ಬಿಗ್ ಬಾಸ್ ಸೀಸನ್ 11ರ ಬಲ ಭೀಮ ನನ್ನ ಕುಚಿಕು ಅಂತಾನೆ ಹೇಳ್ಬೋದು. ಕಂಪ್ಲೀಟ್ ಪಿಕ್ಚರ್ ಚೇಂಜ್ ಮಾಡಿದ್ರು. ರಂಜಿತ್ ಹೇಗಿದ್ದ ಚಿಕ್ಕ ಹುಡುಗನಾಗಿ? ನಾವು ಹೆಂಗಿದ್ರೆ ನೆಲದ ಗುದ್ದಿ ನೀರ್ ತೆಗೆಯುವಂತವ್ರು. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ಕತೆ ಇದಂಗಿದೆಯಲ್ಲಪ್ಪೇ. ಬಟ್ ಫಸ್ಟ್ ಇಂಪ್ರೆಷನ್ ರಂಜಿತ್ ಅಂದ್ರೆ ಹೇಗಿರುತ್ತೆ? ಬರೋನು ಆಟಿಟ್ಯೂಡ್ ಅಲ್ಲಿ ಬರೋನು, ವರ್ಕೌಟ್ ಮಾಡೋನು, ಇಲ್ಲ ಎಲ್ಲರೂ ಒಂದ್ ಕಡೆ ಸಿಗೋನು, ಆಟಿಟ್ಯೂಡ್ ಅಲ್ಲಿ ನೋಡೋನು. ಒಂದು ಆರೋಗ್ಯನ್ಸ್ ಇದೆ, ಒಂದು ಆಟಿಟ್ಯೂಡ್ ಇದೆ, ಒಂದು ಗತ್ತಲ್ಲಿ ಇರ್ತಾನೆ ಹುಡುಗ ಅಂತ. ಸೊ ತುಂಬಾ ಜನಕ್ಕೂ ಅದು ಬಂದಿದೆ. ರಂಜಿತ್ ನಿನ್ ನಗದ್ ಕಡಿಮೆನಾ? ಎಲ್ಲ ನಿನಗ್ ಸಿಕ್ಕಿದ್ದು ಓಕೆ, ನಿನ್ಗೆ ಯಾರಾದ್ರೂ ಪ್ರಪೋಸ್ ಮಾಡಿದ್ರು? ಎರಡೆಷ್ಟು ಪ್ರಪೋಸ್ ಇಂಡಸ್ಟ್ರಿ ಬಂದಾಗ ಒಂದ್ 2-3 ಬಂದಿತ್ತು ಅಷ್ಟೇ, ಬಿಟ್ರೆ ಯಾರು ತುಂಬಾ ಹಿಂದೆ ಬಿದ್ದು ಕಾಡ್ಸಿರೋರು ಇದಾರೆ. ಪ್ರಕಾಶ್ ಪಡ್ಕೊಂಡೆ ಅವರು ಮಗಳು ಬರ್ತಾರೆ, ದೀಪಿಕಾ ಪಡ್ಕೊಂಡು. ಸೆಲೆಬ್ರಿಟಿ ಕ್ರಶ್ ಯಾರ ಮಗ? ನಾನು ಕ್ವೀನ್ ರಮ್ಯಾ ಮೇಡಮ್. ಏನು ಫಸ್ಟ್ ಸ್ಯಾಲ್ರಿ ನಿಮ್ದು ಲೈಫಲ್ಲಿ? 1500. ಏನಕ್ಕೆ ಏವಿಯೇಷನ್ ಏನಕ್ಕೆ ಮಾಡ್ಬೇಕು ಅನಿಸ್ತು? ಕಾಫಿ ಕುಡಿಯೋಕೆ ಹೋದಾಗ ಬೈದು ಮಾಡಂಗಿದ್ರೆ ಒಂದು ಇಂಡಿಗೋ ಎಲ್ಲ ಕೆಲಸ ಮಾಡ, ಇಲ್ಲ ಬಿಟ್ಬಿಟ್ಟು ಹೋಗಿ ಇಂಡಸ್ಟ್ರಿ ಮಾಡಿ. ಇಂಡಸ್ಟ್ರಿ ಅಷ್ಟು ಸುಲಭ ಸಿಗಲ್ಲ ನಿನಗೆ. ಅವಮಾನಗಳೇನಾದ್ರೂ ಆಗಿದ್ಯಾ? ಅಯ್ಯೋ ಸಿಕ್ಕಾಪಟ್ಟೆ. ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆ 3 ಗಂಟೆವರೆಗೂ ನಿಂತ್ಕೋತಿದ್ದೆ. 10 ಗಂಟೆಗೆ ಹೋದೆ. ಏನೋ ಅವ್ನು ಯಾವಾಗ ಬಂದಿತ್ತು ನಾವು ಅಂದ್ರೆ ಫುಲ್ ಫ್ಲೆಜ್ಡ್ ಒಂದು ಮುಖ್ಯವಾದ ಪಾತ್ರ ಮಾಡಿದ್ದು ಆ ಸೀರಿಯಲ್. ಅದರಲ್ಲಿ ಸೆಕೆಂಡ್ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದೆ. ಬಿಗ್ ಬಾಸ್ ಒಳಗೆ ಮೊದಲನೇ ಹೆಜ್ಜೆ ಇಡಬೇಕಾದ್ರೆ ಏನ್ ಅನ್ಕೊಂಡು ಹೋಗಿದ್ದೆ, ಏನ್ ಮಾಡ್ಬೇಕು ಅಂತ ಹೇಳಿ? ಮಮ್ಮಿ ಹೇಳಿದ್ರು ನೀನ್ ಸುಮ್ಮನೆ ಒಳಗೆ ಹೋಗಿ ಬಂದ್ರೆ ಸಾಕು ಅಂದ್ರು. ಇಲ್ಲ ಮಮ್ಮಿ ಏನಿಗೋಸ್ಕರ ಶೀಲೆ ತಗೊಂಡ್ಬರ್ತೀನಿ ಅಂತ ಒಳಗೆ. ಬರೀ ಒಂದು ಪುಷ್ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಆಗತ್ತೆ ಅಂತ ಅವ್ರು ಡಿಸೈಡ್ ಮಾಡಿ ನೀನು ಹೊರಗಡೆ ಕಳಿಸಿದ್ದು ಅವು ಫೇರ್? ತುಂಬಾನೇ ಅನ್ಫೇರ್. ಏನಕ್ಕೆ ಅಂದ್ರೆ ಇವಾಗ ನೋಡು, ಒಬ್ಬ ಈಗ ಈ ಆಡಿಯನ್ ವೋಟ್ ಆಗಿರ್ಬೋದು ಅಥವಾ ಒಬ್ಬರನ್ನ ಯಾರನ್ನಾದ್ರೂ ಬೂಸ್ಟ್ ಮಾಡೋದಾಗಿರ್ಬೋದು, ಇದು ನಿಜವಾಗ್ಲೂ ನಡೆಯುತ್ತೆ ಅನ್ಸುತ್ತೆ? ಕೋರ್ಸ್ ಇವಾಗ ನಡೀತಾ ಇದೆ. ಈಗಿನ ಸೀಸನ್ ನೋಡಿದಾಗ ಜನಗಳಿಗೆ ಅದೇ ಬರ್ತಾ ಇರೋದು. ಸೊ ಇದೆಲ್ಲ ಆಗ್ತಿದ್ದಾಗ ತಾಯಿಯವ್ರಿಗೆ ಏನಾಯ್ತು? ನಮ್ಮಮ್ಮ ತೀರೋಗಿದ್ದು ನನ್ಗೆ ಈಗಲೂ ನಂಬಕ್ಕಾಗಲ್ಲ. ನನ್ನ ವೈಫ್ ಹೇಳ್ಬಿಟ್ಟು ನಾನು ಒಂದ್ಸರಿ ಹತ್ಬಿಟ್ಟಿದ್ದೀನಿ. ತುಂಬಾನೇ ಎಮೋಷನ್ಸ್ ಅವೆಲ್ಲ. ಸೊ ಈಗ ಹೊಸ ಜೀವನಕ್ಕೆ ಕಾಲಿಡ್ತಾ ಇದೆಯಾ, ಮದುವೆ, ಹೆಂಡತಿ, ಒಂದು ಸಂಸಾರ. ಇಟ್ಸ್ ಕಂಪ್ಲೀಟ್ಲಿ ಮ್ಯಾಜಿಕಲ್. ನಿನ್ನ ಲೈಫಿನ ಆಟೋಬಯೋಗ್ರಫಿ ಒಂದಿನ ಬರಿಬೇಕು ಅಂತಂದ್ರೆ ಅದಕ್ಕೆ ಏನ್ ಟೈಟ್ಲ್ ಇಡಬೇಕು? ನಿನಗಿದ್ ಬೇಕಿತ್ತ ಮಗನೇ ಅಂತ. ನಿಂಗಿದು ಬೇಕಿತ್ತ ಮಗನೇ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಚಾನಲ್, ನಿಮ್ಮ ಚಾನಲ್ ರಾಯಭಾರಿ. ಅವರು ನಾವು ನೀವು ಸ್ನೇಹಿತರೆ, ರಾಯಭಾರಿ ಚಾನಲ್ನ ಹೊಸ ಅಧ್ಯಾಯ ಇವತ್ತಿಂದ ಶುರು ಮಾಡ್ತಾ ಇದೀವಿ ಇನ್ ಅಸೋಸಿಯೇಷನ್ ವಿತ್ ದೈವಾ ಸ್ಟುಡಿಯೋಸ್. ಇದು ಮಾತು ಗೀತು ವಿತ್ ಶಿಶರ್. ಆಕ್ಚುಲಿ ರಾಯಭಾರಿ ಚಾನಲ್ನ ನಾನು ವಿಟ್ಲ ಯಾವ ಉದ್ದೇಶದಿಂದ ಶುರು ಮಾಡಿದ್ವಿ ಅಂದ್ರೆ, ಕಲಾವಿದರನ್ನ ಅಥವಾ ಸಾಧಕರನ್ನ ಕರ್ಕೊಂಬಂದು ಅವರ ಪರಿಚಯವನ್ನ ಆಡಿಯನ್ಸ್ಗೆ ಮಾಡಿಸ್ಬೇಕು. ಹಾಗಾಗಿ ನಾವು ಅವರಿಗೆ ರಾಯಭಾರಿಗಳಾಗಿ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಶುರು ಮಾಡಿದಂಥ ಚಾನಲ್ ಇದು. ಸೊ ಅದೇ ನಿಟ್ಟಿನಲ್ಲಿ ಒಂದಷ್ಟು ಸಾಧಕರನ್ನ ಕರ್ಕೊಂಬಂದ್ವಿ, ಪರಿಚಯ ಮಾಡಿಸಿದ್ವಿ. ಅದಾದ ನಂತರ ನಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿ ಒಂದು ಸ್ವಲ್ಪ ಕುಕ್ಕಿಂಗು, ಲೈಫ್ ಸ್ಟೈಲು ಅಂತ ಈ ಕಡೆ ಹೊರಟೋಗಿದ್ವಿ. ಆದರೆ ಈಗ ನಮ್ಮ ಉದ್ದೇಶವನ್ನ ಈಡೇರಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಇವತ್ತು ದ ಫಸ್ಟ್ ಎವರ್ ಎಪಿಸೋಡ್ ಆಫ್ ಮಾತು ಗೀತು ವಿತ್ ಶಿಶರ್ ನಡೀತಾ ಇದೆ. ನಾನು ಇವತ್ತು ರಾಯಭಾರಿಯಾಗಿ ನನ್ನ ಗೆಳೆಯನಿಗೆ ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ ತುಂಬಾ ಖುಷಿ ಇದೆ. ಅದು ಬೇರೆ ಯಾರು ಇಲ್ಲ, ಬಿಗ್ ಬಾಸ್ ಸೀಸನ್ 11ರ ಬಲ ಭೀಮ ನನ್ನ ಕುಚಿಕು ಅಂತಾನೆ ಹೇಳ್ಬೋದು. ರಂಜಿತ್ ಇವತ್ತು ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ರಂಜಿತ್. ಥ್ಯಾಂಕ್ ಯು. ವೆಲ್ಕಮ್ ಟು ರಾಯಭಾರಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಎಪಿಸೋಡ್ ನನ್ನ ಕರೆದಿದ್ದಕ್ಕೆ. ಎಸ್, ಅಂಡ್ ಬೀಯಿಂಗ್ ಅ ವೆರಿ ಕುಚಿಕು ಫ್ರೆಂಡ್ಸ್, ನಿಮ್ಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಎಪಿಸೋಡು, ಇನ್ನು ಇದು 1000 ಎಪಿಸೋಡ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ರಂಜಿತ್, ಹೇಗೆ ಅನಿಸ್ತಾ ಇದೆ, ಏನಾಗ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಆಫ್ಟರ್ ಬಿಗ್ ಬಾಸ್ ಸೀಸನ್ ಮುಗಿಸ್ಕೊಂಡ್ ಬಂದ ಮೇಲೆ ಇತ್ತು. ಸೊ 15 ಡೇಸ್ ಇದ್ರೂ ಆಲ್ಮೋಸ್ಟ್ ಕರ್ನಾಟಕ ಜನತೆಗೆ ಅದ್ಭುತವಾಗಿ ಪರಿಚಯ ಆಗಿದ್ದೀನಿ. ಓಕೆ, ಮನೆ ಮಾತಾಗಿದ್ದೀನಿ. ಎಸ್, ಡೆಫಿನೆಟ್ಲಿ. ಆಫ್ಟರ್ ದಟ್ ಎಲ್ಲರೂ ಒಂದು ಆಶೀರ್ವಾದದಿಂದ ಹೌದು ಇವಾಗ ನನ್ನ ಲೈಫ್ ಪಾರ್ಟ್ನರ್ ಒಬ್ರು ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಅದರೊಂದು ಬಿಸಿಯಲ್ಲಿ ನಡೀತಾ ಇದೆ. ಒಂದು ಸಿನಿಮಾ ಮುಗಿದಿದೆ ಇವಾಗ, ಕೋಣ ಅಂತ. ಆ ಸಿನಿಮಾ ನಾನು ಮಾಡಿದ್ದೀನಿ, ಅದ್ರಲ್ಲಿ ನೀನು ಮಾಡಿದ್ಯಾ, ನಾವೆಲ್ಲರೂ ಇದ್ದೀವಿ. ಸೊ ಇನ್ನೂ ಅದ್ಭುತವಾಗಿ ಆಗಿದೆ. ಹೊರಗಡೆ ಬಂದ್ಮೇಲೆ ಡಬ್ಬಿಂಗ್ ಮಾಡಿದೆ ಅನ್ಸುತ್ತೆ. ಡಬ್ಬಿಂಗು ಮುಗೀತದ. ಅಂಡ್ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಿದ್ದು ಇನ್ನೂ ಖುಷಿ ಆಗ್ತಿದೆ. ಇವಾಗ ನಿನ್ನ ರಾಯಭಾರಿಗೂ ಅಷ್ಟೇ ಎಪಿಸೋಡ್ ಬರ್ತಾ ಇದೀನಿ, ಒಟ್ಟಿಗೆ ಜಾಯ್ನ್ ಆಗ್ತಾ ಇದೀವಿ. ನಂಗೆ ಆಕ್ಚುಲಿ ಫಸ್ಟ್ ಎಪಿಸೋಡ್ ಇದನ್ನ ಶುರು ಮಾಡಬೇಕು ಅಂತ ತುಂಬಾ ದಿನಗಳಿಂದ ನಾವು ಮಾತಾಡ್ತಾ ಇದ್ವಿ. ಪಾಡ್ಕಾಸ್ಟ್ ಶುರು ಮಾಡಬೇಕು, ಮಾತುಕತೆ ಶುರು ಮಾಡಬೇಕು ಅಂತ. ಸೊ ಕಾರ್ಯರೂಪಕ್ಕೆ ತರಬೇಕು ಅಂತ ಅನ್ಕೊಂಡಾಗ ಮೊದಲ ಹೆಸರು ಬಂದಿದ್ದು ರಂಜಿತ್. ನನಗೆ ರಂಜಿತನ್ ಕರೆಸ್ಬೇಕು, ಮಾತಾಡಿಸ್ಬೇಕು. ಬಿಕಾಸ್ ತುಂಬಾ ಫ್ರಾಂಕ್ ಆಗಿ ಹೇಳ್ತೀನಿ, ರಂಜಿತ್ ಬಿಗ್ ಬಾಸ್ಗೆ ಮುಂಚೆ ನನಗೆ ಪರಿಚಯ ಇರಲಿಲ್ಲ. ಇವೆಂಟ್ಸ್ಗಳಲ್ಲಿ ನೋಡ್ತಾ ಇದ್ವಿ ಅಥವಾ ಮ್ಯಾಚಸಲ್ಲಿ ನೋಡ್ತಾ ಇದ್ವಿ. ನಾನು ಕ್ರಿಕೆಟ್ ಆಡದೇ ಇರ್ಬೋದು, ಬರ್ತಾ ಇದ್ದೆ ನೋಡೋದಕ್ಕೆ, ಅಲ್ಲಿ ನೋಡ್ತಾ ಇದ್ವಿ. ಬಟ್ ಫಸ್ಟ್ ಇಂಪ್ರೆಷನ್ ರಂಜಿತ್ ಅಂದರೆ ಹೇಗಿರುತ್ತೆ ಹೊರಗಡೆ ಪ್ರಪಂಚಕ್ಕೆ, ಅಥವಾ ನನಗೆ ಹೇಗಿತ್ತು ಅಂದರೆ ಆರೋಗ್ಯನ್ಸ್. ಒಂದು ಆರೋಗ್ಯನ್ಸ್ ಇದೆ, ಒಂದು ಆಟಿಟ್ಯೂಡ್ ಇದೆ, ಒಂದು ಗತ್ತಲ್ಲಿರ್ತಾನೆ ಹುಡುಗ ಅಂತ. ಬಟ್ ಟು ಬಿ ವೆರಿ ಹಾನೆಸ್ಟ್, ಬಿಗ್ ಬಾಸಿಗೆ ಬಂದಾಗ ನೀನು ಎಂಥ ಸ್ವೀಟ್ ಆರ್ಟ್ ಅಂತ ನನಗೆ ಗೊತ್ತಾಗಿದ್ದೆ ಅಲ್ಲಿ.
ಆ ದೈತ್ಯ ದೇಹ ಕಾಣಿಸುತ್ತೆ, ಆ ವೆಲ್ ಬಿಲ್ಟ್ ದೇಹ ಕಾಣಿಸುತ್ತೆ, ಮುಖದಲ್ಲಿ ಆ ಕೋಪ ಆರೋಗ್ಯನ್ಸ್ ಇದ್ರೂ ಮನ್ಸು ತುಂಬಾ ಮೃದು, ತುಂಬಾ ಸ್ವೀಟ್ ಹಾರ್ಟ್ ಅಂತ ನನಗೆ ಅನಿಸ್ತು. ಯಾರಾದ್ರೂ ಹೇಳಿದಾರ ನಿಂಗಿದು? ಇಲ್ಲ, ಸಿ ಆಸ್ ಎ ನೀನ್ ಯಾವ ರೀತಿ ಜಡ್ಜ್ ಮಾಡೋದು ಅದೇ ರೀತಿನೇ ಎಲ್ಲರೂ ಹತ್ರ ಬಂದು ಮಾತಾಡೋದು. ಎಕ್ಸಾಕ್ಟ್ಲಿ. ಫಸ್ಟ್ ಆಫ್ ಆಲ್ ದೂರದಿಂದ ನೋಡ್ಬೇಕಾದ್ರೆ ಎಲ್ರಿಗೂ ಅನ್ಸತ್ತೆ ಇವ್ನು ಅಯ್ಯೋ ಇವ್ನು ಸಾಹಸಕ್ಕೆ ಯಾರು ಇವ್ನ ಆರೋಗ್ಯನ್ಸ್ ಯಾರು ನಮಗೂ ಬೇಕಾಗಿಲ್ಲ ಅಂತ. ಬಟ್ ಜೊತೆಲಿ ಜಾಯ್ನ್ ಆಗಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಸ್ವೀಟ್ ಆಗಿ ಮಾತಾಡ್ತೀವಲ್ಲ, ಅವಾಗಲೇ ಅವ್ರಿಗೆ ಅರ್ಥ ಆಗೋದು ಹಿಂಗಲ್ಲ ಗುರು, ಇವನು ಮನುಷ್ಯ ಹೆಂಗೋ, ಇವ್ನಿಗೆ ಹೆಂಗಿರ್ಬೇಕು ಹಂಗೆ ಇರಬೇಕು, ಒಂಥರ ಮಿರರ್ ಇದ್ದಂಗೆ. ನೀನು ರೆಸ್ಪಾನ್ಸ್ ಕರೆಕ್ಟಾಗಿ ಕೊಟ್ಟರೆ ಅವ್ನು ತುಂಬ ಇನ್ನೂ ಚೆನ್ನಾಗಿ ಕೊಡ್ತಾನೆ ಅಂತ. ಸೊ ತುಂಬ ಜನಕ್ಕೂ ಅದು ಬಂದಿದೆ, ಕ್ವಶನ್ ಮಾರ್ಕ್ ಸುಮಾರು ಜನಕ್ಕೂ ಬಂದಿದೆ. ಅಂಡ್ ರೀಸೆಂಟ್ ಆಗಿ ನನ್ನ ಫ್ರೆಂಡ್ಸ್ ಆದವರು ಅದನ್ನೇ ಹೇಳ್ತಾರೆ. ಆಮೇಲೆ ನಾನು ಬಿಗ್ ಬಾಸ್ ಹೊರಗಡೆ ಬಂದ ಮೇಲೆ ತುಂಬಾ ಜನ ಅದನ್ನೇ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ನೀನ್ ಇಷ್ಟು ಸಾಫ್ಟ್ ಕಾರ್ನರ್ ನಾನು ಎಲ್ಲೂ ನೋಡಿರ್ಲಿಲ್ಲ, ನೀನ್ ಯಾವತ್ತು ನೋಡ್ತಾ ಇದ್ರು ಬರೋನು ಆಟಿಟ್ಯೂಡ್ ಅಲ್ಲಿ ಬರೋನು, ವರ್ಕೌಟ್ ಮಾಡೋನು, ಇಲ್ಲಾಂದ್ರೆ ಎಲ್ಲರೂ ಒಂದ್ ಕಡೆ ಸಿಗೋನು, ಆಟಿಟ್ಯೂಡ್ ಅಲ್ಲಿ ನೋಡೋನು, ಎಲ್ರಿಗೂ ಅದೇ ಇದ್ದಿದ್ದು. ಬಟ್ ಯಾವಾಗ ಬಿಗ್ ಬಾಸ್ ಸೀಸನ್ ಅಲ್ಲಿ ಒಂದೊಬ್ರಿಗೆ ಕೇರ್ ಮಾಡೋದು ನೋಡ್ದ, ಆಸ್ ಎ ಫ್ರೆಂಡ್ಶಿಪ್ ಅಲ್ಲಿ ನೋಡ್ದ, ಮಾಡಿರೋದಾಗಿರ್ಬೋದು, ತ್ರಿವಿಕ್ರಮ್ ಮಾಡಿರೋದಾಗಿರ್ಬೋದು. ಸೊ ಅದೆಲ್ಲ ನೋಡಿದ್ಮೇಲೆ ತುಂಬಾ ಜನದ್ದು ವ್ಯೂ ಆಫ್ ಮೈಂಡ್ ಚೇಂಜ್ ಆಯ್ತು, ಪಾಯಿಂಟ್ ಆಫ್ ವ್ಯೂ ಚೇಂಜ್ ಆಯ್ತು, ತುಂಬಾ ಚೇಂಜ್ ಆಯ್ತು. ಹೌದು. ಸೊ ಹಾಗಿರ್ಬೇಕಾದಾಗ ನನಗೆ ಅದೇ ಅನ್ಸಿದ್ದು, ಅಂಟಿಲ್ ಅಂಡ್ ಅನ್ಲೆಸ್ ಹತ್ರ ಬಂದು ಒಂದು ಮನುಷ್ಯನ, ಒಂದು ವ್ಯಕ್ತಿನ ನೀವು ನೋಡ್ಬೇಕು ಅಂದ್ರೆ ಅಲ್ಲಿವರೆಗೂ ನಿಮ್ಗೇನು ಅರ್ಥ ಆಗಲ್ಲ. ಅವಾಗ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಬಂದು ಕೂತ್ಕೊಂಡು ಮಾತಾಡ್ಬೇಕು. ಎಕ್ಸಾಕ್ಟ್ಲಿ. ಬಟ್ ಕೆಲಸ ಅಂತ ಬಂದಾಗ ಕೆಲಸ ಆತರ ಇರ್ತೀವಿ ನಾವು. ರಂಜಿತ್, ನಿನ್ ನಗದ್ ಕಡಿಮೆನಾ? ತುಂಬಾನೇ ಮೇಡಮ್ ಹೊರಗ್ತಾ ಇದಾರೆ. ಇಲ್ಲ, ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಗೋದು ಅನ್ನೋದಕ್ಕಿಂತ ಐ ಲೈಕ್ ಟು ಬಿ ಮೈ ಸೆಲ್ಫ್. ಓಕೆ. ಬಟ್ ಆಸ್ ಎ ನಮ್ದೊಂದು ಬಾಂಡಿಂಗ್ ಸೆಟ್ ಆಗುತ್ತೆ ನೋಡು, ಆ ಬಾಂಡಿಂಗ್ ಸೆಟ್ ಆದಾಗಲೇ ಕೂತ್ಕೊಂಡು ಕಂಫರ್ಟ್ ಝೋನ್ ಕ್ರಿಯೇಟ್ ಆಗೋವರೆಗೂ ನಾನು ಅಷ್ಟೆಲ್ಲ ಓಪನ್ ಅಪ್ ಆಗಲ್ಲ. ಓಕೆ. ಸೊ ನನಗೆ ನಿನ್ಗೂ ಶುರುವಾಗಿದೆ ಅದೇ ತರ. ಎಕ್ಸಾಕ್ಟ್ಲಿ. ಬಂದು ಮಾತಾಡಿದಾಗ ಆಗಿರ್ಬೋದು, ಒಂದು ಕೇರ್ ಆಗಿರ್ಬೋದು, ಒಬ್ರಿಗೊಬ್ರು ರೇಗಿಸ್ಕೊಂಡು ಕೂತ್ಕೊಳ್ಳೋದಾಗಿರ್ಬೋದು, ಅದೆಲ್ಲ ಶುರುವಾಗಿದೆ ಅವಾಗ. ಆಕ್ಚುಲಿ ನಾನು ಬಿಗ್ ಬಾಸ್ ಆಮೇಲೆ ಬರ್ತೀನಿ, ಆಮೇಲೆ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಬಟ್ ನೀನ್ ಇವಾಗ ಹೇಳ್ತಾ ಇದ್ದೆ, ಹತ್ರ ಬಂದು ನೋಡಿದ್ರೇನೋ ಒಬ್ಬ ವ್ಯಕ್ತಿ ಬಗ್ಗೆ ಗೊತ್ತಾಗೋದು. ಅಂಡ್ ನಿನ್ನ ಬಾಂಡಿಂಗ್ ಬಗ್ಗೆ ಹೇಳ್ತಾ ಇದ್ದೆ. ಒಂದ್ ರೀಲ್ ವೈರಲ್ ಆಗಿದೆ ನಮ್ಮಿಬ್ರದ್ದು, ನೆನಪಿದ್ಯಾ? ನಾವಿಬ್ರು ಕಂಬುಗಳು ಇಟ್ಕೊಂಡು ಟಾಸ್ಕ್ ಮಾಡಿದ್ವಿ, ಹಂಸ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ವಲ್ಲ, ಕ್ಯಾಪ್ಟನ್ ಟಾಸ್ಕ್, ಕ್ಯಾಪ್ಟನ್ಸಿ ಕಂಪ್ಲೀಟ್ ಪಿಕ್ಚರ್ ಚೇಂಜ್ ಮಾಡಿದ್ರು. ಸೊ ಆ ಟಾಸ್ಕ್ ಅಲ್ಲಿ ಆಕ್ಚುಲಿ ನನಗೆ ಸಿಕ್ಕಾಬಿಡೆ ಭುಜ ಇಂಜುರಿ ಆಗಿ ನೋವ್ತಾ ಇರುತ್ತೆ. ಆಗ ರಂಜಿತ್ ಕಡೆಗೆ ನೋಡ್ಬಿಟ್ಟು ಸುಮ್ಮನೆ ಒಂದು ಎಕ್ಸ್ಪ್ರೆಷನ್ ಕೊಡ್ತೀನಿ, ತುಂಬಾ ನೋವ್ತಿದೆ ಅಂತ. ಅವನೇ ಕಷ್ಟದಲ್ಲಿ ನಿಂತಿರ್ತಾನೆ, ಆದ್ರೂ ಅಲ್ಲಿ ನನಗೆ ಭುಜ ಒತ್ತಿ ಮಸಾಜ್ ಮಾಡಿ, ಅಷ್ಟು ಸ್ವೀಟ್ ಹಾರ್ಟ್ ರಂಜಿತ್. ನಿಜವಾಗ್ಲೂ ಹೇಳ್ತಾ ಇದೀನಿ, ಅವನ ಎದುರುಗಡೆ ನೋಡೋದಕ್ಕೆ ಏನೇ ಇರ್ಬೋದು, ಏನೇ ಒಂದು ಅವನು ಆರೋಗ್ಯನ್ಸ್ ಅಥವಾ ಆಟಿಟ್ಯೂಡ್ ಕಾಣಿಸ್ಬೋದು, ಬಟ್ ಮನಸ್ಸಿಂದ ಲವ್ ಯು ಡಾರ್ಲಿಂಗ್. ಲವ್ ಯು ಟು ಮಗ. ಎಸ್. ಏನಕ್ಕೆ ಅಂದ್ರೆ ಒಬ್ರಿಗೊಬ್ರಿಗೆ ಆಗ್ಬೇಕು ಅಷ್ಟೇ. ಇವಾಗ ಯಾರ್ಯಾರು ಕೇಳ್ಕೊಂಡ್ ಬಂದಿರಲ್ಲ. ಹೌದು. ಸೊ ಈಗಿನ ಜನರೇಷನ್ ಅಲ್ಲಿ ನಾವು ಕಂಡಷ್ಟು ಫ್ರೆಂಡ್ಶಿಪ್ಗೆ ಅನ್ನೋದು ಬೆಲೆನೇ ಇಲ್ಲ ಅಲ್ಲಿ. ಆ ಫ್ರೆಂಡ್ಶಿಪ್ ಸಿಗ್ಬೇಕು ಅಂದ್ರೂ ನಾವು ತುಂಬಾನೇ ಕಷ್ಟಪಡ್ಬೇಕು, ತುಂಬಾನೇ ನಂಬಿಕೆ ಉಳಿಸ್ಕೊಬೇಕು. ಸೊ ಇವಾಗ ನಾವು ಮೀಟ್ ಆಗೋದು ಕಮ್ಮಿ ಅಂತ ನೀನೇ ಹೇಳಿದೆ. ಬಿಗ್ ಬಾಸ್ ಮನೇಲಿ ಅಂತ ಬಂದಾಗ ನಾವೆಲ್ಲನೂ ಬಿಟ್ಟು ಬಂದಿದ್ದೀವಿ ಹೊರಗಡೆ, ಫ್ಯಾಮಿಲಿ ಅನ್ನೋದು ಬಿಟ್ಟು ಬಂದಿದ್ದೀವಿ, ಫ್ರೆಂಡ್ಶಿಪ್ ಅನ್ನೋದು ಬಿಟ್ಟು ಬಂದಿದ್ದೀವಿ. ಇಲ್ಲಿ ಬಂದಾಗ ನಮ್ಗೆ ಒಂದು ಕಂಫರ್ಟ್ ಝೋನ್ ಅನ್ನೋದಕ್ಕಿಂತ ಜಾಸ್ತಿ ಒಬ್ರು ಕೇರ್ ಮಾಡ್ಬೇಕು ಗುರು. ಅವ್ರು ಎಲ್ಲೋ ನಾವುಗಳೇ ನೋಡ್ಬೇಕು ಒಬ್ಬರು ಮಕ್ಕಳನ್ನ. ಆಮೇಲೆ ಪಕ್ಕದಲ್ಲಿ ನಿಂತ್ಕೊಂಡಾಗ ನಮ್ಗೊಂದು ಆ ಬಾಂಡಿಂಗ್ ಕ್ರಿಯೇಟ್ ಆಗ್ಬಿಟ್ಟಿರ್ತದೆ. ಇವಾಗ ನೋಡು, ಅಲ್ಲಿ ಸ್ವರ್ಗ ಮತ್ತೆ ನರ್ಕ ಅಂತ ಮಾಡಿದಾಗ ನಮ್ಮನ್ನ ನಾವೇ ಕೇರ್ ಮಾಡ್ಕೊಬೇಕು. ಹೌದು. 7 ಜನ ಇದ್ವಿ ನಾವು, ನಮಗೆ ನಾವೇ ಆಗ್ಬೇಕಿತ್ತು, ಅಷ್ಟೇ ಆಗ್ಬೇಕಾಗಿತ್ತು. ಸೊ ಟಾಸ್ಕ್ ಅಂತ ಬಂದಾಗ ಆಡ್ತೀವೋ ಬಿಡ್ತೀವೋ ಸೆಕೆಂಡ್ರಿ. ಬಟ್ ಆಫ್ಟರ್ ದಟ್ ಇರೋದೇ ಒಂದು ರಿಲೇಶನ್ಶಿಪ್, ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಒಂದು ಫ್ಯಾಮಿಲಿ ಟೈಪ್ ನಾವು ಅದರಲ್ಲಿ ಕ್ರಿಯೇಟ್ ಮಾಡ್ಕೊಂಡು. ಅಂಡ್ ನಿನಗೆ ನೋವು ಅಂತ ಹೇಳ್ಬೇಕಾದ್ರೆ ನಂಗೆ ಅರ್ಥ ಆಗುತ್ತಾ ನೋವೇನು ಅಂತ. ಏನಕ್ಕಂದ್ರೆ ನಾವು ಒಂದು ವರ್ಕೌಟ್ ಮಾಡೋದು ನಮ್ಗೆ ಹೆಂಗಿರುತ್ತೆ ಅಂತ ಗೊತ್ತು. ಸೊ ಹಾಗಾಗಿರ್ಬೇಕಾದ್ರೆ ನಿನಗೆ ನಾನೇ ಆಗ್ಬೇಕು, ನನಗೆ ನೀನೇ ಆಗ್ಬೇಕು. ಎಕ್ಸಾಕ್ಟ್ಲಿ. ಸೊ ಹಂಗಿದ್ದಾಗ ಐ ಯೂಸ್ ಟು ಟೇಕ್ ಕೇರ್ ಆಫ್. ಹೌದು. ಎಲ್ರ ಬಗ್ಗೆನೂ ಅಷ್ಟೇ. ಅದೇ ನನ್ನ ಬಗ್ಗೆ ಅಂತಲ್ಲ, ಎಲ್ರ ಬಗ್ಗೆನೂ. ಅಂಡ್ ಪಕ್ಕದಲ್ಲಿ ನಿಂತಿದ್ಯಾ, ನಿನ್ ಕೈಲಿ ಆಗ್ತಿಲ್ಲ, ಅಟ್ಲೀಸ್ಟ್ ಏನೋ ಮಾಡೋಣ ಗುರು, ಅಟ್ಲೀಸ್ಟ್ ಸ್ವಲ್ಪ ನಿಂತ್ಕೊಳ್ಳಿ. ಥಾಟ್ ಇದೆಯಲ್ಲ, ಅದೇ ಅಷ್ಟೇ, ಇನ್ನೇನು ಬೇಕಾಗಿಲ್ಲ. ಒಬ್ಬ ವ್ಯಕ್ತಿ ಬಗ್ಗೆ ಹೇಳೋದಕ್ಕೆ ಅದೊಂದು ಥಾಟ್ ಸಾಕು. ಹೋಗ್ಬೇಕಾದ್ರೆ ಏನ್ ಎತ್ಕೊಂಡು ಹೋಗ್ತೀವಿ, ಪ್ರೀತಿಯೊಂದು ಎತ್ಕೊಂಡು ಹೋಗ್ತೀವಿ, ಅಷ್ಟೇ ಸಾಕು. ಓಕೆ ರಂಜಿತ್, ಇವಾಗ ನಿನ್ನನ್ನ ಸೀರಿಯಲ್ ಅಲ್ಲಿ, ಸಿನಿಮಾಗಳಲ್ಲಿ, ಬಿಗ್ ಬಾಸ್ ಅಲ್ಲಿ ಜನ ನೋಡಿದ್ದಾರೆ, ಈಗ ಸೋಷಿಯಲ್ ಮೀಡಿಯಾಲು ತುಂಬಾ ನೋಡ್ತಾ ಇದ್ದಾರೆ. ಅದು ಬಿಟ್ಟು ರಂಜಿತ್ ಹೇಗಿದ್ದ ಚಿಕ್ಕ ಹುಡುಗನಾಗಿ? ಚಿಕ್ಕ ಹುಡುಗನಿಂದನೂ ನಾನು ಐ ಯೂಸ್ ಟು ಬಿ ವೆರಿ ಬಿಸಿ ವಿತ್ ಮೈ ಓನ್ ವರ್ಲ್ಡ್. ಲೈಕ್ ಯಾವ ತರ? ಸ್ಪೋರ್ಟ್ಸ್. ನಾನು ಜಾಸ್ತಿ ಸ್ಪೋರ್ಟ್ಸ್ ಅಲ್ಲಿ ಇರ್ತಾ ಇದ್ದೀನಿ. ಹೌದಾ? ಓಕೆ. ಬೇರೆದೇನು ಇಲ್ಲ ನನಗೆ. ಇವಾಗ ನಮ್ಮ ತಾಯಿ ಬಂದು ಸ್ಪೋರ್ಟ್ಸ್ ಮ್ಯಾನ್. ಸೊ ಹಾಗಾಗಿ ಮಮ್ಮಿ ಬಂದು ವೆಟ್ರನ್ಸ್ ಅಲ್ಲೆಲ್ಲ ಅವರು ಹ್ಯಾಮರ್ ಥ್ರೋ ಮತ್ತೆ ಹ್ಯಾಮರ್ ಥ್ರೋ. ವಾಟ್ ಇಸ್ ಹ್ಯಾಮರ್ ಥ್ರೋ? ಹ್ಯಾಮರ್ ಥ್ರೋ ಅಂದ್ರೆ ಇಸ್ ಲೈಕ್ ಶಾರ್ಟ್ ಪುಟ್ ಯಾವ ತರ ಇರುತ್ತೆ, ಅದಕ್ಕೆ ಒಂದು ಚೈನ್ ಹಾಕಿರ್ತಾರಲ್ಲ. ಸೊ ದಟ್ ಇಸ್ ದ ಥಿಂಗ್, ಹ್ಯಾಮರ್ ಥ್ರೋ. ಅದರಲ್ಲಿ ಇದ್ರು ಮಮ್ಮಿ. ಆಮೇಲೆ ಡಿಸ್ಕಸ್ ಥ್ರೋ ಮಾಡ್ತಿದ್ರು. ಸೊ ವೆಟ್ರನ್ಸ್ ಅಲ್ಲೂ ಅಷ್ಟೇ ಮಮ್ಮಿ ಡೆಲ್ಲಿಗೆಲ್ಲ ಹೋಗಿ ಬಂದ್ರು. ಬಿಕಾಸ್ ಮಮ್ಮಿ ಚೈಲ್ಡ್ಹುಡ್ ಇಂದನೂ ಸ್ಪೋರ್ಟ್ಸ್ ಅಲ್ಲಿ ಇದ್ದಿದ್ದು. ಕಾಲೇಜ್ ಡೇಸ್, ಸ್ಕೂಲ್ ಡೇಸ್ ಅಲ್ಲೆಲ್ಲ. ಸೊ ಅದನ್ನ ನಮಗೆ ಬೆಳೆಸಿದ್ರು. ತಾಯಿಯವ್ರ ಹೆಸರು ಸೀತಾಲಕ್ಷ್ಮಿ ಅಂತ. ಬಟ್ ಟುಡೇ ಶಿ ಇಸ್ ನಾಟ್ ವಿತ್ ಮೀ. ದಟ್ ಇಸ್ ದ ಓನ್ಲಿ ಥಿಂಗ್ ಇಸ್ ಲೈಕ್
ಅವರೊಂದು ನನ್ನ ದೊಡ್ಡ ಸಪೋರ್ಟ್. ಏನಕ್ಕೆ ನಾವು ಈ ರೀತಿ ಬೆಳಿಬೇಕು ಅಂದಾಗ ಅವರೇ ಇರೋದು ಮೈನ್. ಎಕ್ಸಾಕ್ಟ್ಲಿ. ಏನಕ್ಕಂದ್ರೆ ಅವರು ಹಾಕೊಟ್ಟಿರೋಂಥ ಒಂದು ಹಾದಿ ನಮ್ಗೆ. ಸೊ ಆ ಸ್ಪೋರ್ಟ್ಸ್ ಮ್ಯಾನ್ ಅಂತ ಸ್ಟಾರ್ಟ್ ಆಗಿದ್ದೆ ನಾನು ಲೈಕ್ ಎಷ್ಟು ಸ್ಮಾಲ್, ಐ ವಾಸ್ ಜಸ್ಟ್ ಕಿಡ್. ನಾನು ಅವಾಗ ನನ್ನ ಬೆಳಗ್ಗೆ ಒಂದು 5 ಗಂಟೆಗೆಲ್ಲ ಎಬ್ಬಿಸ್ಬಿಟ್ಟು ಒಂದು ಹಾಲ್ಗೆ ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಆಗ್ಲಿಂದಾನೆ ಅಲ್ಲಿ ಒಬ್ರು ಒಂದು ಹುಡುಗನ ರೆಡಿ ಮಾಡಿದ್ರು ಡ್ಯಾಡಿ. ನನ್ನ ಸೈಕಲ್ ಕರ್ಕೊಂಡು ಕರ್ಕೊಂಡ್ಬರೋದು. ಮತ್ತಿಕೆರೆಯಲ್ಲಿ ಕರೆಕ್ಟಾಗಿ ನಡೀತಿತ್ತು ತೆಕ್ಕೊಂಡು, ಅದ್ರಲ್ಲಿ ಇರ್ತಾ ಇದ್ದೆ ನಾನು. ಸೊ ಬೆಳಗ್ಗೆ ಚಿಕ್ಕ ವಯಸ್ಸಿನ ಸ್ಟಾರ್ಟ್ ಮಾಡಿಸ್ಬಿಟ್ರು. ಇವನು ಹಿಂಗೆ ಇರ್ಬೇಕು ಅಂತ ಮಮ್ಮಿಗೆ ಅದೊಂದು ಆಸೆ. ಓದೋಗಿದು ಎಲ್ಲ ಅದನ್ನ ಹೇಳ್ತಿದ್ರು, ಓದು ಅಂತ ಹೇಳ್ತಿದ್ರು, ಬಟ್ ನಾನ್ ಗೊತ್ತಿರ್ಲಿಲ್ಲ. ಅದನ್ನೇ ಕೇಳಿದ್ದು. ವಿದ್ಯೆ ನೈವೇದ್ಯ. ಅದಷ್ಟೇ, ಪಾಸ್ ಆದ್ರೆ ಸಾಕು ಗುರು, ಅಷ್ಟೇ. ಮಿಕ್ಕಿ ನಾವು ನೋಡ್ಕೊಳ್ಳೋಣ ಅಷ್ಟೇ. ನಾವು ಹೆಂಗೆ ಅಂದ್ರೆ ನೆಲ ಗುದ್ದಿ ನೀರ್ ತೆಗೆಯುವಂತವ್ರು, ಎಲ್ ಬಿಕ್ಕರು ಒದ್ದಾಡು ಬಿದ್ದಾಡು ಒಟ್ಟಲ್ಲಿ ನಮ್ಗೇನು ಏನೋ ಒಂದು ಮಾಡ್ಬೇಕು. ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗಿ ಒಂದು ಏನ್ ಮಾಡ್ಬೇಕು ಎಲ್ಲ ಮಾಡ್ತಿದ್ವಿ. ಏನೇ ಅಂದ್ರೆ ಫಸ್ಟ್ ಸ್ಕೂಲ್ ಕಾಲೇಜ್ ಅಂತ ಬಂದಾಗ ರಂಜಿತ್ ಎಲ್ಲಿ ಅಂದ್ರೆ ಸ್ಪೋರ್ಟ್ಸ್ ಫಸ್ಟ್, ಸ್ಪೋರ್ಟ್ಸ್ ಸ್ಟಡೀಸ್ ಅಂದ್ರೆ ಲಾಸ್ಟ್. ಸೊ ಅಲ್ಲೊಂದಷ್ಟು ಬೈಸ್ಕೊತಿದ್ವಿ, ಎಲ್ಲಾನು ಮಾಡ್ತಿದ್ವಿ, ಕಾಮನ್ ಆಗಿರ್ತಿತ್ತು. ಅಂಡ್ ಯಾವಾಗ 7th ಸ್ಟ್ಯಾಂಡರ್ಡ್ ವರೆಗೂ ನಾನು ಒಂದು ಕರೆಕ್ಟ್ ಮಾಡ್ಕೊಂಡ್ ಬರ್ತಾ ಇದ್ದೆ. ಅವಾಗ ಒಂದ್ಸರಿ ಒಬ್ಬ ಚೆನ್ನಾಗಿ ಹೊಡೆದ್ಬಿಟ್ಟ ನನಗೆ. ಅದನ್ನ ನೋಡಿದ ತಕ್ಷಣ 7ನೇ ಕ್ಲಾಸ್ಗೆ ಅಲ್ಲಲ್ಲ, ಇದು ಅವಾಗ ಯೆಲ್ಲೋ ಬೆಲ್ಟ್ಗೆನೋ, ಯೆಲ್ಲೋ ಬೆಲ್ಟ್ಗೆ ಒಂದು ಎಕ್ಸಾಮ್ ಇರುತ್ತೆ. ಅದೊಂದು ಅವಾಗ ಟೈಕೊಂಡೋದಲ್ಲಿ. ಸೊ ಹಂಗ್ ಮಾಡ್ಬೇಕಾರೆ ಅವ್ನು ನನ್ಗೆ ಹೊಡೆದ ಅಂದಿದ ತಕ್ಷಣ ನಮ್ಮಮ್ಮ ಅಯ್ಯೋ ನನ್ನ ಮಗನ್ ಬದೇ ಬೀಳ್ತದೆ, ಬೇಡ ಬೇಡ ಅಂತ ಕಂಪ್ಲೀಟ್ ಸ್ಪೋರ್ಟ್ಸ್ ಚೇಂಜ್ ಮಾಡ್ಬಿಟ್ಟು. ಏನಕ್ಕೆ ಅಂದ್ರೆ ಕರೆಕ್ಟ್ ಚಿಕ್ಕ ವಯಸ್ಸಿನ ಕಲ್ತಾಗ ಮನೇಲಿ ಅಕ್ಕಂದ್ರ ಹೊಡಿಯೋದು, ಅವ್ರು ಹೊಡಿಯೋದು, ಇವ್ರು ಹೊಡಿಯೋದು ಗೊತ್ತಲ್ಲ, ಚಿಕ್ಕ ಮಕ್ಳ ಆಟಗಳು. ಹೋಗಿ ದಿಂಬಲ್ ಜಗಳ ಆಡೋದು, ಹೊಡಿಯೋದು, ಅದೇ ಆಗ್ತಿತ್ತು ನಮ್ಗೆ. ಆಮೇಲೆ ಇಟ್ಕೊಂಡು ಮಮ್ಮಿ ಇಟ್ಕೊಂಡು ಬೇಡ ಬೇಡ ನಿನಗೆ ಕರೆಕ್ಟಲ್ಲಿ ಏಟ್ ಬೀಳುತ್ತೆ, ಅಥ್ಲೆಟಿಕ್ಸ್ ಹೋಗ್ಬಿಡು ಅಂತ ತೊಗೊಂಡೋಗಿ 8th ಸ್ಟ್ಯಾಂಡರ್ಡ್ ಅಥ್ಲೆಟಿಕ್ಸ್ ಹಾಕ್ಬಿಟ್ಟು. ಓಕೆ, ಏನು ರನ್ನಿಂಗ್ ಎಲ್ಲ ಅವಾಗಲೂ ಅಷ್ಟೇ. ಎಲ್ಲ ಸ್ಪೋರ್ಟ್ಸ್ ರಂಜಿತ್ ಫಸ್ಟ್. ಓಕೆ, ಚಾಂಪಿಯನ್, ಸ್ಕೂಲ್ಗೂ ಚಾಂಪಿಯನ್, ಕಾಲೇಜ್ಗೂ ಚಾಂಪಿಯನ್. ಅವಾಗ ನಾನು 8th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಒಂದು ನಾಟಕ ಮಾಡಿದ್ವಿ ನಾವು. ಅವಾಗ ವಾಣಿ ಸ್ಕೂಲಲ್ಲಿ. ನನ್ನ 4 ಸ್ಕೂಲ್ ಚೇಂಜ್ ಆಗಿದೆ, ಎಲ್ಲ ಕಡೆ ಹೊಡ್ಕೊಂಡ್ ಬಂದಿರೋದು ನಾನು. ಏನ್ ಕಮ್ಮಿ ಅಲ್ಲ ನಾವು ತಲಾಟೆ ಮಾಡೋದು, ಹೋಗಿದ್ದ ಜಾಗದೆಲ್ಲ ಹೊಡೆದಾಡೋದು ಬರೋದು, ಇದೇ ಆಗೋಗಿತ್ತು ನಂದು. ವಾಣಿ ಸ್ಕೂಲ್ ಇದ್ದೆ ಅವತ್ತು. ವಾಣಿ ಸ್ಕೂಲಲ್ಲಿ 7th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ, 4th ಇರ್ಬೇಕಾದ್ರೆ ಪಂಚಜನ್ಯ ಸ್ಕೂಲು, 6th ವಾಣಿ ಸ್ಕೂಲ್ ಬಂದೆ. ವಾಣಿ ಸ್ಕೂಲ್ ಬಂದಾಗ ಒಂದು ನಾಟಕ ಮಾಡಿದ್ವಿ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅರುಣ್ ಅಂತ, ಈಗಲೂ ಅವನು ಈಸ್ ಅ ಲಾಯರ್, ಬಿಗ್ಗೆಸ್ಟ್ ಲಾಯರ್ ಇವಾಗ. ಅವನೊಂದು ನಾಟಕ ಮಾಡೋಣ, ಸ್ಕೂಲಲ್ಲಿ ಕಾಂಪಿಟೇಷನ್ಸ್ ಎಲ್ಲ ಇರ್ತಲ್ಲ, ಅವಾಗ ಮಾಡಿದ್ದು. ಅವಾಗ ಮಾಡ್ಬೇಕಾದ್ರೆ 22 ನಾಟಕ ಇತ್ತು ಇಡೀ ಎಂಟೈರ್ ಸ್ಕೂಲಲ್ಲಿ. ಆ 22 ನಾಟಕದಲ್ಲಿ ನನಗೆ ಬೆಸ್ಟ್ ಸೀರೀಸ್ ಅವಾರ್ಡ್ ಮಾಡಿದ್ರು. ಅವಾಗ ನಂಗೆ ಸಿಕ್ಕಿದ್ದು ಭಗವದ್ಗೀತೆ ಬುಕ್ಕು. ಅವಾಗ ನನಗೆ ಮಾಸ್ಟರ್ ಬಂದ್ಬಿಟ್ಟು ಹೇಳಿದ್ರಂತೆ ನಮ್ಮ ಅಮ್ಮನ ಹತ್ರ, ಇವನು ಓದೋದಿಲ್ಲ ಏನೂ ಇಲ್ಲ, ಹೆಂಗಿರು ನಾಟಕ ಮಾಡಕ್ ಚೆನ್ನಾಗಿ ಮಾಡ್ತಾನೆ, ತಗೊಂಡೋಗಿ ನಾಟಕ ಕಂಪ್ನಿಗೆ ಹಾಕ್ಬಿಡಿ ಅಂತ. ಇಲ್ಲ ಸರ್, ಅವ್ನು ಸ್ವಲ್ಪ ಅವ್ನಿಗೆ ವಿದ್ಯೆ ಬೇಕಲ್ವ ಸರ್, ಅಟ್ಲೀಸ್ಟ್ ಒಂದು PUC ಡಿಗ್ರಿ ಮುಗಿಸ್ಬಿಡಿ ಸರ್ ಅಂತ. ಆಮೇಲೆ ಇದ್ಕೊಂಡು ಇಲ್ಲ ಸ್ಪೋರ್ಟ್ಸ್ ಚೆನ್ನಾಗಿದ್ದಾನೆ, ಡ್ರಾಮಾನು ಚೆನ್ನಾಗಿ ಮಾಡ್ತಾನೆ, ಬೆಸ್ಟ್ ಎಲ್ಲ ಬಿಡ್ಸ್ಬಿಟ್ಟು ಅದಕ್ಕೆ ಹಾಕ್ಬಿಡಿ ಅಂತ ಹೇಳಿದ್ರು. ಆಮೇಲೆ ಇಲ್ಲಪ್ಪ ಹಿಂಗೆ ಅಂತೆಲ್ಲ ಹೇಳ್ಕೊಂಡು ಮಮ್ಮಿಗೆ ಹೆಂಗೋ ಸಮಾಧಾನ ಮಾಡಿ, ಆಯ್ತು ಮಮ್ಮಿ ಹೆಂಗೋ ಕಷ್ಟ ಬಿದ್ದು ಅಟ್ಲೀಸ್ಟ್ PUC ಡಿಗ್ರಿ ಆದ್ರೂ ಮುಗಿಸ್ತೀನಿ ಅಂತ ಬಂದ್ವಿ. ಸೊ ಹಂಗೆ ಜನರಲ್ ಆಗಿ ಹೋಗ್ತಿತ್ತು ಅಥ್ಲೆಟಿಕ್ಸ್. ಆಕ್ಟಿಂಗ್ದು ಬುನಾದಿ ಅಲ್ಲಿ ಏನಾದ್ರು ನೆನಪಿದ್ಯಾ ನಾಟಕದ್ದು? ನಮ್ಮ ಅಪ್ಪನ ಕೋರ್ಟು ಅಂತ ಮಾಡಿದ್ದು. ಓಕೆ, ಏನಾದ್ರು ಲೈನ್ ಗೀನ್ ಏನಾದ್ರು ನೆನಪಿದ್ಯಾ? ಲೈನ್ ಅಷ್ಟಿಲ್ಲ. ಅದಿಲ್ಲ ಏನು ಅಂದ್ರೆ ಒಂದು ಬಕ್ಸ್ ಬನ್ನಿ ಟೀ ತಕೊಂಡು ಹೊಟ್ಟೆ ದಪ್ಪ ಮಾಡ್ಕೊಂಡು ಆ ರೀತಿ ನಾಟಕ ಮಾಡಿದ್ದು ನಾನು. ಕ್ಯಾರೆಕ್ಟರ್ನ ಐ ಕ್ಯಾರಿಡ್ ಔಟ್ ಲೈಕ್ ಎನಿಥಿಂಗ್ ಎಲ್ಸ್. ನನಗೆ ಗೊತ್ತಿಲ್ಲ ಅದು ಹೆಂಗ್ ಮಾಡಿದೆ ಅಂತ. ಫ್ಯಾಂಟಾಸ್ಟಿಕ್. ಓಕೆ, ನನ್ನ ಫ್ರೆಂಡ್ ಯಾರು ಒಳಗಡೆ ಒಬ್ಬ ಕಲಾವಿದನೆ ಅಂತ ಅವಾಗಲೇ ಗೊತ್ತಾಗಿದ್ದು. ಆಮೇಲೆ ನನ್ನ ಫ್ರೆಂಡ್ ಯಾರು ನಾಟಕ ಮಾಡ್ತಾರೆ ಅರುಣ್ ಅಂತ. ಸೊ ಅವ್ನು ಮಾಡ್ಬೇಕಾದ್ರೆ ಅವನೇ ಶಾಕ್ ಆಗ್ಬಿಟ್ಟ. ಏನಕ್ಕೆ ಆನ್ ಸ್ಪಾಂಟೇನಿಯಸ್ ಆಗಿ ಸ್ಪಾಟಲ್ಲಿ ನಾನು ಡೈಲಾಗ್ ಹೊಡಿತಿದ್ದೀನಿ 7th ಸ್ಟ್ಯಾಂಡರ್ಡ್ ಅಲ್ಲಿ. ಅವನು ಏನೋ ಅಂದ ಅಂತ ನಾನೇನೊಂದು ಅಂದ್ಬಿಟ್ಟು ಅಲ್ಲಿಗೆ ಅಂದಿದ ತಕ್ಷಣ ಅವ್ನು ಇದ್ಕೊಂಡು ಏನೋ ಮಗಲ್ಲ ಸ್ಪಾಂಟೇನಿಯಸ್ ಹೊಡ್ಬಿಟ್ಟಲ್ಲ ಕಿಲಾಡಿ. ಆಮೇಲೆ ಎಲ್ಲ ಬಂದಿದ ತಕ್ಷಣ ಅವನು ಫುಲ್ ಖುಷಿ ಆದ, ಪರವಾಗಿಲ್ಲ ಮಗ ನಿಮ್ಗೆ ಒಬ್ಬ ಕಲೆ ಇದೆ, ಚೆನ್ನಾಗಿ ಬರ್ತಾ ಹೊರಗಡೆ, ನೀನು ಏನೋ ಒಂದು ಆಗ್ತೀಯ ಬಿಡು ಹಂಗೆ ಅಂತ. ಏನಾದ್ರು ಫನ್ನಿ ಎಕ್ಸ್ಪೀರಿಯನ್ಸ್ ನಾಟಕ ಮಾಡ್ಬೇಕಾಗಿರೋದು? ಅದೇ ಈ ಹಲ್ಲಾಕೊಂಡು ಮಾಡ್ಬೇಕಾರೆ ಮಾತಾಡಕ್ ಆಗ್ತಿರ್ಲಿಲ್ಲ, ಅದು ಬೇರೆ ಜಾರ್ತಿತ್ತು. ಈ ಬಸ್ ಬನಿಟಿ ಇತ್ತು, ಇಟ್ಕೊಂಡು ಮಾಡೋದು ಜಾರ್ತಿತ್ತು. ಅವ್ನಿಗೆ ಇದ್ಕೊಂಡು ಅವ್ನು ಒಂದ್ಸರಿ ಕಣ್ಸನೆ ಮಾಡಿದೆ, ಜಾರ್ತಿದೆ ಹೆಂಗೆ ಅಡ್ಜಸ್ಟ್ ಮಾಡೋದು. ಆ ಹೊಟ್ಟೆ ಬೇರೆ ಕಟ್ಕೊಂಡ್ಬಿಟ್ಟಿದೀವಲ್ಲ, ದಪ್ಪ ಹೊಟ್ಟೆ ಮಾಡ್ಕೊಂಡು ಟೋಪಿ ಹಾಕೊಂಡು. ಸೊ ಅದ್ಭುತವಾಗಿತ್ತು ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ಕಂಪ್ಲೀಟ್ಲಿ ಟಚ್ ಹೊಟ್ಟೋಯ್ತು. ಬರೀ ಅಥ್ಲೆಟಿಕ್ಸ್ ಬಿಸಿ ಆಗ್ಬಿಟ್ಟೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ. ಬೆಳಗ್ಗೆ ಸ್ಕೂಲು ಕಾಲೇಜು ಅಂತ ಬಂದಾಗ ನಮ್ಗೆ ಎಲ್ಲ ಕಡೆನೂ ನಮ್ಗೆ ಸ್ಪಾನ್ಸರ್ಸ್ ನಮ್ಗೆ ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿದ್ದಾನೆ ಹಂಗೆ ಅಂದ್ಬಿಟ್ಟು ಬೆಳಗ್ಗೆ ನಮ್ಗೆ ಫ್ರೀ ಟೈಮ್ ಕೊಟ್ಬಿಡೋರು. ಒಂದು ಪೀರಿಯಡ್ ಹೋಗಂಗಿಲ್ಲ ನಮ್ಗೆ. ಇನ್ನು ಸಾಯಂಕಾಲ ಅಷ್ಟೇ ಒಂದು ಪೀರಿಯಡ್ ಮೈನಸ್ ಎಲ್ಲ ನಮ್ಗೆ ಅಟೆಂಡೆನ್ಸ್ ಕೊಟ್ಬಿಡೋರು. ಸೊ ಅದ್ರ ಜನರಲ್ ಆಗಿ ಉಳಿದಿದ್ದ ಪೀರಿಯಡ್ಸ್ ಹೋಗ್ತಿದ್ದ ಫಸ್ಟ್ ಲಾಸ್ಟ್ ಬಿಟ್ಟು. ಅದು ಮೈನಸ್ ಆಗ್ತಿತ್ತು ಒಂದೊಂದ್ಸರಿ. ಏನಕ್ಕೆ ಕೇಳೋ, ಅಲ್ಲಿ ಒಂದೊಂದು ಒಬ್ಬರು ಲೆಕ್ಚರ್ ನಮ್ಗೆ ಇಷ್ಟ ಆಗಲ್ಲ, ಅವ್ನ ಕ್ಲಾಸ್ ಬರಲ್ಲ ಅಂತ. ಯಾವ ಬೇಡುಗರು ನಮ್ಗೆ ಇನ್ನೇನು ಜಸ್ಟ್ ಪಾಸ್ರೆ ಸಾಕ್ತಾನೆ. ಯು ಡೋಂಟ್ ಬಿಲೀವ್ ಆರ್ ನಾಟ್, ಫಸ್ಟ್ ಇಯರ್ ಡಿಗ್ರಿಯಿಂದ 3rd ಇಯರ್ ಮುಗಿಯೋರ್ಗು ಒಂದೇ ಬುಕ್ಕಲ್ಲಿ ಎತ್ಕೊಂಡು ಹೋಗಿದ್ದೀನಿ. ಆ ಒಂದೇ ಬುಕ್ಕಲ್ಲಿ ಬರೀ ಪಾಯಿಂಟ್ಸ್ ಬರ್ಕೋತಿದ್ದೆ ಅಷ್ಟೇ. ನಾನು ಕಾಲೇಜಿಗೆ ಒಂದೇ ಬುಕ್ ಎತ್ಕೊಂಡು ಹೋಗೋದು. ಹೆಂಗೆ ಎಕ್ಸಾಮ್ ಬಂದಾಗ ಗೊತ್ತಲ್ಲ, ಏನೋ ಒಂದು ಬರ್ಬಿಟ್ಟು ಬರೋದು. ಪಾಸ್ ಆಗ್ತಿದ್ದೆ. ಪಾಸ್ ಆಗ್ತಿದ್ವಿ. ಆರ್ಟ್ಸ್ ಅಲ್ವಾ,
ಆರ್ಟ್ಸಲ್ಲಿ ಸಿಕ್ಕಿದ್ದೆಲ್ಲ ಬರೆಯೋದಲ್ಲಿ ಟೀಚರ್ ಎಲ್ಲ ಏನೆಲ್ಲ ಬೈದಿರೋ ಅದೆಲ್ಲ ಸೇರ್ಸ್ಕೊಂಡೆ ಬರ್ಬಿಡೋದು ಲಾಸ್ಟಲ್ಲಿ. ಸೊ ಆ ರೀತಿ ತರಲೆಗಳು ಮಾಡ್ಕೊಂಡು ಹೆಂಗೋ ಮಾಡ್ಕೊಂಡು ಪಾಸ್ ಆಗ್ಬಿಟ್ವಿ ನಾವು. ಅದಾದ್ಮೇಲೆ ಸ್ವಲ್ಪ ಈ ಫಿಲಮ್ ಫೀಲ್ಡು ಬಿಟ್ಬಿಟ್ಟಿದ್ದೆ ನಾನು. ಇನ್ನು ಅಥ್ಲೆಟಿಕ್ಸ್ ಅಂತ ಹೇಳ್ಬೇಕಾದ್ರೆ ನಾನು ಡಿಗ್ರಿವರೆಗೂ ನಾವು ಕಾಲೇಜ್ ಚಾಂಪಿಯನ್ಸ್. ಕಾಲೇಜ್ ಅದು ಇದು ಯಾಕಂದ್ರೆ ಹುಡುಗಿರಲ್ಲಿ ನಮ್ಮ ಅಕ್ಕ ಇರ್ತಿದ್ಲು ಚಾಂಪಿಯನ್, ಇರ್ತಿದ್ದೆ. ಫ್ಯಾಮಿಲಿ ಪೂರ್ತಿ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್. ಮನೇಲಿ ಯಾರು ಇದ್ದಾರೆ ರಂಜಿತ್? ಈಗ ನನ್ನ ಅಕ್ಕಂದಿರು ಇದ್ದಾರೆ ಇಬ್ರು. ಓಕೆ. ಅವರಿಬ್ರು ಮಕ್ಳಿದ್ದಾರೆ. ಓಕೆ. ಆಮೇಲೆ ಭಾವ ಇದ್ದಾರೆ. ಓಕೆ. ಡ್ಯಾಡಿ, ನಾನು. ಓಕೆ. ಇವಾಗ ಇನ್ನೊಬ್ರು ಆ್ಯಡ್ ಅಪ್ ಆಗ್ತಾರೆ. ಮನೆಗೆ ಲಕ್ಷ್ಮಿ ಬರ್ತಾ ಇದ್ದಾರೆ. ಹೌದೌದು. ಸೊ ಮಮ್ಮಿ ಜಾಗದಲ್ಲ ತುಂಬಕ್ಕೆ ಇವಾಗ ನಮ್ಮ ಮನೆಗೆ ಇನ್ನೊಬ್ರು ಎಂಟ್ರಿ ಕೊಡ್ತಾ ಇದ್ದಾರೆ. ಅವ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇದೆ ಸಪ್ರೇಟ್ ಸೆಗ್ಮೆಂಟ್ ಇದೆ. ಈಗ ಕಾಲೇಜಲ್ಲಿ ಲವ್ ಗಿವ್ ಏನಾದ್ರು ಅದು ಬೇಜಾನಿರುತ್ತೆ. ನಮ್ದು ಬೇಜಾನು ಅದೆಲ್ಲ ಇಲ್ಲ. ಅದೆಲ್ಲ ನಾವೆಲ್ಲ ಹೇಳ್ಬಿಟ್ಟಿದೀವಿ. ನೀನ್ ನಂಗೆ ಹೇಳಿದ್ದಲ್ಲ ಸೆಟ್ಟಲ್ಲ ಏನೂ ಇಲ್ಲ, ಎಲ್ಲ ಟ್ರಾನ್ಸ್ಪರೆಂಟ್ ಮಿರರ್ ಇಟ್ಟಂಗೆ ಇಟ್ಬಿಟ್ಟಿದ್ದೀನಿ ನಾನು ಅಂತ. ಅದೆಲ್ಲ ನಮ್ ಜನಕ್ಕೆ ಗೊತ್ತಾಗಬೇಕಲ್ಲ. ಇನ್ನೊಂದೇನು ಅಂದ್ರೆ ಗರ್ಲ್ ಫ್ರೆಂಡ್ಸ್ ಅಂತ ಬಂದಾಗ ನಂದು ಫಸ್ಟ್ ಗರ್ಲ್ ಫ್ರೆಂಡ್ ಬಂದು 7th ಸ್ಟ್ಯಾಂಡರ್ಡ್ ಅಲ್ಲಿ. ಓ ಅಂತ ಕಾಲತ್ತಿಲ್ಲ. ಓಕೆ. ಅಂತ ಕಾಲತ್ತಿಲ್ಲ. 7th ಸ್ಟ್ಯಾಂಡರ್ಡ್ ಲವ್ ಸ್ಟೋರಿ. ಅದು ಏನು ಈ ಕಡೆಯಿಂದ ಆ ಕಡೆ ನೋಡೋದು, ಆ ಕಡೆಯಿಂದ ಈ ಕಡೆ ನೋಡೋದು. ಇನ್ನೇನ್ ಮಾಡೋದು ಇನ್ನೇನು ಅಲ್ಲ ಬೇರೆ. ನಮ್ಗೆ 7th ಸ್ಟ್ಯಾಂಡರ್ಡ್ ಅಂತ ಇರ್ಬೇಕಾದ್ರೆ ನಮ್ಗೆ ಅವಾಗ ಏನ್ ಮಾಡ್ತಿದ್ರು, ತೀಟ್ಲೆ ಮಾಡ್ತಾರೆ ಅಂದ್ಬಿಟ್ಟು ಒಂದು ಹುಡುಗ ಒಂದು ಹುಡುಗಿ, ಒಂದು ಹುಡುಗ ಒಂದು ಹುಡುಗಿ ಕೂರ್ಸೋರು. ಯಾವ ಸ್ಕೂಲ್ ಗುರು ಅದು? ವಾಣಿ ಸ್ಕೂಲ್. ಮಜಾ ಕೇಳೋ. ಅದೇ ನಮ್ದು ಅಲ್ಲ ಆಟ. ಅದು ತರಲೇನೆ. ಇನ್ನೇನು ಮತ್ತೆ ಆ ಕಡೆಯಿಂದ ಈ ಕಡೆ ಕುತ್ಕೊಬೇಕಾದ್ರೆ ಇವಳು ರೇಗಿಸೋದು, ಇವಳು ಕುತ್ಕೊಬೇಕಾದ್ರೆ ಅವಳು ರೇಗಿಸೋದು. ಇದೇ ಕೆಲ್ಸಗಳು ನಮ್ದು. ಆಮೇಲೆ ಇದ್ಕೊಂಡು ಹಿಂಗೋ ಒಂದ್ ಕಡೆ ಆಯ್ತು, ಒಂದು ಗರ್ಲ್ ಫ್ರೆಂಡ್ ಅಂತ ಆಯ್ತು, ಅವ್ರ ಅಪ್ಪನ ಗೊತ್ತಾಯ್ತು, ಮನೆಗೆ ಬಂದ್ರು ಇಟ್ಕೊಂಡ್ರು ನಮ್ಗೆ. ಡ್ಯಾಡಿ ಇದ್ಕೊಂಡು ನೋಡೋ ಯಾರೋ ಬಂದವ್ರೆ ನಿಮ್ದು ಫ್ರೆಂಡ್ ಅಪ್ಪ ಅಮ್ಮ ಅಂದ್ರು. ಯಾರು? ಅವಾಗ ಲವ್ ಸ್ಟೋರಿ ಇದು ಲೆಟರ್ ಕೊಟ್ಬಿಟ್ಟಿದ್ದೆ. ಲವ್ ಲೆಟ್ರು ನೀನೇ ಬರ್ಸಿದ್ದ? ನಾನೇ ಬರ್ದೆ. ಅದೇನಂತ ಬರ್ದಿದೆ, ಮೈ ಲವ್ ಇಸ್ ಲೈಕ್ ಹಾರ್ಟ್ ಸಮಥಿಂಗ್, ಏನೋ ಲೈಟ್ ಗೀಟ್ ಅಂತ ಏನೋ ಬರ್ದು ಹಾಕಿಟ್ಟಿದ್ದೆ ಅಲ್ಲಿ ಇಂಗ್ಲಿಷಲ್ಲಿ. ಅದು ಬರ್ದು ಹಾಕಿದ ತಕ್ಷಣ ಅವ್ರು ತಗೊಂಡೋಗಿ ಬ್ಯಾಗಲ್ಲಿ ಇಟ್ಕೊಂಡಿದ್ದು. ಅವ್ರ ಅಮ್ಮ ಹೋಮ್ ವರ್ಕ್ ಏನು ಕೈ ಹಾಕಿದ್ದಾರೆ. ಲೆಟರ್ ಸಿಕ್ತಲ್ಲ, ಬಂದ್ರು ಮನೆಗೆ. ಏನ್ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಮಗ ಹಿಂಗೆಲ್ಲ ಹಿಂಗೆ ಅಂತ. ನಮ್ಮ ಅಪ್ಪ ಇಟ್ಕೊಂಡು ಆಯ್ತಾ ಎಲ್ಲ ಮುಗೀತಾ, ಇನ್ಮೇಲೆ ಮಾಡಲ್ಲ ಬಿಡಿ ಮೇಡಮ್ ಅಂತ ಕಳ್ಸಿದ್ರು. ಕಟ್ ಮಾಡ್ದ ಇಲ್ವಾ? ಇಲ್ಲ. ಆಮೇಲೆ ಇನ್ನೂ ಮಜಾ ಇತ್ತು ಕೇಳುವ. ಒಳ್ಳೆ ಮಜಾ ಏನು ಅಂದ್ರೆ ಆಮೇಲೆ ನಮ್ಮಪ್ಪ ಏನೋ ಈಗಲೇ ಲವ್ ಸ್ಟೋರಿ ಎಲ್ಲ ಬರ್ತಿದ್ದೀನೇನೋ, ಸಖತ್ತಾಗಿದೆ, ಸೂಪರ್, ನೀನು ಯಾಕೋ ಮೀರಿ ಹೋಗ್ಬಿಟ್ಟಿದ್ಯಾ ನೀನು ಹಂಗೆ. ಏನಿಲ್ಲ ಡ್ಯಾಡಿ, ಅವಳೇ ಫಸ್ಟ್ ಪ್ರಪೋಸ್ ಮಾಡಿದ್ದು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದೆ. ಹೇಳಿದ ತಕ್ಷಣ ಆಯ್ತು ಬಿಡಪ್ಪ ಹೋಗ್ಲಿ, ಏನು ಮಾಡೋಕ್ಕಾಗುತ್ತೆ, ಕೆಲಸ ಮಾಡು, ಚೆನ್ನಾಗಿ ಓದು, ಒಂದು ಒಳ್ಳೆ ಕೆಲ್ಸಕ್ಕೆ ಸೇರ್ಕೋ, ಅವಳನ್ನೇ ಮದುವೆ ಹೋಗು ಅಂದ್ಬಿಟ್ರು. ಹೋಗ್ಲೇ 7ನೇ ಕ್ಲಾಸ್ಗೆ ಅವಾಗಲೇ ಆಯ್ತು ತಾವು ನಮ್ಮ ಅಪ್ಪನೇ ಕೊಟ್ಬಿಟ್ರಲ್ಲ, ಸುಮ್ಮನೆ ಆಗೋದು. ಹಂಗೆ ಒಂದೊಂದೇ ಶುರು ಆಯ್ತು. ಆಮೇಲೆ 9th ಸ್ಟ್ಯಾಂಡರ್ಡ್ ಒಂದು ಗರ್ಲ್ ಫ್ರೆಂಡ್ ಸಿಕ್ಕಿದ್ಲು, 10th ಸ್ಟ್ಯಾಂಡರ್ಡ್ ಒಂದು. ಎಲ್ಲ ನಿನಗೆ ಸಿಕ್ಕಿದ್ದು. ಓಕೆ. ನಿನ್ಗೆ ಯಾರಾದರೂ ಪ್ರಪೋಸ್ ಮಾಡಿದ್ವಿ? ಎರಡಷ್ಟು ಪ್ರಪೋಸಲ್ ಸ್ಕೂಲಲ್ಲಿ ಇದೇ ಬಂದು ಹಿಂಗೆ ಹುಡುಗಿರು ಬಂದು ಗ್ರೀಟಿಂಗ್ಸ್ ಕೊಟ್ಟು ಅದು ಕೊಟ್ಟು ಅದಿತ್ತು. ಅದು 10th ಸ್ಟ್ಯಾಂಡರ್ಡ್ ಒಂದಿತ್ತು, 9th ಅಲ್ಲಿ ಒಂದಿತ್ತು, PUC ಅಲ್ಲಿ ಒಂದು. ಅದಾದ್ಮೇಲೆ ಸ್ವಲ್ಪ ನಾವು ಸ್ಪೋರ್ಟ್ಸ್ ಎಲ್ಲ ಬಿಸಿ ಆಗ್ಬಿಡ್ತೀವಿ, ಸ್ವಲ್ಪ ಕಮ್ಮಿ ಆಗೋಯ್ತು. ಬಟ್ ನಮ್ಗಳಿಗೆ ಬೇಜಾನ ಆಸೆ ಇರೋದು. ಆಗ್ಬಾರ್ದೆ ಕಮ್ಮಿ ಅಲ್ಲ, ನಮ್ದೇನಂದ್ರೆ ಡೈವರ್ಷನ್ ಆಗ್ಬಿಡ್ತಿತ್ತು ನಮಗೆ. ಬೆಳಗ್ಗೆ ಸ್ಪೋರ್ಟ್ಸ್ ಬರೋದು, ಸಾಯಂಕಾಲ ಎಲ್ರಿಗೂ ಸ್ಪೋರ್ಟ್ಸ್ ಇಂದ ಇದು ಬಂದ್ರೆ ಡೈವರ್ಷನ್ ಆಗುತ್ತೆ. ನಿಮ್ಗೆ ಇದರಿಂದ ಸ್ಪೋರ್ಟ್ಸ್ ಡೈವರ್ಷನ್ ಆಗೋಯ್ತು. ನಮ್ಮಲ್ಲಿ ತುಂಬಾ ಬಿಸಿ ಮಾಡ್ಬಿಟ್ರಲ್ಲ, ಬೆಳಗ್ಗೆ ಸಾಯಂಕಾಲ ಕಾಂಪಿಟೇಷನ್ ರೆಡಿ ಆಗ್ತಿದ್ವಿ ಸ್ಟೇಟ್ಸ್ಗೆಲ್ಲ. ಸೊ ಆ ಥರ ಇರ್ಬೇಕಾದ್ರೆ ನಂಗೆ ಏನು ಮಾಡೋಕ್ಕಾಗಲ್ಲ. ಹಿಂಗಾದ್ರೆ ಫುಲ್ ಕಾನ್ಸಂಟ್ರೇಷನ್ ಅಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಬೆಳಗ್ಗೆ ಒಂದು 6-7 o'clock ಹೋದ್ರೆ 8-9 ಬರೋವರೆಗೂ ನಮ್ದೆಲ್ಲ ವರ್ಕೌಟ್ ಎಲ್ಲ ಮುಗಿಸಿ ಪ್ರಾಕ್ಟೀಸ್ ಎಲ್ಲ ಮುಗಿಸಿ ಬರ್ತಾ ಇದ್ವಿ. ಮತ್ತೆ ಈವ್ನಿಂಗ್ 4-4:30 ಹೋಗ್ಬಿಡ್ತಿದ್ವಿ. ಮತ್ತೆ ಬರ್ತಾ ಇದ್ವಿ ರಾತ್ರಿ 8-9 ಗಂಟೆ. ಡೈವರ್ಟ್ ಆಗ್ಬಿಡುತ್ತೆ ಕಂಪ್ಲೀಟ್. ಇಲ್ಲ ಹೋಗಿ ಇವೆಲ್ಲ ಡೈವರ್ಟ್ ಆಗ್ಬಿಡುತ್ತೆ. ಏನಕ್ಕೆ ಅಂದ್ರೆ ನಮ್ಗೆ ಇವಾಗ ಏನಂದ್ರೆ ಅಲ್ಲಿ ಮರ್ಯಾದೆ ಪ್ರಶ್ನೆ. ಹೌದು. ಮತ್ತೆ ಕಾಲೇಜಲ್ಲಿ ಇದೆಲ್ಲ ಇರ್ಬೇಕು. ಮತ್ತೆ ಒಂದು ನನ್ನ ಮೇಲೆ ನಂಬಿಕೆ ಇಟ್ಟು ಅದು ಒಂದು ಸ್ಕಾಲರ್ಶಿಪ್ ಅಲ್ಲೂ ಅದೆಲ್ಲ ಮಾಡ್ತಿರ್ತಾರಲ್ಲ. ಹೌದು. ಸೊ ಹಂಗಿರ್ಬೇಕಾದ್ರೆ PT ಮಾಸ್ಟರ್ಗೆ ಆಗಿರ್ಬೋದು, ಯಾರಿಗೆ ಆಗಿರ್ಬೋದು, ನಾವು ಒಂದು ಗೌರವ ಕೊಡ್ಲೇಬೇಕು. ಸೊ ಹಂಗಿರ್ಬೇಕಾದ್ರೆ ಇಡೀ ಕಾಲೇಜ್ ತರ್ತಾ ಇದೆ ಮೆಡಲ್. ನಾವು ಕಾಲೇಜ್ ನಂಬಿಕೆ ಇಟ್ಟು ನಿಮ್ಮನ್ನು ಕಳಿಸಿದ್ದಾರೆ ಅಂದಾಗ ಸ್ಟೇಟ್ ಸಿಲ್ವರ್ ಮೆಡಲಿಸ್ಟ್ ಆಯ್ತು. ಸೂಪರ್. ಡಿಗ್ರಿ ಎಲ್ಲ ಮುಗಿಸಿದ್ವಿ. ಮುಗಿಸಿದ್ಮೇಲೆ ಯಾಕೋ ಬೇಡ ಅನಿಸ್ತು. ಸರಿ ನೆಕ್ಸ್ಟ್ ಫಸ್ಟ್ ಕೆಲ್ಸಕ್ಕೆ ಹೋಗ್ಬಿಡೋಣ ಅಂದ್ಬಿಟ್ಟು. ಈಗ ಕಾಲೇಜಲ್ಲಿ ನೀನು ಸ್ಪೋರ್ಟ್ಸ್ ಆಡ್ತಿರ್ಬೇಕಾದ್ರೆ ನೋಡಿ ಹುಡುಗಿರೆಲ್ಲ ಫುಲ್ ಅಡ್ಮೈರ್ ಮಾಡ್ಕೊಂಡು ನಿನ್ನ, ವಾವ್ ವಾಟ್ ಅ ಮ್ಯಾನ್, ವಾಟ್ ಅ ಬಾಯ್ ಇದ್ರೆ ಹಿಂಗೆ. ಅದೆಲ್ಲ ತುಂಬಾ ಇತ್ತು. ಓಕೆ. ಅದೆಲ್ಲ ತುಂಬಾ ಇತ್ತು. ಆಕ್ಚುಲಿ ಅಥ್ಲೆಟಿಕ್ಸ್ ಆಡ್ಬೇಕಾದ್ರೆ ಬಂದು ಕೂತ್ಕೊಂಡು ನೋಡ್ತಿರೋದು ಬೇರೆ ಕಾಲೇಜ್ ಹುಡುಗಿರು. ಅದು ಸ್ಕೂಲಿಂದಾನೇ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಸ್ಪೋರ್ಟ್ಸ್ ಅಂದ್ರೆ ಸಾಕು, ರಂಜಿತ್ ಫಸ್ಟ್ ಪರ್ಸನ್ ಗ್ಯಾರಂಟಿ, ಪಕ್ಕಾ ಫಿಕ್ಸ್. ಅಲ್ಲೆಲ್ಲ ಹುಡುಗಿರು ಪಕ್ಕದಲ್ಲಿ ಅಕ್ಕಪಕ್ಕ ನಿಂತ್ಕೊಂಡಾಗ ಬಿಸಿ ಕೇಕ್ ನೀನು ಅವಾಗ ಫುಲ್ ಜೋಶ್ ಜಾಸ್ತಿ. ಯಾಕಂದ್ರೆ ಹೈಟು ಪರ್ಸನಾಲಿಟಿ ಎಲ್ಲ ಹಂಗೆ ಇತ್ತು. ನಾವು ಅವಾಗಲೇ 6 ಪ್ಯಾಕ್ ಮಾಡಕ್ಕೆಲ್ಲ ಕುತ್ಕೊಂಡ್ಬಿಟ್ಟಿದ್ವಿ. ಯಾವಾಗ? ಆಲ್ಮೋಸ್ಟ್ 8th 9th ಅಲ್ಲಿ ಇರ್ಬೇಕಾದ್ರೆ. 6 ಪ್ಯಾಕ್ 8th 9th ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಇದ್ದಿದ್ದು. ಸ್ಪೋರ್ಟ್ಸ್ ಅಲ್ಲಿ ಏನ್ ಮಾಡ್ತಾರೆ 6 ಪ್ಯಾಕ್ ತುಂಬಾ ನಮ್ ಕ್ರೇಜ್ ಅವಾಗ. ಓಕೆ. ಸೊ ಹಂಗಿರ್ಬೇಕಾದ್ರೆ ಒಂದು 2-3 ಫೋಟೋಸ್ ಇರ್ಬೋದು, ಯಾವ್ದೋ ಚಿಕ್ಕ ಚಿಕ್ಕ ಫೋಟೋಸ್ಗಳು ಇತ್ತು. ಅದಕ್ಕೆ ಕೊಡಿಸಿ ಅಂತ ನೋಡ್ಬೇಕು ನಾನು ಇವಾಗ ಅದನ್ನೆಲ್ಲ. ನಾನು ನನ್ನ ಫ್ರೆಂಡ್ ಇಬ್ರು ಕಿತ್ತಾಡೋದು, ಯಾರು ಬೈಸೆಪ್ಸ್ ಜಾಸ್ತಿ ಹೊಡಿತಾರೆ, ಯಾರು ಆಬ್ಸ್ ಜಾಸ್ತಿ ಹೊಡಿತಾರೆ. ಸೊ ಆ ರೀತಿ ನಮ್ದು. ಓಕೆ. ಅಂಡ್ ದ ಸೇಮ್ ಟೈಮ್ ನಾವು ಅಥ್ಲೆಟಿಕ್ಸ್ ಅಲ್ಲಿ ಇರ್ಬೇಕಾದ್ರೆ ಪ್ರಕಾಶ್ ಪಡ್ಕೊನೆಯವರು ಮಗಳು ಬರ್ತಾರೆ, ದೀಪಿಕಾ ಪಡ್ಕೊನೆ.
ಓ ಅವ್ರು ನೋಡಕ್ ಇನ್ನೂ ಜಾಸ್ತಿ ನಾವು ಇನ್ನು ಅಡ್ಮೈರ್ ಆಗ್ಬೇಕಲ್ಲ ಸ್ಪೋರ್ಟ್ಸ್ ಅಲ್ಲಿ ಓಡ್ಬೇಕಾದ್ರೆ ಶಿ ವಾಸ್ ಯೂಸ್ ಟು ಕಮ್ ಫಾರ್ ಫಿಟ್ನೆಸ್ಗೆ ಅಂತ ಅವ್ರು ಈ ಕಡೆ ಬಂದು ಹೋಗೋರು. ಬಟ್ ಅವ್ರು ಇನ್ನೂ ಸಿನಿಮಾಗೆ ಬಂದಿರಲಿಲ್ಲ ಅವಾಗ. ಶಿ ವಾಸ್ ಜಸ್ಟ್ 9th standard. ನಾನು ಸೆಕೆಂಡ್ ಇಯರ್ PUC ಏನು. ಓಕೆ. ಸೊ ಅವಾಗ ನಮ್ಗೆ ಅದೊಂದು ಸ್ವಲ್ಪ ಅಡ್ಮೈರು. ದೀಪಿಕಾ ಪಡ್ಕೊಂಡು ಬರ್ತಾಳೆ, ಪ್ರಕಾಶ್ ಪಡ್ಕೊಂಡವ್ರ ಮಗಳು ಅಂತ ಅವಾಗ ಅಷ್ಟೇ, ಇನ್ನೇನು ಇಲ್ಲ. ಸೊ ಹಂಗಿರ್ಬೇಕು ನಮಗೂ ಖುಷಿ ಆಗೋದು. ಅವ್ರನ್ನ ಸ್ವಲ್ಪ ಸ್ಟೆಂಟ್ ಹೊಡೆಯೋಣ, ಹೆವಿ ಆ್ಯಪ್ಸ್ ವರ್ಕೌಟ್ ಮಾಡೋದು, ಸ್ಪ್ರಿಂಟ್ ಸರಿಯಾಗಿ ಹೊಡೆಯೋದು, ಈ ಟ್ರಿಪಲ್ ಜಂಪ್ ಲಾಂಗ್ ಜಂಪ್ ಬಂದಾಗ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ವಲ್ಲ. ನಂದು ಇವೆಂಟ್ ಬಂದಿದ್ದು 110 hurdles. ಓಕೆ. ಸೊ ಹಂಗಿರ್ಬೇಕಾದ್ರೆ ಸ್ವಲ್ಪ ನಾವು ಸ್ವಲ್ಪ ಸೀನಿಯರ್ ಆಗ್ಬಿಟ್ಟಿದ್ವಿ. ಹರ್ಡಲ್ಸ್ ಅಂದ್ರೆ ಈ ಜಂಪ್ ಕಿಂಪ್ ಎಲ್ಲ ಮಾಡ್ಕೊಂಡು ಹೋಗೋದು ಅದೇ ತಾನೇ? ಕರೆಕ್ಟ್. ಓಕೆ. ಅದರಲ್ಲೇ ಮಾಡ್ಬಿಟ್ಟಿದ್ವಿ ಕೊನೆಗೆ ಸಿಲ್ವರ್ ಮೆಡಲ್. ಸೂಪರ್. ಹಂಗಿರ್ಬೇಕಾದಾಗ ಸ್ವಲ್ಪ ನಮಗೂ ಖುಷಿನೇ. ಓಕೆಪ್ಪ ಚೆನ್ನಾಗಿತ್ತು ಹಂಗೆ. ಬಟ್ ಅವ್ರು ನಮಗೆ ಬೀಳ್ತಾ ಇರಲಿಲ್ಲ. ಅವ್ರದ್ದು ಎಷ್ಟೋ ದೊಡ್ಡ ಲೆವೆಲ್, ನಾವೆಲ್ಲ ಇನ್ನೂ ಚಿಕ್ಕವ್ರು ಅವಾಗ ಇನ್ನೂ ಆಡ್ತಾ ಇದ್ವಿ. ಸೊ ನಮ್ಗೆ ಬೇಡ ಬಿಡು ಅಂತ ನಾವು ಸುಮ್ಮನೆ ಆಗ್ಬಿಟ್ವಿ. ಅಂದಾಗ ಸುಮ್ಮನೆ ನೋಡೋದಷ್ಟೇ ಖುಷಿಗೆ. ಮೆನ್ ವಿಲ್ ಬಿ ಮೆನ್. ಯಾರು ತುಂಬಾ ಹಿಂದೆ ಬಿದ್ದು ಕಾಡ್ಸಿರೋರು ಇದಾರ? ಕಾಡ್ಸಿರೋರು ಅಂತ ಹೇಳಿಲ್ಲ, ನಿಮ್ ಬೇಕೇ ಬೇಕು, ನೀನೇ ಬೇಕು ಇಲ್ಲ ಆ ಥರ ಅಂತ ಏನಿಲ್ಲ. ಬಟ್ ಇಂಡಸ್ಟ್ರಿ ಬಂದಾಗ ಒಂದ್ 2-3 ಬಂದಿತ್ತು ಅಷ್ಟೇ. ಬಿಟ್ರೆ ಇಂಡಸ್ಟ್ರಿ ಆಮೇಲೆ ಮಾತಾಡೋಣ. ಅದೇ ಅದೊಂದೇ. ಸೊ ಇವಾಗ ಸ್ಕೂಲ್ ಆಯ್ತು, ಕಾಲೇಜ್ ಆಯ್ತು, ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ಬಿಸಿ ಇದ್ದೆ, ವಿದ್ಯೆ ನೈವೇದ್ಯ ಪಾಸ್ ಆಗ್ತಿದ್ದೆ, ಸಾಕು ಮುಗೀತು. ಆಮೇಲೆ ಏನಾಯ್ತು ಜೀವನ? ಅದೇ ಇವಾಗ ಡಿಗ್ರಿ ಮುಗಿತಿದ್ದಂಗೆ ನಾನು ಸ್ಪೋರ್ಟ್ಸ್ ಬಿಟ್ಬಿಟ್ಟೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸ್ಪೋರ್ಟ್ಸ್ ಬಿಟ್ಬಿಟ್ಟ ಕಂಪ್ಲೀಟ್ ಡ್ರಾಪ್ ಮಾಡಿದೆ. ಏನಕ್ಕೆ ಅಂದ್ರೆ ಅವಾಗ ನಾವು ರೈಲ್ವೇಸ್ ಈ ಪೊಲೀಸ್ ಅದಕ್ಕೆಲ್ಲ ಟ್ರೈ. ಹೌದು. ಸೊ ಅವಾಗ ನಮ್ಗೆ ಅಷ್ಟು ಸ್ಕೋಪ್ ಸಿಗ್ತಾ ಇರಲಿಲ್ಲ. ಏನಕ್ಕೆ ಅಂದ್ರೆ ವೆರೆವರ್ ವಿ ಗೋ ಸ್ಪೋರ್ಟ್ಸ್ ಅಷ್ಟೇ ಒಂದು ಇಟ್ಕೊಂಡು ಮಾಡೋಕ್ಕಾಗಲ್ಲ. ಸಮಥಿಂಗ್ ವಿ ಹ್ಯಾವ್ ಟು ಗಿವ್ ದೇರ್. ಸೊ ಆ ರೀತಿ ಇರ್ಬೇಕಾದ್ರೆ ನಮ್ಮ ಕೈಲಿ ಅಷ್ಟು ಶಕ್ತಿ ಇರಲಿಲ್ಲ. ಬಿಕಾಸ್ ಮೈ ಡ್ಯಾಡ್ ವಾಸ್ ಅ ಡ್ರೈವರ್. ಸೊ ಅವ್ರ ಹತ್ರ ಅಷ್ಟೆಲ್ಲ ಇಲ್ಲ. ಸೊ ಇರೋ ಅಷ್ಟು ಇದರಲ್ಲಿ ನಾವು ಹೆಂಗೋ ಒಂದು ಸ್ಪೋರ್ಟ್ಸ್ ಮಾಡ್ಕೊಂಡ್ ಬಂದ್ವಿ. ಒಂದು ಮೆಡಲ್ ಆಯ್ತಾ, ಮುಗೀತು. ಇನ್ನು ಸದ್ಯಕ್ಕೆ ಇನ್ಮೇಲೆ ಏನಾದ್ರು ಸ್ವಲ್ಪ ವರ್ಕ್ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಜಾಬ್ ಮಾಡಿದ್ದು ನಾನು ಮೆಟ್ರೋದಲ್ಲಿ, ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ ಯಶವಂತಪುರ. ಇದು ಮೆಟ್ರೋ ಸೂಪರ್ ಮಾರ್ಕೆಟ್. ಸೊ ಫ್ರಂಟ್ ಆಫೀಸ್ ಆಗಿ ನಂಗೆ ಕೆಲಸ ಆಯ್ತು ಅಲ್ಲಿ, ಫ್ರಂಟ್ ಆಫೀಸ್ ಅಲ್ಲಿ. ಸೊ ಫಸ್ಟ್ 1 month ನನಗೆ ಟ್ರೈನಿಂಗ್ ಆಗಬೇಕು ಅಂತ ಅಂದ್ಬಿಟ್ಟು ನೈಟ್ ಶಿಫ್ಟ್ಸ್ ಹಾಕ್ಬಿಡೋರು. ಎಲ್ಲ ಡಿಪಾರ್ಟ್ಮೆಂಟ್ಗಳು ಗೊತ್ತಾಗಬೇಕು ನಮ್ಗೆ. ಗ್ರಾಸರಿ ಆಗಿರ್ಬೋದು, ಇಲ್ಲಾಂದ್ರೆ ಮೀಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಗೊತ್ತಾಗಬೇಕು ಅಂತ ಅಂದ್ಬಿಟ್ಟು ಶಿಫ್ಟಿಂಗ್ ಮಾಡೋದು ಹೆಂಗೆ, ಆ ಡಿಪಾರ್ಟ್ಮೆಂಟ್ ಏನ್ ಬರುತ್ತೆ ಅದೆಲ್ಲ ನನಗೆ ಟ್ರೈನಿಂಗ್ ಕೊಟ್ಟರು 1 month. ಅದಾದ್ಮೇಲೆ ಫ್ರಂಟ್ ಆಫೀಸಲ್ಲಿ ನನಗೆ ಕೆಲಸ ಆಯ್ತು. ಸೊ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಜಾಬ್ 1500 rupees. ಅವಾಗ ಕೇಳೋಣ ಅನ್ಕೊಂಡೆ, ಏನು ಫಸ್ಟ್ ಸ್ಯಾಲ್ರಿ ನಿಮ್ದು ಲೈಫಲ್ಲಿ? 1500 rupees ತಿಂಗಳಿಗೆ? ತಿಂಗಳಿಗೆ. ಒಪ್ಪ, ಯಾವ ಇಸ್ವಿ ಮಗ ಇದು? ಇಟ್ಸ್ ಲೈಕ್ 2007 ಅನ್ಸುತ್ತೆ. 2007. 1500 ರೂಪಾಯಿ ತಿಂಗಳಿಗೆ. 1500 ರೂಪಾಯಿ. ನಮ್ಮ ಅಕ್ಕ ಫುಲ್ ಖುಷಿ ಆಗ್ಬಿಟ್ರು, ನಮ್ಮಮ್ಮ ಫುಲ್ ಖುಷಿ ಆಗ್ಬಿಟ್ರು. ಓಕೆ. ಬಿಕಾಸ್ ಅವಾಗ ನಮ್ಮ ಅಕ್ಕನೇ ಫಸ್ಟ್ ಸ್ಯಾಲ್ರಿ ಸ್ಟಾರ್ಟ್ ಮಾಡಿದ್ದೆ 700 rupees ಇಂದ. ಮನೇಲಿ ದುಡಿಯಕ್ಕೆ ಶುರು ಮಾಡಿದ ಅಕ್ಕ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಅವ್ರದ್ದು 700 rupees ಸಿಗ್ತಾ ಇತ್ತು. ಓಕೆ. ಅವಳು ಪರ್ಸನಲ್ ಟ್ರೈನರ್ ಆಗಿ ತೆಲ್ವಾಕಸಲ್ಲಿ ಕೆಲಸ ಮಾಡಿದ್ರು. ಸೊ ಮಗ ಅಂತ ಬಂದಾಗ ಸ್ವಲ್ಪ ಜವಾಬ್ದಾರಿ ಇರುತ್ತಲ್ಲ ಅಂದ್ಬಿಟ್ಟು ಫಸ್ಟ್ ಟೈಮ್ ಒಂದು 1500 rupees ಅದರಲ್ಲಿ PF ಎಲ್ಲ ಕಟ್ ಆಗ್ಬಿಟ್ಟು 1350 rupees ಕೈ ಅದು ಕಟ್ ಆಗ್ತಿತ್ತು. ಶಬಾಷ್. ಸೊ ಹಂಗಿರ್ಬೇಕಾದಾಗ ಖುಷಿ ಆಗ್ತಿತ್ತು. ಆಮೇಲೆ ಇದ್ಕೊಂಡು ಇದೊಂದೇ ಮಾಡೋದು ಬೇಡ, ಬೇರೆ ಏನಾದ್ರು ಆಲ್ಟರೇಟ್ ಮಾಡೋಣ ಅಂದ್ಬಿಟ್ಟು ಡಿಪ್ಲೊಮಾ ಕೋರ್ಸ್ ಏವಿಯೇಷನ್ ಜಾಯ್ನ್ ಆದೆ ಬ್ಯಾಂಕಿನಲ್ಲಿ. ಸೊ ಅದು ಏನಂದ್ರೆ ನಮಗೆ ಈವ್ನಿಂಗ್ 6 o'clock ಕ್ಲಾಸಸ್. ಸೊ ನಾನು ಬೆಳಗ್ಗೆ ಮಾರ್ನಿಂಗ್ ಕೆಲ್ಸಕ್ಕೆ ಹೋಗ್ಬಿಡ್ತಿದ್ದೆ. ಒಂದು 4:30ಗೆ ಲಾಗ್ಔಟ್ ಮಾಡ್ಕೊಂಡು 6 o'clock ಅಷ್ಟರಲ್ಲಿ ಫ್ರಾಂಕ್ಲಿನ್ ಇನ್ಸ್ಟಿಟ್ಯೂಷನ್ಗೆ ಹೋಗ್ಬಿಡ್ತಿದ್ದೆ. ಸೊ ಅದ್ರ ಮಧ್ಯದಲ್ಲಿ ನಮಗಿದೆ ಸ್ಟಡೀಸು, ಅದು ಎರಡೇ ಮ್ಯಾನೇಜ್ ಆಗ್ತಿದೆ. ಏನಕ್ಕೆ ಏವಿಯೇಷನ್ ಏನಕ್ಕೆ ಮಾಡಬೇಕು ಅನಿಸ್ತು? ನನಗೆ ಡಿಫ್ರೆಂಟ್ ಆಗಿ ಚೂಸ್ ಮಾಡಬೇಕು ಅಂತ ಇದ್ದಿದ್ದು ಅಷ್ಟೇ, ಏನೂ ಇಲ್ಲ. ಇನ್ನೊಂದೇನು ಅಂದ್ರೆ ನಮ್ಮ ಮನೇಲಿ ಆಲ್ರೆಡಿ ಇಬ್ರು ಅಕ್ಕಂದ್ರು ಫಿಟ್ನೆಸ್ ಟ್ರೈನಲ್ಲಿ ಇದ್ಬಿಟ್ರು. ಆಮೇಲೆ ಅಕ್ಕಂದ್ರೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬಿಟ್ರು, ನೀನು ಬರೀ ಫಿಟ್ನೆಸ್ ಬರೋದು ಬೇಡ, ಬೇರೆ ಯಾವ್ದು ಆಲ್ಟರ್ನೇಟ್ ನೋಡು ಹಂಗೆ. ಅವಾಗ ನನಗೆ ಅಲ್ಲಿ ಜಾಬ್ ಆಫರ್ಸ್ ಇದೆ ಹಂಗೆ ಅಂತ ಗೊತ್ತಾಯ್ತು. ಸೊ ಅಲ್ಲೋಗಿ ಡೈರೆಕ್ಟ್ ಆಗಿ ಅಪ್ಲೈ ಮಾಡಿದೆ. ಅಪ್ಲೈ ಮಾಡಿದ ತಕ್ಷಣ ಆಯ್ತು. ಆದ್ಮೇಲೆ ಅಲ್ಲಿ ಸುಮ್ಮನೆ ಕುತ್ಕೊಳ್ಳೋದು ಬೇಡ, ಏನಾದ್ರು ಮಾಡ್ಬೇಕಲ್ವಾ ಅಂದ್ಬಿಟ್ಟು ಆಯ್ತು ಡಿಪ್ಲೊಮಾ ಏವಿಯೇಷನ್ ಕೋರ್ಸ್ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಜಾಯ್ನ್ ಆಗಿದ್ವಿ. ನೋಡೋಣ ಏರ್ ಹೋಸ್ಟೆಸ್ ಆದ್ರೂ ಅದು ಆಯ್ತು, ಏನಾದ್ರು ಒಂದು ಆಗಲಿ ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ವಿ. ಅದೇನಾಯ್ತು? ಕಂಪ್ಲೀಟ್ ಆಯ್ತು? ಅದು ಕಂಪ್ಲೀಟ್ ಆಯ್ತು. ಓಕೆ. 1 year ಕೋರ್ಸ್. 1 year ಕೋರ್ಸಲ್ಲೇ ನನಗೆ ಇನ್ನೇನು ಕೋರ್ಸ್ ಮುಗಿಯೋ ಟೈಮಲ್ಲೇ ನನಗೆ ಓಬ್ರಾಯ್ಲ್ ಆಯ್ತು ಕೆಲಸ. ಏರ್ಪೋರ್ಟ್, ಫಸ್ಟ್ ಏರ್ಪೋರ್ಟ್ ದೇವನಹಳ್ಳಿ ಏರ್ಪೋರ್ಟ್ ಅಲ್ಲಿ ಲಾಂಚ್ ಅಲ್ಲಿ ನನಗೆ ಕೆಲಸ ಆಯ್ತು. ಅವಾಗ ನನಗೆ ಒಂದು 1 month ಕೇರಳ ಕಳಿಸಿದ್ರು, ಕೊಚ್ಚಿಗೆ ಟ್ರೈನಿಂಗ್ಗೆ. ಸೊ ಅಲ್ಲಿ ಅಂತೂ ನೆಕ್ಸ್ಟ್ ಲೆವೆಲ್ ಹರಾಸ್ಮೆಂಟ್. ಲೈಕ್ ಇವಾಗ ನಾವು ಹೋಟೆಲ್ ಇಂಡಸ್ಟ್ರಿ ಅಂತ ಬಂದಾಗ ನಾವು ನಮಗೇನು ಗೊತ್ತಿರಲ್ಲ, ನಾವು ಏವಿಯೇಷನ್ ಫೀಲ್ಡ್ ಇಂದ ಬಂದಿರ್ತೀವಿ. ಇವಾಗ ನಮಗೆ ಲಾಂಚ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಕೆಲವರು ಕೇರಳದವರು ಸ್ವಲ್ಪ ನಮ್ಮನ್ನ ಹರಾಜ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಡಿಸ್ಕ್ರಿಮಿನೇಷನ್, ಬೇರೆ ಕಡೆ ಕರ್ನಾಟಕದಲ್ಲಿ ಇದ್ದೀರಾ ಹಂಗೆ ಅಂತ ಕೆಲವು ವಿಚಾರಗಳು ಬರೋದು. ಆಮೇಲೆ ಇಟ್ಕೊಂಡು ಕನ್ನಡಿಗ ಸಹ ಹಂಗೆ ಅಂತ ಅರಿಯ ಮಾತಾಡ್ಕೊಂಡು ಮುಗ್ಕೊಂಡ್ಬಿಡೋರು. ಆಮೇಲೆ ಏನಾದ್ರು ಒಂದು ಕೆಲಸ ಬಂದಾಗ ಎಲ್ಲ ನಮ್ಮ ಕೈಲೇ ಮಾಡಿಸೋರು. ಸರ್ವಿಸ್ ಅಂತ ಬಂದಾಗ ಅಲ್ಲ ಸೀನಿಯರ್ಸ್ಗಳಲ್ವ ಅವರು, ಕಲಿಬೇಕು ಕೆಲಸ ಹೋಗು ಹಂಗೆ ಅಂತ ಕಳ್ಸೋರು. ಹೋಗ್ತಿದ್ವಿ. ನಾವೇನಂದ್ರೆ ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಇರೋದ್ರಿಂದ ಸೊ ವಿ ಹ್ಯಾವ್ ಟು ಗ್ರೀಡ್, ಕಲಿಬೇಕು ಹೋಗಿ ಮಾಡ್ತೀವಿ. ಯಾಕಂದ್ರೆ
ಓಬ್ರಾಯ್ ಲಾಂಚಿಗೆ ಬರ್ತಾ ಇದ್ದೆ ಎಲ್ಲ VIP ಪೀಪಲ್ಸ್. ಆಬ್ವಿಯಸ್ಲಿ. ಸೊ ಹಂಗೆ ಆ ಲಾಂಚ್ ಮಾತ್ರ ಅಷ್ಟು ಅದ್ಭುತವಾಗಿರೋದು. ಅಲ್ಲಿ ಹೋಗಿದ ತಕ್ಷಣ ನಾವು ಗ್ರೀಡ್ ಮಾಡೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ತುಂಬಾ ಕಲಿಬೇಕು ಅಂತ ಹೇಳ್ತಿದ್ರು. ಹೋಗ್ತಿದ್ವಿ. ಬಟ್ ಹಿಂದ್ಗಡೆ ಬಂದ್ಬಿಟ್ಟು ಕಿಚನ್ ಅಲ್ಲಿ ಬಂದ್ಬಿಟ್ಟು ಬೈಯೋರು ನಮ್ಗೆ. ಹೆಂಗ್ ಸಹಿಸ್ಕೊಂಡೆ ಇದೆಲ್ಲ? ಹ್ಯಾವ್ ಟು ಟೇಕ್ ಇಟ್. ಏನಕ್ಕಂದ್ರೆ ಒಳಗಡೆ ಅರ್ಜಿತ್ತಲ್ಲ, ನಮ್ಗೆ ಕೋಪ ಬರ್ತಿತ್ತು. ಬಟ್ ಏನು ಅಂದ್ರೆ 1,500 ರೂಪಾಯಿ ಸ್ಯಾಲ್ರಿಯಿಂದ ಇಮಿಡಿಯೇಟ್ ಆಗಿ 10,000 ರೂಪಾಯಿ ಸ್ಯಾಲ್ರಿ ಸಿಗ್ತದೆ ಅನ್ಬೇಕಾರೆ ನನಗೆ ಒಂದು ಇತ್ತು. ಆಯ್ತು ಈಗ ನೋಡೋಣ ಎಷ್ಟು ದಿವಸ ಮಾಡ್ತಾರೆ, 10 ಪಟ್ಟು ಜಾಸ್ತಿ 10 ಪಟ್ಟು ಜಾಸ್ತಿ ಸಂಬಳ. ಸೊ ನನಗೆ ಫುಲ್ ಖುಷಿ ಆಗೋಗಿತ್ತು. 10,000 ರೂಪಾಯಿ ಸಂಬಳ, ಸ್ವಲ್ಪ ಪೇಷನ್ಸ್ ಅಲ್ಲಿ ಇರೋಣ ಹಂಗೆ ಅಂತ. ಏನಕ್ಕೆ ನಾ ಟ್ರೈನಿಂಗ್ ಹೋಗಿದ್ದು ನಾನು, ನನ್ನ ಫ್ರೆಂಡ್ ಇನ್ನೂ ಇಬ್ರು ಇದ್ರು. ಸೊ ಅದರಲ್ಲಿ ಒಬ್ಬ ಮಾತ್ರ ಓಡೋಗ್ಬಿಟ್ಟ, ತಡ್ಕೊಳಕ್ಕಾಗಿಲ್ಲ ಅವನಿಗೆ. ಒಂದು ಮಧ್ಯರಾತ್ರಿ ಬಿದ್ನು ಓಡು ಎಲ್ಲೋ ಹೋದ ಅಂತ ನೋಡಿದ್ರೆ ಬಸ್ ಹತ್ಬಿಟ್ಟು ಹೋಗೇ ಬಿಟ್ಟಿದ್ದಾನೆ ಅವನು. ಬ್ಯಾಂಗ್ಳೂರ್ ಬಂದೇ ಬಿಟ್ಟ ಅವನು. ಆಮೇಲೆ ನಾನು ಇನ್ನೊಬ್ಬ ಫ್ರೆಂಡ್ ಇಬ್ಬರೇ ಇದ್ದಿದ್ದು. ನಮ್ಮಲ್ಲಿ ರೂಮ್ ಕೊಟ್ಟಿದ್ರು, ನಾನು ಫ್ರೆಂಡ್ ಇಬ್ಬರೇ ಇದ್ದಿದ್ದು. ತುಂಬ ಕಷ್ಟಪಟ್ಟು ಸ್ವಲ್ಪ ಎಲ್ಲ ಸಮಾಧಾನ ಮಾಡ್ಕೊಂಡು ಅಲ್ಲಿ ಒಬ್ಬ ಶೆಫ್ ಇದ್ದ, ನಾರ್ತ್ ಈಸ್ಟ್ ಶೆಫ್. ಬಟ್ ಹಿ ಯೂಸ್ ಟು ಟೇಕ್ ಕೇರ್ ಆಫ್ ಮಿ ಲೈಕ್ ಎನಿಥಿಂಗ್. ಇದೆಲ್ಲ ಸ್ವಲ್ಪ ಗೊತ್ತಿತ್ತಲ್ಲ ಆಗುತ್ತಿದೆಲ್ಲ. ಮತ್ತೆ ಊಟ ಮಾಡಿಲ್ಲ ಅಂದ್ರೆ ಬಾ ಊಟ ಮಾಡು ಫಸ್ಟ್ ಅಂತೆಲ್ಲ ಪಾಪ ಒಳಗೆ ಕರ್ಕೊಂಡೋಗಿ ಡೈಲಿ ಚಿಕನ್ ಬಿರಿಯಾನಿ ಹೋಟ್ಲದು ಸೂಪರ್ ಆಗಿ ಮಾಡ್ಕೊಡೋನು. ನಮಗೇನು ಅಂದ್ರೆ ಆಯ್ತಪ್ಪ ಬೆಳಗಿಂದ ಸಾಯಂಕಾಲ ಎಷ್ಟೇ ಕಷ್ಟಪಟ್ರು ರಾತ್ರಿ ಬಯಸ್ಕೊಂಡ್ರು ಸಾಯಂಕಾಲ ಹೋಗ್ಬೇಕು ನಡ್ಕೊಂಡು ಹೋಗ್ತಿದ್ವಿ ರೂಮ್ವರೆಗೂ. ನಡ್ಕೊಂಡು ಹೋಗ್ತಾ ಇದ್ದಂಗೆ ಅಲ್ಲೇನೋ ಸ್ವಲ್ಪ ಸಿಕ್ಕರೆ ಒಳ್ಳೆ ನಾನ್ ವೆಜ್ ತಿನ್ಬಿಟ್ಟು ರೂಮ್ ಹೋಗಿ ದಬಾಕೋತಿದ್ವಿ. ಕಷ್ಟಪಟ್ಟೆ 1 ತಿಂಗಳು ಮುಗಿಸಿ ಈ ಕಡೆ ಬರ್ತಾ ಇದ್ದಂಗೆ ಇಂಡಿಗೋ ಏರ್ಲೈನ್ಸ್ಗೆ ಅಪ್ಲೈ ಮಾಡಿದೆ. ಓಕೆ, ಅದಾಗಿದ್ದು 2 ತಿಂಗಳಿಗೆ ಇಂಡಿಗೋ ಏರ್ಲೈನ್ಸ್ ಸಿಕ್ತು ನನಗೆ. ಓ ಸೂಪರ್. ಓಕೆ, ಅದ್ರ ಬಗ್ಗೆ ಅದಕ್ಕಿಂತ ಮುಂಚೆ ಆನ್ ಅ ಸೀರಿಯಸ್ ನೋಟ್ ಒಂದು ಕ್ವಶನ್ ಕೇಳ್ತೀನಿ. ಪ್ರತಿಯೊಬ್ಬ ಮನುಷ್ಯನಿಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬ ಇರುತ್ತೆ. ಆ ಸೆಲ್ಫ್ ರೆಸ್ಪೆಕ್ಟಿಗೆ ಪೆಟ್ಟು ಬೀಳ್ತಿದೆ ಅಂತ ಗೊತ್ತಾದಾಗ ಅವ್ನು ಯಾವತ್ತೂ ರಿವೋಲ್ಟ್ ಆಗ್ತಾನೆ. ಅನ್ಸಿದ್ದುಂಟ ಯಾವತ್ತಾದ್ರೂ ನಾನು ಇಲ್ಲ ರಿವೋಲ್ಟ್ ಆಗ್ಬೇಕು, ಮಾತಾಡ್ಲೇಬೇಕು ನನಗೆ? ಇಲ್ಲ, ಎದ್ಬಿಟ್ಟಿದ್ದೆ. ಓಕೆ, ಕಿಚನಲ್ಲಿ ಇದು ದೊಡ್ಡ ತವ ಇತ್ತಲ್ಲಿ, ಆ ತವ ಒಡೆಯಕ್ಕೆ ಹೋಗ್ಬಿಟ್ಟಿದ್ದೆ. ಓಕೆ, ಬಿಕಾಸ್ ದೇವರ್ ಲೈಕ್ ತುಂಬಾ ಹರಾಸ್ಮೆಂಟ್. ಅದು ಮಾಡು ಇದು ಮಾಡು ಅಂತ ಹೇಳೋದು, ಕೆಟ್ಟದಾಗ ಬೈಯೋದು. ಅವರು ಕೇರಳ ಭಾಷೆಯಲ್ಲಿ ಬೈತಿದ್ರು. ನನಗೆ ಅದು ಅರ್ಥ ಆಗ್ತಿತ್ತು ನನಗೆ. ಬಿಕಾಸ್ ಐ ನೆವರ್ ಯೂಸ್ ಟು ರಿಯಾಕ್ಟ್. ನಾನು ರಿಯಾಕ್ಟ್ ಆಗ್ಬಿಟ್ರೆ ಅಲ್ಲಿ ಯಾರನ್ನೂ ಕೇಳಲ್ಲ. ಎಕ್ಸಾಕ್ಟ್ಲಿ, ಅದಕ್ಕೆ ಕೇಳಿದ್ದು. ಕೊನೆಗೆ ನನಗೆ ಮ್ಯಾನೇಜರ್ ಕರೆದ್ಬಿಟ್ಟು ಈ ತರ ಮಾಡಿದೆ ಅಂತ. ಇಲ್ಲ ಸರ್, ಈ ತರ ಮಾಡ್ತಿದ್ದಾರೆ ಸರ್, ನಾವು ಬೇರೆ ಸ್ಟೇಟ್ ಇಂದ ಬಂದಿರ್ಬೋದು, ಕೆಲಸ ಕಲಿಯಕ್ಕೆ ಬಂದಿರೋದು. ಸೊ ದೇ ಶುಡ್ ರೆಸ್ಪೆಕ್ಟ್ ಅಸ್. ಆಕ್ಚುಲಿ ಅವ್ರು ನಮ್ಗೆ ಕೆಲಸ ಹೇಳ್ಕೊಡ್ಬೇಕು. ನಮ್ಮ ಹತ್ರ ಬಂದಿರೋ ಕೆಲಸ ಕಲಿಯಕ್ಕೆ ಬಾ, ನಾವ್ ಹೇಳ್ಕೊಡೋಣ ಅಂತಿರ್ಬೇಕು. ಇವಾಗ ನಮ್ಮ ಕರ್ನಾಟಕ ಬಂದ್ರೆ ನಾವು ಅವ್ರಿಗೊಂದು ಅಡ್ರೆಸ್ ಸಿಕ್ಕರೆ ನಾವು ಅವ್ರ ಭಾಷೆಲಿ ಕೂತ್ಕೊಂಡು ಹೇಳೋದು. ನಾವು ಯಾಕಂದ್ರೆ ಎಷ್ಟು ಜನ ನರ್ಸಿಂಗ್ ಅವ್ರು ಬರ್ತಾರೆ ಕರ್ನಾಟಕ ಅವ್ರ ಕಡೆಯಿಂದ. ಸೊ ಹಂಗಿರ್ಬೇಕಾದ್ರೆ ನಾನು ಡೈರೆಕ್ಟ್ ಆಗಿ ಹೇಳಿದೆ, ಸರ್ ಈ ಥರ ಇದು ನಾನು ತಲೆ ಕೆಡ್ಸ್ಕೊಳ್ಳೋ ಸರ್, ಹೊಡ್ಬಿಟ್ಟೆ ಹೋಗ್ತೀನಿ ಅಂತ ಹೇಳಿದೆ. ಇಲ್ಲ ಸ್ವಲ್ಪ 15 days ಪೇಷನ್ಸ್ ಅಲ್ಲಿ ಇದ್ಬಿಡು. ಯಾಕಂದ್ರೆ ಅವನು ಒಬ್ಬ ಓಡೋಗ್ಬಿಟ್ಟಿದ್ದ, ಇವನೊಬ್ಬ ಮಾತ್ರ ನನ್ಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದ. ಬಟ್ ಏನಂದ್ರೆ ಅವ್ನು ಸ್ವಲ್ಪ ಎದುರ್ಕೊಳ್ಳೋನು. ಬಟ್ ನಮ್ದು ಅವೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ನಾವು ಎಲ್ಲೇ ಇದ್ರು ನಾವು ಕರ್ನಾಟಕದವ್ರು ಹೆಂಗ್ ಬೇಕಾದ್ರೂ ನಾವು ಜೀವನ ಮಾಡ್ತೀವಿ, ತಗ್ಗಿ ಬಗ್ಗೆ ನಡೀತೀವಿ, ಕೊಡ್ತೀವಿ. ಸ್ವಾಭಿಮಾನ ಕಡ್ಡ ಬಂದ್ರೆ ಬೀಳುತ್ತೆ. ಅಷ್ಟೇ ಅವನು ಕಿಚನ್ಗೆ ಆ ಶೆಫ್ ಇದ್ದವರು ಅದನ್ನೇ ಹೇಳ್ತಾರೆ, ಥೋಡಾ ದಿನ ಬುರುಕೋ ಬಾದ್ ಮೇ ತು ಬೆಂಗಳೂರು ಜಾ ರಹೆ ನಾ, ಅಚ್ಚ ಕಾಮೆ ಕ್ಯೂ ಐಸಾ ಕರ್ ಹಂಗೆ. ಆಯ್ತು, ಅವ್ರು ಹೇಳೋದೊಂದು ಅರ್ಥ ಇದೆ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಸೊ ಎಂಟೈರ್ ಫ್ಯಾಮಿಲಿ ನನ್ನ ಮೇಲೆ ಒಂದು ಡಿಪೆಂಡ್ ಆಗಿದ್ದಾರೆ ಅಂತಾರೆ. ನಾನು ಒಂದು ಸ್ವಲ್ಪ ಜವಾಬ್ದಾರಿಯಿಂದ ಇರಬೇಕು ಅಂತ ಅಂದ್ಬಿಟ್ಟು ಸೈಲೆಂಟ್. ಅದೇ ಅಲ್ವಾ, ಗಂಡು ಮಕ್ಳಿಗೆ ನಮ್ದು ಏನೇ ಇರ್ಬೋದು, ಬಟ್ ಕುಟುಂಬದ ಜವಾಬ್ದಾರಿ ತಲೆ ಮೇಲೆ ಇದೆ ಅಂದಾಗ ಎಷ್ಟು ಬಗ್ಬಿಡ್ತೀವಲ್ಲ ನಾವು. ತುಂಬಾ ಯಾವುದೇ ಗಂಡಸಾದ್ರು. ಏನಕ್ಕಂದ್ರೆ ಐ ಯೂಸ್ ಟು ಸಿ ಬೋತ್ ದ ಸಿಸ್ಟರ್ಸ್ ಹೌ ದೇ ಯೂಸ್ ಟು ವರ್ಕ್. ಹೌದು, ಏನಕ್ಕಂದ್ರೆ ಅವರು ವರ್ಕ್ ಮಾಡಿ ನನಗೊಂದು ಹೆಲ್ಪ್ ಮಾಡ್ತಿದ್ರಲ್ಲ. ಸೊ ಅದೆಲ್ಲ ನೋಡಿದಾಗ ಇವತ್ತು ನನಗೇನೋ ಒಂದು ಬರ್ತಾ ಇದೆ ಅನ್ಬೇಕಾದ್ರೆ ಎಸ್ ಐ ಹ್ಯಾವ್ ಟು ಡೂ ಸಮಥಿಂಗ್ ಎಲ್ಸ್. ಆಯ್ತು, ಸ್ವಲ್ಪ ಕಂಟ್ರೋಲ್ ಇರೋಣ ಅಂತ. ಬಟ್ ಅದೇ ಹೇಳ್ದಲ್ಲ, ಎತ್ಕೊಂಡ್ಬಿಟ್ಟಿದೆ, ತವ ಎತ್ಕೊಂಡಿದ್ದೆ, ತಲೆ ಹೊಡೆದಾಕ್ಬಿಡ್ತಿದ್ದೆ ನಾನು. ಸೊ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಹೆಂಗೋ ಮುಗಿಸ್ಕೊಂಡ್ ಬಂದಿದ ತಕ್ಷಣ ಅದೇ ಹೇಳ್ದಲ್ಲ, ಇಂಡಿಗೋ ಆಯ್ತು. ಇಂಡಿಗೋ ಏರ್ಲೈನ್ಸ್ ಅಲ್ಲಿ ಪೇಮೆಂಟ್ ಕಮ್ಮಿ ಆದ್ರೂ ಇಟ್ ವಾಸ್ ವೆರಿ ನೈಸ್ ಜಾಬ್. ಓಕೆ, 10,000 ರೆಸ್ಪೆಕ್ಟ್ಫುಲ್ ಜಾಬ್. ಆಮೇಲೆ ಏರ್ಲೈನ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಇತ್ತು ಏವಿಯೇಷನ್ ಮಾಡಿದಾಗ. ಹೋಟೆಲ್ ಇಂಡಸ್ಟ್ರಿ ಅನ್ನೋದಕ್ಕಿಂತ ಜಾಸ್ತಿ ನನಗೆ ಏವಿಯೇಷನ್ ಇಂಡಸ್ಟ್ರಿ ತುಂಬಾ ಇಷ್ಟ. ಬಿಕಾಸ್ ವಿ ಯೂಸ್ ಟು ಹ್ಯಾಂಡಲ್ ಈಚ್ ಅಂಡ್ ಎವ್ರಿ ಡಿಪಾರ್ಟ್ಮೆಂಟ್. ಅದು ಫಸ್ಟ್ ಓಪನ್ ಆಗಿದ್ದು ಅವಾಗ ಮ್ಯಾನ್ ಪವರ್ ಕಮ್ಮಿ ಇದ್ರು. ವಿ ಯೂಸ್ ಟು ವರ್ಕ್ ಫಾರ್ ಈಚ್ ಅಂಡ್ ಎವ್ರಿ ಡಿಪಾರ್ಟ್ಮೆಂಟ್ಸ್. ಚೆಕ್ ಇನ್ ಆಗಿರ್ಬೋದು, ಟಿಕೆಟ್ ಚೆಕ್ ಇನ್ ಆಗಿರ್ಬೋದು, ಆಮೇಲೆ ಮೇಲ್ಗಡೆ ಬೋರ್ಡಿಂಗ್ ಗೇಟ್ ಆಗಿರ್ಬೋದು, ಕೆಳಗಡೆ ಲಗೇಜ್ ಡಿಪಾರ್ಟ್ಮೆಂಟ್, ಬ್ಯಾಗೇಜ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇದು ಫ್ಲೈಟ್ ಹತ್ರ ಅಷ್ಟೇ ಫ್ಲೈಟ್ ಹ್ಯಾಂಡ್ಲಿಂಗ್ ಆಗಿರ್ಬೋದು, ಅಲ್ಲಿ ಲೋಡರ್ಸ್ ಆಗಿರ್ಬೋದು, ಲೋಡರ್ ಕೆಲಸ ಅದನ್ನು ಮಾಡಾಕ್ಬಿಟ್ಟಿದೀವಿ ನಾವು. ಮತ್ತೆ ಇವತ್ತು ಇಂಡಿಗೋ ಟ್ರಾವೆಲ್ ಮಾಡ್ಬೇಕಾದ್ರೆ ಹೇಗೆ ಅನ್ಸುತ್ತೆ? ವೆರಿ ಹ್ಯಾಪಿ. ಇವಾಗ ಮ್ಯಾನೇಜರ್ ಅಲ್ಲಿ ಅವನು, ಏರ್ಪೋರ್ಟ್ ಮ್ಯಾನೇಜರ್ ಅವನಿಗೆ. ನಾನು ಅದನ್ನೇ ಹೇಳ್ತಾನೆ, ನೀನ್ ಸಾಧನೆ ಮಾಡಿದೆ ಮಗ ನೀನು. ಏನಕ್ಕೆ ಅಂದ್ರೆ ನನಗಲ್ಲ ಅವತ್ತೊಂದು ಮಾತಾಗಿತ್ತು. ಓಕೆ, ಇದು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಆಕ್ಚುಲಿ ನಾನು ಇಂಡಸ್ಟ್ರಿ ಬರೋಕ್ಕೆ ಕಾರಣ ಅದು. ಓಕೆ, ಸೊ ನನಗೆ ಒಂದು ವೀಕ್ಲಿ 2 ಆಫ್ಸ್ ಇರ್ತಿತ್ತು. ಆ ವೀಕ್ಲಿ 2 ಆಫ್ಸ್ ಅಲ್ಲಿ ಐ ಹ್ಯಾವ್ ಟು ಡೂ ಸಮಥಿಂಗ್ ಎಲ್ಸ್ ಅಂತ ನಾನು ಹೇಳ್ದೆ. ಸುಮ್ಮನೆ ಕುತ್ಕೊಳ್ಳಲ್ಲ ನಾನು. ಸೊ ಈ ಯೂಟ್ಯೂಬ್ ಆಂಕರಿಂಗ್ ಎಲ್ಲ ನೋಡ್ತಾ ಇದ್ದೆ. ಗಣೇಶ್ ಅವರೆಲ್ಲ ಸ್ವಲ್ಪ ಫೇಮಸ್ ಆಗಿ. ಸೊ ಅಕ್ಕ ಬಂದು ಆಕ್ಚುಲಿ ಮಾಲೇಶ್ವರ್ಗೆ ಪರ್ಸನಲ್ ಟ್ರೈನರ್ ಆಗಿ ಕೆಲಸ ಮಾಡ್ತಾರೆ. ಓ ವಾವ್, ಎಲ್ವಾಕರ್ಸ್ ಅಲ್ಲಿ. ಸೊ
ಸೊ ಅವರು ಒಂದ್ಸರಿ ಫೋಟೋ ನೋಡ್ಬಿಟ್ಟು ಹೇಳದಂತೆ, ಇಲ್ಲ ತುಂಬಾ ಚೆನ್ನಾಗಿದೆ ನಿಮ್ಮ ತಮ್ಮ, ಹೈಟ್ ಪರ್ಸನಾಲಿಟಿ ಒಳ್ಳೆ ವೆಲ್ ಬಿಲ್ಟ್, ವೈ ಡೋಂಟ್ ಹಿ ಟ್ರೈ ಫಾರ್ ಸಮ್ ಮಾಡಲಿಂಗೋ ಇಲ್ಲ ಮೂವೀಸ್ ಯಾವ್ದು. ಇಲ್ಲ ಮೇಡಮ್ ನೀವೇ ರೆಫರ್ ಮಾಡಿ ಅನ್ಬೇಕಾರೆ ಅವಾಗ್ಲೇ ನಮ್ಮ ಅಕ್ಕ 14,000 ರೂಪಾಯಿ ಕೊಟ್ಬಿಟ್ಟು ನಾನು ಫೋಟೋ ಶೂಟ್ ಮಾಡಿಸಿ, ಓ ಮೈ ಗಾಡ್, ಫಸ್ಟ್ ಬ್ಲಾಕ್ ಅಲ್ಲಿ ಸೊ ಅದೊಂದು ಫೋಟೋ ಶೂಟ್ ಮಾಡಿಸಿ ತಗೊಂಡೋಗಿ ಅಲ್ಲಿ ಕೊಟ್ಟಾಗ, ಅವಾಗ ಮೇಡಮ್ ಅವರು ದುರ್ಗಿ ಫಿಲಮ್ ಏನೋ ರಿಲೀಸ್ ಆಗಿದೆ, ಅವಾಗ ತಗೊಂಡೋಗಿ ಕೊಟ್ಟಿದ ತಕ್ಷಣ ಹಂಗೆ ನನ್ನ ಫೋಟೋ ಸ್ಪ್ರೆಡ್ ಆಗಿದ್ದು. ಯಾವ್ದೊಂದು ಫಿಲಮ್ ಮ್ಯಾನೇಜರ್ಗೆ ಏನೋ ಸಿಕ್ತು ಅಂದ್ಬಿಟ್ಟು ಪೊರ್ಕಿ ಫಿಲಮ್ ಫಸ್ಟ್ ಹೋಗಿದ್ದು, ದರ್ಶನ್ ಸರ್ದು ಫಸ್ಟ್ ಸಿನಿಮಾ ಹೋಗಿದ್ದು. ಅಲ್ಲಿ ಹೋದಾಗ ಇಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿ ಮಾರ್ಕೆಟ್ ಸೀನಲ್ಲಿ ಫೈಟ್ ಸೀನು, ಅಂದ್ರೆ ನಮ್ಮ ಬಸ್ ಸ್ಟ್ಯಾಂಡ್ ನಿಂತಿರ್ತೀವಿ, ನೀನೊಂದು ಎಳೆದಾಡ್ಕೊಳ್ಳೋ ಸೀನ್ ಆಲ್ರೆಡಿ ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದ್ರು, ಫಿಕ್ಸ್ ಮಾಡ್ಬಿಟ್ಟಿದ್ದು. ಓಕೆ, ಸೊ ನನಗೆ ಖುಷಿ ಆಗೋಯ್ತು. ಅವ್ರ ಜೊತೆಲ್ಲ ಮಾಡ್ತಿದ್ವಿ, ಅವ್ ಹಿಂಗ್ ಕುತ್ಕೊಂಡು ಮೇಲೆ ನೋಡ್ಬೇಕಾದ್ರೆ ಅವ್ರು ಮೇಲ್ಗಡೆ ಕುತ್ಕೊಂಡಿದ್ರು, ಅವರು ಮತ್ತೆ ಸೃಜನ್ ಅವರೆಲ್ಲ ಮೇಲ್ಗಡೆ ಕುತ್ಕೊಂಡಿದ್ರು, ಹಂಗೆ ನೋಡ್ತಾ ಇದ್ರು. ಆಯ್ತು ಅಂತ ನಾವು ಮಾತಾಡ್ಕೊಂಡು ಇರ್ತಿತ್ತಲ್ಲ, ಒಂದೊಂದು ಆಸೆ ಇರ್ತಿತ್ತು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ. ಅವಾಗ ಏನಾಯ್ತು, ಒಂದ್ 2-3 ಸರಿ ಆಫೀಸ್ಗೆ ಹೋಗೋದು ಲೇಟ್ ಆಗೋಯ್ತು. ಫಿಲಮ್ ಶಿವಣ್ಣಂದು ಅದರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಇತ್ತು. ಆ ಕ್ಯಾರೆಕ್ಟರ್ ಏನಾಯ್ತು, ಓವರ್ ನೈಟ್ ಶೂಟಿಂಗು, ಬೆಳಗ್ಗೆ 4 ಗಂಟೆಗೆ ಕ್ಯಾಬು. ಅಲ್ಲಿ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಮಳೆ. ಓಕೆ, 3:15 3:45 ಬಂದಿದ್ದೀನಿ. ತಕ್ಷಣ ಮನೆ ಒಳಗೆ ಹೋಗಿದ ತಕ್ಷಣ ಸ್ನಾನ ಮಾಡ್ಕೊಂಡೆಲ್ಲ ರೆಡಿ ಆಗ್ತಾ ಇದ್ದೀನಿ. ಅಷ್ಟರಲ್ಲಿ ಕ್ಯಾಬ್ ಬಂದ್ಬಿಟ್ಟಿದೆ. ಶೇವ್ ಬೇರೆ ಮಾಡಿಲ್ಲ ನಾನು. ಅದು ಇತ್ತಲ್ಲ, ಅದು ಶೇವಿಂಗ್ ಮಾಡ್ಲೇಬೇಕು. ಸೊ ಶೇವ್ ಬೇರೆ ಮಾಡಿಲ್ಲ. ಇಮಿಡಿಯೇಟ್ ಟ್ರಿಮ್ಮರ್ ಅನ್ನು ಬ್ಯಾಗ್ ಒಳಗೆ ಹಾಕೊಂಡು ಹೋಗಿ ಹತ್ತಿದೆ. ಅರ್ಧ ಗಂಟೆ ಲೇಟ್ ಆಗೋಯ್ತು ಕ್ಯಾಬ್. ಏನಕ್ಕಂದ್ರೆ 5 ಗಂಟೆಗೆಲ್ಲ ನಾವು ಅಲ್ಲಿರ್ಬೇಕು, ಏರ್ಪೋರ್ಟ್ ಅಲ್ಲಿ ಇರಬೇಕು, ಮತ್ತೆ ಫ್ಲೈಟ್ ಹ್ಯಾಂಡ್ಲಿಂಗ್ ಸ್ಟಾರ್ಟ್ ಮಾಡ್ಬಿಡ್ಬೇಕು ಲೊಕೇಶನ್ ತಗೊಂಡು. ಸೊ ಅಲ್ಲಿ ಹೋಗಿದ ತಕ್ಷಣ ಬೈದ್ರು ನನಗೆ, ಏನು ನೀನು ಈ ನಡುವೆ ಸಿನಿಮಾ ಗಿನ್ಮಾ ಅಂತ ಓಡಾಡ್ತೀನಿ ಅಂತ ಮ್ಯಾನೇಜರ್ ಬೈಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು. ಇಲ್ಲ ಸರ್, ರಾತ್ರಿ ಶೂಟ್ ಇತ್ತು, ಅವೆಲ್ಲ ನಾನು ಅಂತ ಹೇಳಕ್ ಬರಬೇಡ ನೀನು, ನೆಕ್ಸ್ಟ್ ಟೈಮ್ ಇಂದ ಈ ಥರ ಕೊಟ್ಟರೆ ಸರಿ ಹೋಗಲ್ಲ ಅಂತ. ಅದಾದ್ಮೇಲೆ ಮತ್ತಿನ್ನೊಂದ್ಸರಿ ಅದೇ ತಪ್ಪಾಯ್ತು. ಅವಾಗ ನವೀನ್ ಅಂತ ನಮ್ಮ ಮ್ಯಾನೇಜರ್ ಇದ್ದಿದ್ದು. ಆ ಮ್ಯಾನೇಜರ್ ಇದ್ಕೊಂಡು ಒಂದ್ಸರಿ ರೋಡಲ್ಲಿ ಹಿಂಗೆ ನಿಂತ್ಕೊಂಡಿದ್ದೆ. ಒಂದು ಬೆನ್ಸ್ ಪಾಸ್ ಆಯ್ತು. ಬೆನ್ಸ್ ಪಾಸ್ ಆಗ್ಬೇಕಾದ್ರೆ ಸುಮ್ಮನೆ ಹಿಂಗೆ ನೋಡ್ಕೊಂಡು ನಿಂತಿದ್ದೆ. ಅವ್ರು ಬಂದು ಜೋರಾಗಿ ಆರ ನೋಡಿದ್ರು. ಅವಾಗ ಮ್ಯಾನೇಜರ್ ನಮ್ಮ ಜೊತೆ ಪಿಕಪ್ ಅಲ್ಲಿ ಇದ್ದಿದ್ದು. ಅವ್ರು ಬಂದ್ಬಿಟ್ಟು, ಏನೋ ಬೆನ್ಸ್ ನೋಡ್ಕೊಂಡು ನಿಂತಿದ್ಯಾ, ಟೈರ್ ತೊಗೊಳಕ್ಕೂ ಆಗಲ್ಲ ನಿನ್ ಕೈಲಿ, ಬಾ ಅಂತ ಹೇಳಿದ್ರು. ಓಹೋ, ಬಿಡಿ ಸರ್, ಒಂದು ಟೈಮ್ ಬಂದಾಗ ಟೈರ್ ಏನು ಗಾಡಿನ ಎತ್ಕೊಂಡ್ ಬಂದು ನಿಲ್ಲಿಸ್ತೀನಿ ಅಂದಿದ್ದು. ಅದಾದ್ಮೇಲೆ ಒಂದ್ಸರಿ ನನಗೆ ಕಾಫಿ ಕುಡಿಯೋಕೆ ಹೋದಾಗ ಬೈದ್ರು ನನಗೆ, ಮಾಡಂಗಿದ್ರೆ ಒಂದು ಇಂಡಿಗೋ ಏರ್ಲೈನ್ಸ್ ಕೆಲಸ ಮಾಡು, ಇಲ್ಲ ಬಿಟ್ಬಿಟ್ಟು ಹೋಗಿ ನೀನು ಇಂಡಸ್ಟ್ರಿ ಮಾಡು, ಇಂಡಸ್ಟ್ರಿ ಅಷ್ಟೊಂದು ಸುಲಭ ಸಿಗಲ್ಲ ನಿನಗೆ. ಅದನ್ನ ಇವತ್ತು ನಾನು ಪ್ರೂವ್ ಮಾಡಿದಾಗ ಈ ಕಾಲ್ಸ್ ಮೀ. ಹೌದಾ? ಒಂದ್ಸರಿ ಶನಿಶೀಲ್ ನೋಡ್ಬಿಟ್ಟು ಹೇಳಿದ್ರು, ಏಯ್ ಅದ್ಭುತವಾಗಿ ಮಾಡಿದ್ಯಾ ಕಣ, ನೀನ್ ಸಾಧನೆ ಮಾಡ್ಬಿಟ್ಟೆ, ನೀನು ಇಂಡಸ್ಟ್ರಿಗೆ ಆಗಲ್ಲ ಅಂತ ಹೇಳಿದ್ದೆ, ಇವತ್ತು ಇಂಡಸ್ಟ್ರಿ ಹೆಸರು ಮಾಡಿದ್ಯಾ ಅಂತ ಮೊನ್ನೆ ಬಿಗ್ ಬಾಸ್ ಮುಗಿಸ್ಕೊಂಡ್ ಬಂದಾಗಲೂ ಮೆಸೇಜ್ ಹಾಕಿದ್ರು. ಏಯ್ ವೆಲ್ ಪ್ಲೇಡ್ ಮ್ಯಾನ್, ಬಿಗ್ ಬಾಸ್ ಹೋದ್ರು ಅಷ್ಟೇ ಹೆಸರು ಉಳಿಸ್ಕೊಂಡಿದ್ಯಾ, ಇವತ್ತು ದೊಡ್ಡ ಸ್ಟಾರ್ ಆಗಿದ್ಯಾ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ನೀನು ಅವತ್ತು ಕೊಟ್ಟಿದ್ದ ಮಾತನ್ನ ಇವತ್ತು ನೀನು ಉಳಿಸ್ಕೊಂಡು ಹೋಗ್ಬಿಟ್ಟಿದ್ಯಾ. ಇಂಡಸ್ಟ್ರಿ ಕಿಕ್ಕಲ್ಲ, ಅಯ್ಯೋ ನೆಕ್ಸ್ಟ್ ಲೆವೆಲ್. ಆ ಥರ ಎಲ್ಲ ಬಂದಾಗ ಏನಾಗುತ್ತೆ ಗೊತ್ತಾ, ಐ ಹ್ಯಾವ್ ಪ್ರೂವ್ಡ್ ಸಮಥಿಂಗ್ ಎಲ್ಸ್. ಹೌದು, ಡೆಫಿನೆಟ್ಲಿ. ಅವ್ರು ನನ್ನ ಹುಡುಕಿ ಒಂದು ಮೆಸೇಜ್ ಮಾಡ್ತಿದ್ದಾರೆ ಅನ್ಬೇಕಾರೆ, ಇವನ್ ಹಿ ಕೇಮ್ ಟು ನೋ ದಟ್ ಹೌ ಐ ಆಮ್ ಇನ್ ಟು ದ ಟಾರ್ಗೆಟ್ಸ್ ಅಂತ ಅಂದ್ಬಿಟ್ಟು. ಒಂದು ಅಲೋಕೇಶನ್ ಅಂತ ಬಂದಾಗ್ಲೂ ಅಷ್ಟೇ, ನಾನು ಅಲ್ಲಿ ಒಂದು ಕೆಲಸ ಮಾಡ್ಬೇಕು ಅಷ್ಟೇ, ಎಲ್ಲಾ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತೀನಿ. ಇಲ್ಲಿಂದ ಅಲ್ಲಿ ಓಡೋದು, ಅಲ್ಲಿಂದ ಇಲ್ಲಿ ಓಡೋದು. ಅದನ್ನ ಹೇಳ್ತೀವಿ, ಇಷ್ಟು ಚೆನ್ನಾಗಿ ಕೆಲಸ ಮಾಡೋ ನೀನ್ ಯಾಕೋ ಇಂಡಸ್ಟ್ರಿ ಹಂಗೆ ಅಂತ. ಅದಕ್ಕೆ ಒಂದ್ಸರಿ ಅನ್ಕೊಂಡು ನೆಕ್ಸ್ಟ್ ಬೆನ್ಸ್ ತಗೊಂಡಾಗ್ಲೂ ಅವ್ರು ಫೋನ್ ಮಾಡೋಣ, ಟೈರ್ ತಗೊಳಕ್ಕಾಗಲ್ಲ ಅಂದಿದ್ರಿ ನೋಡಿ. ಇವತ್ತು ಇಂಡಸ್ಟ್ರಿ ಹೆಸರು ಮಾಡಿದ್ದೀನಿ, ಅದು ಬರುತ್ತೆ ಒಂದು ದಿವಸ. ಶಬ್ಬಾಷ್, ಸೂಪರ್, ವೆರಿ ಇನ್ಸ್ಪೈರಿಂಗ್, ರಿಯಲಿ ವೆರಿ 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 ಇನ್ಸ್ಪೈರಿಂಗ್. ಯಾಕಂದ್ರೆ ಯಾರು ನಮಗೆ ನಿನ್ನ ಕೈಲ ಇದಾಗಲ್ಲ ಅಂತ ಹೇಳ್ತಾರೋ ಅವ್ರ ಮುಂದೆ ನಾವು ಸಾಧನೆ ಮಾಡಿ ತೋರಿಸಿದಾಗ ಸಿಗೋ ಮಜಾನೇ ಬೇರೆ. ಏನಕ್ಕಂದ್ರೆ ನಾನು ಇಂಡಿಗೋ ಏರ್ಲೈನ್ಸ್ ಬಿಟ್ಟು ಬಂದಾಗ ನನಗೆ ಚಾನ್ಸ್ಗಳೆಲ್ಲೂ ಸಿಗ್ತಾ ಇರಲಿಲ್ಲ. ಇದು ಮಾಡ್ತಿದ್ದೆ. ನಮ್ಮಮ್ಮ ಬೈಯೋರು, 5,000 ರೂಪಾಯಿ 6,000 ರೂಪಾಯಿ ಸಂಬಳ ಇರೋದನ್ನ ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಬರೀ 500 ರೂಪಾಯಿ ಕೆಲಸ ಮಾಡಕ್ ಹೋಗ್ತಾ ಇದೆಯಾ. ಬಟ್ ನಾನು ಸುಮ್ಮನೆ ಮತ್ತೆ ಕುತ್ಕೊಳಕ್ ಹೋಗ್ತಿರ್ಲಿಲ್ಲ. ಬೌನ್ಸರ್ ಕೆಲ್ಸಕ್ಕೆ ಹೋಗ್ಬಿಡ್ತಿದ್ದೆ, ಇವೆಂಟ್ಸ್ಗಳಿಗೆ ಹೋಗ್ಬಿಡ್ತಿದ್ದೆ. ಓಕೆ, ವೈ ದಿಸ್ ಕೊಲವೆರಿ ಸಾಂಗ್ ಬಂದಿತ್ತಲ್ಲ, ಅವಾಗ ಧನುಷ್ ಅವ್ರು ಬಂದಾಗ ಪ್ಯಾಲೇಸ್ ಗ್ರೌಂಡಲ್ಲಿ ಅವ್ರಿಗೆ ನಾನು ಬೌನ್ಸರ್ ಆಗಿ ಕೆಲಸ ಮಾಡಿ. ಓ ಬ್ರೋ, ಎಕ್ಸ್ಕ್ಲೂಸಿವ್. ಆಮೇಲೆ ವೈ ದಿಸ್ ಕೊಲವೆರಿ ಬೆಂಗಳೂರಲ್ಲಿ ಶೂಟ್ ಆಗಿದ್ದು ಅಲ್ಲ, ಸಾಂಗ್ದು ಪ್ರಮೋಷನ್ ಬಂದಿದ್ದು ಪ್ಯಾಲೇಸ್ ಗ್ರೌಂಡ್ಸ್ಗೆ. ಓಕೆ, ಸೊ ಅವ್ರನ್ನ ಬ್ಯಾಕ್ ಸೈಡ್ ಇಂದ ನಾವು ಹೋಗಿ ಮೀಟ್ ಮಾಡಿ ಅವ್ರನ್ನೆಲ್ಲ ಗ್ರೀಟ್ ಮಾಡೋದ್ರಲ್ಲಿ ನಾವೇ ಮಾಡಿ. ಸೊ ನೀನ್ ಪರ್ಸನಲ್ ಬೌನ್ಸರ್ ಆಗಿದ್ದ ಅವ್ರಿಗೆ? ಇಲ್ಲಿ ಬ್ಯಾಂಗ್ಳೂರ್ ಬಂದಾಗ ಅವ್ರು ಮಾಡ್ತಾರೆ ಅವ್ರು. ಓಕೆ, ಆಮೇಲೆ ಪ್ಲೇಯರ್ ಫಿಲಮ್ ಅಭಿಷೇಕ್ ಬಚ್ಚನ್ ಅವರೆಲ್ಲ ಬಂದಾಗ ಮತ್ತೆ ಅವ್ರಿಗೋಷ್ಟು ನಾವು ಏರ್ಪೋರ್ಟ್ ಇಂದ ಪಿಕ್ ಮಾಡಿ, ಓಕೆ, ಶರಿಟನ್ಗೂ ಬಿಟ್ಟು ಇವೆಂಟ್ ಮುಗಿಸಿ ಅಲ್ಲಿಂದ ಮತ್ತೆ ಬನಘಟ್ಟ ರೋಡ್ ಅಲ್ಲಿ GT ಮಾಲ್ ಯಾವ್ದು ಅಲ್ಲಿಗೆ ಹೋಗಿದ್ವಿ. ಅಲ್ಲಿಂದ ಪಿಕ್ ಮಾಡ್ಕೊಂಡು ಮತ್ತೆ ಅವ್ರು ಶರಿಟನ್ ಬಿಟ್ಟು ರಾತ್ರಿ ಅವ್ರ ರೂಮ್ಗೆ ಹೋಗೋವರೆಗೂ, ಪಾರ್ಟಿ ಮುಗಿಸಿ ರೂಮ್ ಹೋಗೋವರೆಗೂ ನಾವಲ್ಲೇ ಇರ್ತಿದ್ವಿ. ಸೊ ಆ ರೀತಿ. ಮತ್ತೆ ಹಾರ್ಡ್ ರಾಕ್ಸ್ ಅಲ್ಲೂ ನಾನು ಬೌನ್ಸರ್ ಕೆಲಸ ಮಾಡಿದ್ದೆ, MG ರೋಡ್. ಓ ವಾವ್, ಎಲ್ಲ ಸುಮ್ಮನೆ ಕೂತ್ಕೋತಾ ಇರ್ಲಿಲ್ಲ. ಇವತ್ತು ನನಗೆ ಶೂಟಿಂಗ್ ಇಲ್ವಾ, ಅಟ್ಲೀಸ್ಟ್ ಅಲ್ಲಿ ಹೋಗ್ತಿದ್ದೆ, ಅಲ್ಲೊಂದು 700-800 ರೂಪಾಯಿ ಸಿಗೋದು, ಇಲ್ಲೊಂದ್ ಕಡೆ ಹೋಗ್ತಿದ್ದೆ, ಅಲ್ಲೊಂದ್ ಕಡೆ ಸಿಗ್ತಾ ಇತ್ತು. ಸೊ ಸುಮ್ಮನೆ ಕೂತ್ಕೊಬಾರ್ದು. ಎಲ್ಲಿ ಯಾವ ಸೋರ್ಸ್ ಇಂದ ಇನ್ಕಮ್ ಬರುತ್ತೋ ನಿಯತ್ತಾಗಿ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಅದಾದ್ಮೇಲೆ ಒಂದ್ ಕಡೆ ನನಗೆ ಇನ್ನೂ ಸಾಲ್ತಿಲ್ಲ, ಅಮೌಂಟ್ ಪೇಮೆಂಟ್ ಬರೋಕ್ಕಾಗಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡ್ ಹೇಳಿದ ಅರುಣ್, ಅವ್ರ ಅಣ್ಣ ಬಂದು ಒಂದು ಟ್ರಸ್ಟ್
ನಡೆಸ್ತಾ ಇದ್ರು. ಅವ್ರದ್ದು ಜೀಪ್ ಓಡಿಸೋದಕ್ಕೆ ಒಬ್ರು ಬೇಕು ಅಂತ ಹೇಳಿ. ಸೊ ನಾನೇ ಬರ್ತೀನಿ ಅಣ್ಣ, ನನಗೆ ಕೊಡಿ ಅಂತ. ಡ್ರೈವರು ಅದು ನಮ್ಮ ಮನೇಲಿ ಯಾರಿಗೂ ಗೊತ್ತಿರಲಿಲ್ಲ. ಬಿಕಾಸ್ ಮೈ ಡ್ಯಾಡ್, ನಮ್ಮ ಡ್ಯಾಡಿ ಡ್ರೈವರ್ ಆಗಿರ್ಬೇಕಾರೆ ನನ್ನ ಮಗ ಹಂಗಿರಬಾರ್ದು, ನಮ್ಮ ಮಗ ಟೈಗಿ ಹಾಕೊಂಡು ಒಳ್ಳೆ ಆಫೀಸಲ್ಲಿ ಕೆಲಸ ಮಾಡಬೇಕು ಅಂತ ಮಾಡಿದ್ದೀನಿ. ಗೊತ್ತಾ ಇವಾಗ? ಮೊನ್ನೆ ಇಂಟರ್ವ್ಯೂ ಹೇಳಿದಿನಲ್ಲ, ಸೊ ಅವ್ರು ಅದೇ ಬೇಜಾರು ಮಾಡ್ಕೊಂಡು ಇದೆಲ್ಲ ಮಾಡ್ಬೇಕು ನೀನು. ಅವಾಗ ಅವ್ರಿಗೆ ಅದೇ ಹೇಳಿದ ನನ್ನ ಫ್ರೆಂಡ್ ಅವ್ರ ಅಣ್ಣನಿಗೂ ಅದನ್ನ ಹೇಳಿ ನಾನು ಅಲ್ಲಿ ಬೆಳಗಿನ ಸಾಯಂಕಾಲವರೆಗೂ ಅವ್ರ ಗಾಡಿ ಓಡಿಸ್ಬಿಟ್ಟು ಸಾಯಂಕಾಲ ಶೂಟಿಂಗ್ ಇಟ್ಟು ಇತ್ತು ಅಲ್ಲಿ ಕೂಡ ಹೋಗ್ಬಿಡ್ತಿದ್ದೆ. ಕೆಲಸಕ್ಕೆ ಹೋಗ್ತಿದ್ದೆ, ಬೋಸರ್ಗೆ ಹೋಗ್ಬಿಡ್ತಿದ್ದೆ. ಅಲ್ಲಿ ಒಂದು 6 ತಿಂಗಳು ಕೆಲಸ ಮಾಡಿದೆ. ಅದಾದ್ಮೇಲೆ ನನಗೆ ಮನೇಲೆಲ್ಲ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡೆ. ಆಮೇಲೆ ಶೂಟಿಂಗ್ ಬರ್ತಾ ಇತ್ತಲ್ಲ, ಸಣ್ಣ ಸಣ್ಣ ಕ್ಯಾರೆಕ್ಟರ್ ಮಾಡ್ಕೊತೀವಿ, ಯಾವ್ದೊಂದು ಸೀರಿಯಲ್ ಮಾಡ್ತಿದ್ವಿ. ಸೊ ಬೇಸಿಕಲಿ ಎಂಟರ್ ಆಗಿದ್ದು ಸಿನಿಮಾ ಇಂದಾನೆ. ಸಿನಿಮಾ ಮಾಡ್ಬೇಕು ಫಸ್ಟ್ ಸಿನಿಮಾ ಪೊರ್ಕಿ. ಸೊ ಪೊರ್ಕಿ, ತಮಸ್ಸು, ವಿಘ್ನ, ಆಮೇಲೆ ಜಾಕಿ, ಅಣ್ಣ ಬಾಂಡು, ಆಮೇಲೆ ಇನ್ನೊಂದಷ್ಟು ಸಿನಿಮಾಗಳು, ಸಣ್ಣ ಸಣ್ಣ ಸಿನಿಮಾಗಳೆಲ್ಲ ಮಾಡಿದ್ವಿ. ಕರೆಯೋದಕ್ಕೆಲ್ಲ ಹೋಗೋದೆ. ಎಲ್ಲ ಚಿಕ್ಕ ಪುಟ್ಟ ಪಾತ್ರಗಳು ಕರೀತಾ ಇದ್ರು ಅಷ್ಟೇ, ಜಾಸ್ತಿ ನಮ್ಗೆಲ್ಲ ಕೊಡ್ತಿದ್ರು. ಸೊ ಇಲ್ಲಿವರೆಗೂ ಲೈಫ್ ಓಕೆ, ಏನೋ ಒಂದು ನಡೀತಾ ಇದೆ ಅನ್ನೋ ಹಂತದಲ್ಲಿತ್ತು. ಮನೇಲಿ ಹೆಂಗೆ ತಾಯಿ, ಅಕ್ಕ, ಅಪ್ಪ ಇವ್ರ ಜೊತೆ ಎಲ್ಲ ಸಂಬಂಧಗಳು ಹೇಗಿತ್ತು? ಮನೇಲಿ ಯಾವ ತರ ಬಾಂಡ್ ಇತ್ತು? ಹೆಂಗಿತ್ತು? ಅವ್ರದ್ದು ಏನೂ ಇಲ್ಲ. ಅವ್ರು ಬೆನ್ ತಟ್ಟಿದ್ದಕ್ಕೆ ಇವತ್ತು ನಾನು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಓಕೆ, ಅವತ್ತೇ ನಮ್ಮ ಮನೇಲಿ ನಮ್ಮ ಅಪ್ಪ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ನಮ್ಮ ಅಕ್ಕಂದ್ರ ಆಗ್ಬಿಟ್ಟು ಬೈದ್ಬಿಟ್ಟು ಫಸ್ಟ್ ಕೆಲ್ಸಕ್ಕೆ ಹೋಗು ಅಂತ ಹೇಳಿದ್ರೆ ಇವತ್ತು ನಾನು ಇಂಡಸ್ಟ್ರಿಲಿ ಕಾಣಿಸ್ತೀನಿ. ಎಕ್ಸಾಕ್ಟ್ಲಿ. ಅಂಡ್ ನಾನು ಸುಮ್ಮನೆ ಕುತ್ಕೊಳ್ಳೋಂತ ಅವ್ರು ಚೆನ್ನಾಗಿ ಗೊತ್ತು. ಇವ್ನು ಏನಾರು ಒಂದು ಮಾಡ್ತಾ ಇರ್ತಾನೆ ಇವನು. ಆಮೇಲೆ ಹೊರೈನ್ ಮಾಲಲ್ಲಿ ಬಾಡಿ ಶಾಪ್ ಫಸ್ಟ್ ಓಪನ್ ಮಾಡಿದ್ದೆ ನಾನು ಮ್ಯಾನೇಜರ್ ಆಗಿ. ಓ, ಅದು ಮಾಡ್ತಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ರಂಜಿತ್ ಮಾಡಿದಿರೋ ಕೆಲಸ ಇಲ್ಲ ಅಷ್ಟೇ. ಎಲ್ಲ ಕಡೆನೂ ಕೆಲಸ ಮಾಡಿದ್ದೀನಿ. ಅದೇ ಹೇಳಿಲ್ವಾ, ಎಲ್ಲ ಕಡೆ ಇಂಡಸ್ಟ್ರಿಯಲ್ಲಿ ಯಾವಾಗ ಗೊತ್ತಲ್ಲ ಮೆಮೊರಿ ಕಾರ್ಡ್ ಇಟ್ಕೋತಾ ಇದ್ವಿ ಫೋನಲ್ಲಿ. ಫೋಟೋಸ್ ಬೇಕು ಅಂದಾಗ ಯಾರೆಲ್ಲ ಒಂದ್ ಕಡೆ ಇಲ್ಲ ಆಡಿಷನ್ ನಡೀತಾ ಇದೆ, ಬಾ ಹಿಂಗೆ ಎತ್ಕೊಂಡು ಹೋಗೋ, ಅಲ್ಲೆಲ್ಲ ಒಂದ್ ಕಡೆ ಫೋಟೋ ಹಾಕು, ಎತ್ಕೊಂಡ್ ಬಾ, ಎತ್ಕೊಂಡು ಹೋಗಿ ಕೊಡು. ಎಸ್ನಾಡೆ ಅವ್ರದ್ದು ವೀರ ಪರಂಪರೆ ಸಿನಿಮಾ ಸುದೀಪ್, ಅಲ್ಲಿಗೂ ನಾನು ಆಡಿಷನ್ಸ್ ಕೊಟ್ಟಿದ್ದೆ. ಕೆಂಪ ಫಿಲಂ ಅವ್ರ ಮಗನ ಅದಕ್ಕೂ ನಾನು ಆಡಿಷನ್ಸ್ ಕೊಡ್ತಿದ್ದೆ. ಎಲ್ಲದಕ್ಕೂ ಕೊಟ್ಟು ಕೊನೆಗೆ ಸಾಕಾಗಿ ಅಮ್ಮ ಹೊತ್ಕೊಂಡ್ ಭಯ ಸ್ಟಾರ್ಟ್ ಮಾಡಿದ್ರು. ಇನ್ನೂ ಎಷ್ಟು ದಿವಸ ಈ ಥರ ಮಾಡ್ತೀಯಾ, ಎಲ್ಲ ಅಪ್ಲೈ ಮಾಡುವ ನೀವು. ಅವಾಗ ಬಾಡಿ ಶಾಪಲ್ಲಿ ಮ್ಯಾನೇಜರ್ ಆಗಿ ನಾನು ಅಪ್ಲೈ ಮಾಡಿದೆ. ಸೊ ಅಲ್ಲಿ ಮ್ಯಾನೇಜರ್ ಆದೆ ನಾನು. ಅಲ್ಲಿ 30,000 ರೂಪಾಯಿ ಸಂಬಳ. ಓ ಸೂಪರ್. ಸೊ 500 ರೂಪಾಯಿಂದ 30,000 ರೂಪಾಯಿ, 10,000 ರೂಪಾಯಿಂದ 5,000 ರೂಪಾಯಿ, ಮತ್ತೆ 700 ರೂಪಾಯಿ, 1,000 ರೂಪಾಯಿ, ಹಿಂಗೆ ಇಂಡಸ್ಟ್ರಿಗೆ ಹೆಂಗೆ ಅಂದ್ರೆ ಇಂಡಸ್ಟ್ರಿಗೆ ಬಂದಾಗ 500 ರೂಪಾಯಿ 700 ರೂಪಾಯಿ ಅಷ್ಟೇ ಸಿಗೋದು. ಹೌದು. ಯಾವ್ದಾದ್ರು ಕಂಪ್ನಿ ಅಂತ ಜಾಯ್ನ್ ಆದಾಗ 30,000 ರೂಪಾಯಿ, 15,000 ರೂಪಾಯಿ ಆತರ ಸಂಬಳ. ಸೊ ಅಲ್ಲೊಂದು 6 ತಿಂಗಳು ಕೆಲಸ ಮಾಡಿದೆ. ಮಾಡ್ಬೇಕಾದ್ರೆ ವಿನು ಬಳಂಜೆ ಸರ್ ಬಂದ್ರು. ಅವರು ಒನ್ ಆಫ್ ದಿ ಬೆಸ್ಟ್ ಡೈರೆಕ್ಟರ್. ಅವ್ರ ಫೋಟೋಸ್ ಹೋಗಿತ್ತು, ಲೇಟೆಸ್ಟ್ ಡೈರೆಕ್ಟರ್ಸ್ ಆಫ್ ಟೆಲಿವಿಷನ್ ವಿನು ಬಳಂಜೆ ಸರ್. ಸೊ ಅವ್ರ ಫೋಟೋಸ್ ಹೋಗಿತ್ತು ನಂದು. ಓಕೆ, ಅವರು ಆಯ್ತು ನೋಡೋಣ, ಮಾತಾಡೋಣ, ಒಳ್ಳೆ ಕ್ಯಾರೆಕ್ಟರ್ ಮಾಡ್ಸೋಣ. ಅದೇ ಟೈಮಲ್ಲಿ ಅವ್ರು ಹೊಸ ಮಾಲ್ ಓಪನ್ ಆಗಿದಲ್ವ, ಹೊರೈನ್ ಮಾಲ್. ಹೌದು. ನಮ್ಮ ಮಾಲ್ಗೂ ಬಂದಿದ್ರು. ಬಾಡಿ ಶಾಪ್ ಒಳಗೆ ಬಂದಿದ ತಕ್ಷಣ ರಂಜಿತ್ ಹಂಗೆ, ಏನ್ರಿ ನೀವು ಇಲ್ಲಿ? ಸರ್ ನಾನು ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀನಿ. ಹೈಟ್ ಪರ್ಸನಾಲಿಟಿ ಇಟ್ಕೊಂಡು ಏನ್ರಿ ನೀವು ಮ್ಯಾನೇಜರ್ ಆಗಿ ಕೆಲಸ ಬನ್ರಿ ನಮ್ಮ ಸೀರಿಯಲ್ ಕೊಡ್ತೀನಿ ಅಂದ್ಬಿಟ್ಟು ಅವಾಗ ಅವ್ರದ್ದು ನಿನ್ನೊಲು ಮೆಂದೆ ಹೆಸರಲ್ಲಿ ಫಸ್ಟ್ ಮಾಡಿದ್ದು ನಾನು. ಓಹೋ, ಅಂದ್ರೆ ಫುಲ್ ಫ್ಲೆಜ್ಡ್ ಒಂದು ಮುಖ್ಯವಾದ ಪಾತ್ರ ಮಾಡಿದ್ದು ಆ ಸೀರಿಯಲ್. ಏನ್ ಪಾತ್ರ ಇತ್ತು, ಹೆಂಗಾಯ್ತದು? ಅದು ಬಂದು ಒಂದು ಹುಬ್ಳಿ ಕ್ಯಾರೆಕ್ಟರ್. ಓಕೆ, ಹುಬ್ಳಿ ಫ್ಯಾಮಿಲಿ ಕ್ಯಾರೆಕ್ಟರ್. ಅದರಲ್ಲಿ ನಾನು ದೀಪ್ ಅವ್ರಿಗೆ ಗೊತ್ತಲ್ಲ, ಹಳೆ ಅವ್ರದ್ದು ಫ್ಯಾಮಿಲಿದಲ್ಲಿ ನಾನು ದೊಡ್ಡ ಮಗನ ಕ್ಯಾರೆಕ್ಟರ್. ಓಕೆ, ಸೊ ಅದೊಂದು ಒಳ್ಳೆ ಕ್ಯಾರೆಕ್ಟರ್ ಇತ್ತು, ಚೆನ್ನಾಗಿತ್ತು ಕ್ಯಾರೆಕ್ಟರ್. ಅವರು ಇಲ್ಲ ನಿಂಗೆ ಒಂದು ಒಳ್ಳೆ ಪಾತ್ರ ಕೊಡ್ತೀನಿ, ಕಂಟಿನ್ಯೂಟಿ ಪಾತ್ರ. ಅದ್ರಲ್ಲಿ ಏನು ನನಗೊಂದು 700 ರೂಪಾಯಿ ಸಿಕ್ತಿತ್ತು ಡೈಲಿ ಪೇಮೆಂಟ್. ಅದು ನಮಗೊಂದು ಗೊತ್ತಲ್ಲ, ಆಲ್ಮೋಸ್ಟ್ ಒಂದು 8 days 10 days ಬರ್ತಿತ್ತು ಎಲ್ಲೋ ಒಂದ್ ಕಡೆ. ಬಟ್ ಒಳ್ಳೆ ಕ್ಯಾರೆಕ್ಟರ್, ರೆಕಗ್ನೈಸ್ ಕ್ಯಾರೆಕ್ಟರ್. ಅದಾಗ್ತಿದ್ದಂಗೆ ನನಗೆ ಮುಗ್ದೋಗ್ಬಿಡ್ತು ಬೇಗ. ಅದೊಂದು 6-7 ತಿಂಗಳು ಅಷ್ಟೇ ನಡೀತು. ಮುಗಿತ್ತು. ಅದು ಮುಗಿತಿದ್ದಂಗೆ ನನಗೆ ಇನ್ನೇನು ಮಾಡೋದು ಅಂತ ಅನ್ಬೇಕಾದ್ರೆ ಸರ್ ಹತ್ರ ಅದೇ ಮಾತಾಡ್ತೀವಿ, ಸರ್ ಒಳ್ಳೆ ಕ್ಯಾರೆಕ್ಟರ್ ಮಾಡ್ತೀವಿ ಸರ್. ಅವಾಗ ಅವ್ರು ಕುತ್ಕೊಂಡು ನಾವೆಲ್ಲ ಹುಡುಗರೆಲ್ಲ ಮಾತಾಡ್ಕೊಂಡು ಕುತ್ಕೊಂಡಿರ್ಬೇಕಾದ್ರೆ ಅವ್ರು ಅದೇ ಅಂದರು, ನೀವೆಲ್ಲ ಹಿಂಗೆ ಕುತ್ಕೊಂಡ್ರೆ ನೋಡಿದ್ರೆ ನಮ್ಗೊಂದು ಐಡಿಯಾ ಓಡ್ತಾ ಇದೆ, ಸ್ಟಾರ್ಟ್ ಮಾಡ್ತೀನಿ ಅಂತ. ಅವಾಗ ಚಿಟ್ಟೆ ಹೆಜ್ಜೆ ಸ್ಟಾರ್ಟ್ ಆಗಿತ್ತು. ಚಿಟ್ಟೆ ಹೆಜ್ಜೆ ಒಂದು ಸಂಚಲನನ ಸೃಷ್ಟಿ ಮಾಡಿದಂಥ ಸೀರಿಯಲ್ ಅದು. ಆ ಚಿಟ್ಟೆ ಹೆಜ್ಜೆಲಿ ನಾನು ಹೀರೋದು ಅಣ್ಣನ ಕ್ಯಾರೆಕ್ಟರ್. ಅದು ಅಷ್ಟೇ ಫುಲ್ ಫ್ಲೆಡ್ಜ್ ಒಂದು ಗ್ಯಾರೇಜ್ ಕ್ಯಾರೆಕ್ಟರ್, ಚೆನ್ನಾಗಿತ್ತು. ಹಂಗೆ ನಾನು ಜರ್ನಿ ಸ್ಟಾರ್ಟ್ ಆಗಿದ್ದು ಹಂಗೆ. ಅದಾಗಿದ್ದ ತಕ್ಷಣ ಪ್ರೀತಮ್ ಅವರು ಬರ್ತಾ ಇದ್ರು ಸೆಟ್ಗೆ. ಅವಾಗ ಅವ್ರಿಗೆ ಹೇಳಿದೆ, ಸರ್ ನಂಗೆ ಯಾವ್ದೋ ಒಳ್ಳೆ ಕ್ಯಾರೆಕ್ಟರ್ ಮಾಡ್ಬೇಕು ಅನಿಸ್ತಿದೆ, ನಿಮ್ಗೆ ರಾಧಾ ಕಲ್ಯಾಣದಲ್ಲಿ ಯಾವ್ದೋ ಹೇಳಿ. ಅದರಲ್ಲಿ ಸೆಕೆಂಡ್ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದೆ. ರಾಧಾ ಕಲ್ಯಾಣದಲ್ಲಿ ಸೆಕೆಂಡ್ ಹೀರೋ ಆಗಿ ಎಂಟ್ರಿ. ಓಕೆ, ಇಟ್ ವಾಸ್ ಲೈಕ್ ಮ್ಯಾಸಿವ್ ಎಂಟ್ರಿ. ರಾಧಾ ಕಲ್ಯಾಣ ಇಸ್ ಅ ಬ್ಲಾಕ್ ಬಸ್ಟರ್ ಸೀರಿಯಲ್ ಇನ್ ಕನ್ನಡ ಟೆಲಿವಿಷನ್. ರಾಧಾ ಕಲ್ಯಾಣ ಇವತ್ತಿಗೂ ನನ್ನ ನೆನಪಿದೆ, ಯಾಕಂದ್ರೆ ಇಂಡಸ್ಟ್ರಿಯ ಟ್ರಾನ್ಸಿಷನ್ ಪೀರಿಯಡ್ ಅದು. ಹೌದು, ಯಾಕಂದ್ರೆ ಇಂಡಸ್ಟ್ರಿ ಬರೀ ಹೆಣ್ಮಕ್ಳಿಗೆ ಸೀಮಿತ ಟೆಲಿವಿಷನ್ ಇಂಡಸ್ಟ್ರಿ ಅಂತ ಇದ್ದಿದ್ದ ಟೈಮಲ್ಲಿ ಯಾವಾಗ ರಾಧಾ ಕಲ್ಯಾಣ ಬಂತು, ಒಂದು ಹೀರೋಯಿನ್ ಕಾನ್ಸೆಪ್ಟ್ ಶುರುವಾಯಿತು. ಅಂಡ್ ಒಂದು ಮಿಡಲ್ ಏಜ್ಡ್ ಹೆಣ್ಮಕ್ಳು ನೋಡ್ತಿದ್ದಂಥ ಸೀರಿಯಲ್ ಆಡಿಯನ್ಸು ವೈಡ್ ಆಯಿತು. ಕಾಲೇಜ್ ಹುಡುಗಿರು ನೋಡೋಕೆ ಶುರು ಮಾಡಿದ್ರು, ಚಿಕ್ಕ ಮಕ್ಕಳು ನೋಡೋಕೆ ಶುರು ಮಾಡಿದ್ರು. ಒಂದು ಟ್ರೆಂಡ್ ಸೆಟ್ ಆಯಿತು.
ವಾಟ್ ಅ ಗ್ರೇಟ್ ಟ್ರಾನ್ಸಿಷನ್ ರಾಧಾ ಕಲ್ಯಾಣ. ಅಯ್ಯೋ ಸಿಕ್ಕಾಪಟ್ಟೆ. ಅದೇ ಹೇಳ್ತಿಲ್ವಾ, ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಂತ ಬರ್ತಾ ಇದ್ನಲ್ಲ, 2 ಸೀರಿಯಲ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿ ಯಾವಾಗ ಲೀಡ್ ಅಂತ ಬಂತು ನನಗೆ ಫುಲ್ ಖುಷಿ ಆಗೋದು. ಅವಾಗ ಏನಂದ್ರೆ ನನಗೆ ಆ ಹೈಟ್ ಪರ್ಸನಾಲಿಟಿ ನನಗೆ ಬೇಕಿತ್ತು ಅಂದ್ಬಿಟ್ಟು ಪ್ರೀತಮ್ ಸರ್ ತಗೊಂಡಿದ್ದು. ಆ ಎಂಟ್ರಿ ನೋಡ್ಬಿಟ್ರೆ ಈಗಲೂ ನೆಕ್ಸ್ಟ್ ಲೆವೆಲ್ ಎಂಟ್ರಿ ಕೊಟ್ಟಿರೋದು. ವಾವ್, ಕಾರ್ ಬಂದು ಸ್ಕಿಡ್ ಹೊಡಿಯೋದಾಗಿರ್ಬೋದು, ಕೈ ಕೀಚೈನ್ ತಿರ್ಸೋದಾಗಿರ್ಬೋದು, ಕಣ್ಣು ಹಂಗೆ ತೆಗೆದಿರೋದು ಅವರು. ಈಗಲೂ ಅಷ್ಟೇ ಒಂದು ನಂದು ಫೇಸ್ಬುಕ್ ಅಲ್ಲಿ ಇದೆ ಅದೊಂದು ಅದ್ಭುತವಾದಂತ ಎಂಟ್ರಿ. ಅದು ಅದನ್ನ ತೋರಿಸ್ತೀವಿ, ಅದನ್ನ ಕ್ಲಿಪ್ ಅಲ್ಲಿ ಹಾಕೋಣ ನಾವು ಇದನ್ನ. ಎಸ್. ಸೊ ತುಂಬಾ ಚೆನ್ನಾಗಿ ಬಂತು ಅದು. ಅದೊಂದು ಆಲ್ಮೋಸ್ಟ್ ಸ್ವಲ್ಪ ದಿವಸ ಬಂತು ನನಗೆ. ಆಗ್ತಿದ್ದಂಗೆ ನನಗೆ ನೆಕ್ಸ್ಟ್ ಮೀರಾ ಮಾಧವ ಸಿಕ್ತು ಸುವರ್ಣದಲ್ಲಿ. ಓಕೆ, ಮೀರಾ ಮಾಧವ ನಮ್ಮ ಶೈನ್ ಶೆಟ್ಟಿ ಹೀರೋ, ಆಮೇಲೆ ಕಾವ್ಯ ಗೌಡ ಹೀರೋಯಿನ್. ಸೊ ಅದರಲ್ಲಿ ಒಂದು ಎಂಟ್ರಿ ಅಷ್ಟೇ, ಅಂದ್ರೆ ಒಂದು ಗೆಸ್ಟ್ ತರ ಆಸ್ ಎ ಗೆಸ್ಟ್ ಎಂಟ್ರಿ ಒಂದು 15 days 20 days ಬರುವಂತ ಒಂದು ಎಪಿಸೋಡ್ ಅಷ್ಟೇ ಇತ್ತು. ಏನಕ್ಕೆ ಅಂದ್ರೆ ಅವರಿಬ್ರು ಒಂದು ಕಾಡಲ್ಲಿ ತಪ್ಪಿಸ್ಕೊಂಡಿರ್ತಾರಲ್ಲ, ಅವ್ರು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಲ್ಲಿ ಎಂಟ್ರಿ ಕೊಟ್ಟರು. ಅದೊಂದು ಅದ್ಭುತವಾದ ಕ್ಯಾರೆಕ್ಟರ್. ಅದು ನನಗೆ ಒಂದು ನೆಕ್ಸ್ಟ್ ಲೆವೆಲ್ ತಗೊಂಡೋಯ್ತು ಸುವರ್ಣ ಚಾನೆಲ್ ಅಲ್ಲಿ. ಅವಾಗ ನನಗೆ ಆಫರ್ ಬಂದಿದ್ದೆ ಅವನು ಮತ್ತು ಶ್ರಾವಣಿಗೆ ವಿಲನ್ ಕ್ಯಾರೆಕ್ಟರ್. ಮೇಜರ್ ನಿನ್ನ ಲೈಫಿನ ಟರ್ನಿಂಗ್ ಪಾಯಿಂಟ್ ಪ್ರಾಜೆಕ್ಟ್ ಅವನು ಮತ್ತೆ ಶ್ರಾವಣಿ. ಹೌದಾ? ಅವನು ಮತ್ತೆ ಶ್ರಾವಣಿ ಹೆಂಗಾಯ್ತು, ಏನಾಯ್ತು, ಯಾರು ಅಪ್ರೋಚ್ ಮಾಡಿದ್ರು? ಇಲ್ಲ, ನನಗೆ ಆಕ್ಚುಲಿ ಅದು ಮೀರಾ ಮಾಧವಲ್ಲಿ ಎಂಟ್ರಿ ನೋಡಿದ್ರಲ್ಲ, ಎಂಟ್ರಿ ನೋಡಿದ ತಕ್ಷಣ ಶ್ರೀಧರ್ ಸರ್ ಏನೋ ಅವ್ರು ಇವಾಗ ಜಿಯಲ್ಲಿ ಇದಾರೆ ಅನ್ಸುತ್ತೆ, ಅವ್ರೇ ನನಗೆ ಅಪ್ರೋಚ್ ಮಾಡಿ ಚಾನಲ್ ನೆಕ್ಸ್ಟ್ ನಮ್ ಬರೋ ಸೀರಿಯಲ್ಗೆಲ್ಲ ಇವರೇ ನಮ್ಗೆ ಹೀರೋ ಹಂಗೆ ಅಂದ್ರು. ಆಮೇಲೆ ನೋಡಿದ್ರೆ ರವಿಗರ್ಣಿ ಸರ್ ಬಂದ್ಬಿಟ್ಟು, ಇಲ್ಲ ಅವನು ಮತ್ತೆ ಶ್ರಾವಣಿ ಒಂದು ಒಳ್ಳೆ ವಿಲನ್ ಕ್ಯಾರೆಕ್ಟರ್ ಇದೆ, ಅದು ಮಾಡಿ ನಿಮ್ಗೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಆಯ್ತು, ನಂಗೆ ಯಾವ್ದು ಬೇಕಾದ್ರೂ ಕೊಡಿ, ನಾನು ಮಾಡ್ತೀನಿ, ನಂಗೆ ಇದೇ ಬೇಕು ಅಂತೇನಿಲ್ಲ, ನಾನು ಹೀರೋ ಆಗ್ಬೇಕು ಅಂತ ಬಂದವನಿಲ್ಲ ಇಂಡಸ್ಟ್ರಿ, ವಿಲನ್ ಆಗ್ಬೇಕು ಅಂತಾನೆ ಬಂದಿದ್ದು. ಆಯ್ತು ಸರ್ ಕೊಡಿ, ಮಾಡ್ತೀನಿ ಅಂದೆ. ಯಾವಾಗ ಫಸ್ಟ್ ವೀಕ್ ಎಪಿಸೋಡ್ಗಳು ಟೆಲಿಕಾಸ್ಟ್ ಆಯ್ತು, ಅವತ್ತೇ ನಾನು ಹೋಗ್ಬಿಟ್ಟು ಸರ್ಗೆ ಹೇಳಿದೆ, ಸರ್ ನನಗೆ ಪಕ್ಕ ಇದು ಬೆಸ್ಟ್ ವಿಲನ್ ಅವಾರ್ಡ್ ಬರುತ್ತೆ ನನಗೆ. ಅದೇ ಸೀರಿಯಲ್ಗೆ ನನಗೆ ಬೆಸ್ಟ್ ವಿಲನ್ ಅವಾರ್ಡ್ ಬಂತು. ವಾವ್, ಫ್ಯಾಂಟಾಸ್ಟಿಕ್. ಅದು ಥರ್ಡ್ ಸುವರ್ಣ ಪರಿವಾರ ನನಗೆ ಬೆಸ್ಟ್ ವಿಲನ್ ಅವಾರ್ಡ್ ಬಂತು. ಸೊ ಇಟ್ ಲೈಕ್ ಹೆಂಗೆ ಅಂದ್ರೆ ನನಗೆ ಎಲ್ಲ ಕಡೆ ಒಂದ್ ಕಡೆಯಿಂದ ಮ್ಯಾಚ್ ಹಾಕೊಂಡ್ ಬಂದ್ಬಿಡ್ತು, ಕೂಡ್ ಬಂತು, ಎಲ್ಲ ತುಂಬಾ ಕೂಡ್ ಬಂತು. ಆಮೇಲೆ 1 hour ಸೀರಿಯಲ್ ಇರುತ್ತೆ, ಒಂದು ಅವನ ಮತ್ತು ಶ್ರಾವಣಿ ಇರುತ್ತೆ, ಒಂದು ಅಮೃತ ವರ್ಷಣಿ ಇರುತ್ತೆ, ಅದು ರವಿಗರ್ಣಿ ಸರ್ದು. ಆ 2 ಸೀರಿಯಲ್ಗೂ ಒಬ್ಬನೇ ವಿಲನ್ ಆಗಿದ್ದು ನಾನು, ಕಾಂಬೋ ವಿಲನ್. ಓ ವಾವ್, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಟೆಲಿವಿಷನ್ ಅನ್ಸುತ್ತೆ ಅದು. ಅಂದ್ರೆ 2 ಪ್ರಾಜೆಕ್ಟ್ ನ 2 ಬೇರೆ ಬೇರೆ ಕಥೆಗಳಲ್ಲಿ ಒಬ್ಬನೇ ಖಳನಾಯಕ, ಒಂದೇ ಹೆಸರು, ಒಂದೇ ಬಿಸ್ನೆಸ್ ಮ್ಯಾನ್. ಅವ್ನು ಅಲ್ಲಿಂದ ಇಲ್ಲಿಗೂ ಬರ್ತಾನೆ, ಇಲ್ಲಿಂದ ಅಲ್ಲಿಗೂ ಹೋಗ್ತಾನೆ. ಅಂದ್ರೆ ಆ ಕಥೆಗೂ ಅವ್ನು ಬಂದಿರ್ತಾನೆ, ಈ ಕಥೆಲೂ ಇರ್ತಾನೆ, ಇಲ್ಲೂ ನಡೀತಾ ಇರುತ್ತೆ. ಅದ್ರಲ್ಲಿ ಹೆಸರು ಜಯದೇವೆ, ಇದ್ರಲ್ಲಿ ಹೆಸರು ಜಯದೇವೆ. ಅವ್ನು ಎಲ್ಲ ಕಡೆ ಓಡಾಡ್ತಿರ್ತಾನೆ, ಸೇಮ್ ವ್ಯಕ್ತಿನೇ. ಸೂಪರ್ ಅಲ್ಲ ಮಗ ಇದು. ಏನಕ್ಕಂದ್ರೆ ಬಿಸ್ನೆಸ್ ಮ್ಯಾನ್ ಕ್ಯಾರೆಕ್ಟರ್ ಇದ್ದಿದ್ದು. ಸೊ ಅಲ್ಲೂ ಹಾಳು ಮಾಡಕ್ ಹೋಗ್ತಿರ್ತೀನಿ, ಇಲ್ಲೂ ಬರ್ತೀನಿ ಅವನು. ಸೊ ಅದು ಹೆಂಗಾಗೋಯ್ತು ಅಂದ್ರೆ 2 ಸೀರಿಯಲ್ಗೂ ಒಬ್ಬನೇ ವಿಲನ್ ಆಗೋದು. ಸೊ ಹಂಗ್ ಕ್ಯಾರಿ ಓವರ್ ಆಯ್ತು. ನೆಕ್ಸ್ಟ್ ಲೆವೆಲ್ ನನಗೆ ಹೆಸರು ಕೊಟ್ಟಿದ್ದು. ಎಕ್ಸಾಕ್ಟ್ಲಿ. ಅವನು ಮತ್ತು ಶ್ರಾವಣಿ ಬರ್ತಿರ್ಬೇಕಾದ್ರೆ ನಾನು ಇನ್ನೂ ಇಂಡಸ್ಟ್ರಿಗೆ ಬಂದಿರಲಿಲ್ಲ, ಅದು ಪ್ರೊಸೆಸಲ್ಲಿ ನಾನು ಬಂದಿದ್ದು ಇಂಡಸ್ಟ್ರಿಗೆ. ಬಟ್ ನಾವು ಮನೇಲಿ ಕೂತ್ಕೊಂಡು ನೋಡ್ತಿರ್ಬೇಕಾದ್ರೆ ಆ ಸೀರಿಯಲ್ ಎಷ್ಟು ಹಿಟ್ ಆಗಿತ್ತು, ಎಷ್ಟು ವೈಡ್ ರೆಕಗ್ನಿಷನ್ ಇತ್ತು. ಆ್ಯಂಡ್ ನೀನು ಸ್ಕ್ರೀನ್ ಮೇಲೆ ಬಂದಾಗಲ್ಲ, ಅಬ್ಬಾ ಏನು ಘಟ ಇದು, ಹಿಂಗೆ ಬರ್ತಾ ಇದ್ದಾನೆ ಸ್ಕ್ರೀನ್ ಮೇಲೆ ಅಂತ ಅನ್ಸೋದು. ಸೊ ಇಟ್ಸ್ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಅನ್ ಆಡಿಯನ್ ನನಗೂ ಕೂಡ. ನೀನು ಆ್ಯಕ್ಚುಲಿ ಇಂಡಸ್ಟ್ರಿಯ ಜರ್ನಿನ ತುಂಬ ಸ್ಮೂತಾಗಿ ಹೇಳ್ಬಿಟ್ಟೆ. ಸ್ಟ್ರಗಲ್ಸ್ ಏನಿತ್ತು, ಅವಮಾನಗಳೇನಾದರೂ ಆಗಿದೆಯಾ, ಯಾರಾದರೂ ಏನಾದರೂ ಅಂದಿದಾರ, ಮನ್ಸಿಗೆ ನೋವು? ಕೆಲವು ರಿಲೇಷನ್ಗಳೇ ಹೇಳ್ಬಿಟ್ಟಿದ್ದಾರೆ ನನಗೆ. ಯಾವಾಗ ಒಂದ್ಸರಿ ಶೂಟಿಂಗ್ ಮುಗಿಸ್ಕೊಂಡ್ ಬರ್ತಾ ಇರ್ಬೇಕಾದ್ರೆ, ಏನು ಇವನು ಎಲ್ಲ ಬಿಟ್ಬಿಟ್ಟು ಬರೀ ಶೂಟಿಂಗ್ ಅಂತ ಓಡಾಡ್ತಾನೆ. ಒಂದ್ಸರಿ ಅವ್ರ ಹೆಸರು ಬೇಡ, ಹೆಸರುಗಳು ಬೇಡ, ಯಾರ್ದು ಹೆಸರು ಬೇಡ, ಮನೇಲಿ ಇದ್ದಾಗ ಕುತ್ಕೊಂಡಿದ್ದಾಗ ಹಿಂಗೆ ಮಾತಾಡ್ತಿರ್ಬೇಕಾರೆ, ನಾನು ಅವಾಗ ಶೂಟಿಂಗ್ ಮುಗಿಸ್ಕೊಂಡ್ ಬಂದಿದ ತಕ್ಷಣ ಏನೋ ದನ ಮೇಯ್ಸಕ್ಕೆ ಹೋಗಿದ್ದ ಅಂದ್ರು. ನೋಡೋಣ, ಸರಿ, ಹೌದು ದನ ಮೇಯ್ಸಕ್ಕೆ ಹೋಗಿದ್ದೆ, ಒಂದು 4 ದನ ಕೊಟ್ಟಿದ್ರು, ತೊಳೆದ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಎಲ್ಲ ಬಂದಿದ್ದೀನಿ ಅಂತ ಸುಮ್ಮನೆ ನಾನು ಪಾಡು ಒಳಗೆ ಹೊಟ್ಟೋದೆ. ಆಮೇಲೆ ಮಮ್ಮಿಗೆ ಹೇಳಿದೆ, ಈ ಥರ ಮರ್ಯಾದೆ ಕೊಡೋದು ಅಂತ. ಅವ್ರು ಗೊತ್ತಿಲ್ಲ ಬಿಡೋ, ಗೊತ್ತಿಲ್ಲಲ್ಲ, ಏನೋ ಸಾಧನೆ ಮಾಡಕ್ ಹೋಗ್ತೀನಿ ಬೇಕಾದ್ರೆ ಬೆನ್ ತಟ್ಟಬೇಕು, ಅದು ಬಿಟ್ಟು ಇಲ್ಲ ಅಂದ್ರೆ ಸುಮ್ಮನಿದ್ ಬಿಡ್ಬೇಕು. ಸೊ ಹಿಂಗೆಲ್ಲ ಅಂದಾಗ ನಂಗೂ ಸ್ವಲ್ಪ ಬೇಜಾರಾಗೋದು. ಇರ್ಲಿ ಬಿಡು, ಮಾತಾಡ್ಲಿ, ಎಷ್ಟು ದಿವಸ ಮಾತಾಡ್ತಾರೆ. ಹೋಗಿದ್ ಕಡೆ ಎಲ್ಲ ಅವನು ಮತ್ತು ಶ್ರಾವಣಿ ಅಮೃತೋಷ್ಣಿ ಒಂದು ಮ್ಯಾಸಿವ್ ಹಿಟ್ ಆದಾಗ ದೇವರ್ ಸೈಲೆಂಟ್. ಅದನ್ನ ಕೇಳಕ್ ಬಂದೆ, ಇವಾಗ ಹೆಂಗಿದ್ದಾರೆ ನಿನ್ ಜೊತೆ? ಈಗ ಅದೇ ಹೇಳಿಲ್ವಾ, ಮಾತಾಡಕ್ಕಾಗಲ್ಲ. ಇವಾಗ ರಂಜಿತ್ ಎಲ್ಲೋ ಹೋಗ್ಬಿಟ್ಟಿದ್ದಾನೆ, ನನ್ನ ಒಂದು ಲೆವೆಲ್ ತೊಗೊಂಡೋಗಿ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ, ಮಾತಾಡಕ್ಕಾಗಲ್ಲ. ಫೈನ್, ಪರವಾಗಿಲ್ಲ, ಎಷ್ಟು ದಿವಸ ನಾವು ಕೊಡ್ತೀರಾ ಕೊಡಿ, ಬಟ್ ನಾನು ಸಾಧನೆ ಮಾಡಿದಾಗ ನಿಮ್ಗೆ ಅದೇ ಆನ್ಸರ್. ಇಂಡಸ್ಟ್ರಿಲಿ ಆದಂಥ ಅನುಭವಗಳು ಏನಾದ್ರು ತುಂಬ ಆಗಿದೆ. ಏನಕ್ಕೆ ಅದೇ ಹೇಳಿದ್ನಲ್ಲ, ನಾನು ಸೀರಿಯಲ್ ಬರೋಕ್ಕೆ ಮುಂಚೆ ಸಿನಿಮಾಗೆ ಓಡಾಡ್ತಿದ್ದು. ನಾನು ಎಲ್ಲೇ ಹೋದ್ರೂ ಕೇಳ್ತಿದ್ದು ಒಂದೇ ಸರ್ ಪಕ್ಕದಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ 1-2 ಡೈಲಾಗ್ ಸಾಕು, ನಂಗೆ ಜಾಸ್ತಿ ಬೇಡ, ಬಟ್ ವಿಲನ್ ಕ್ಯಾರೆಕ್ಟರ್ ಕೊಡಿ. ಅಲ್ಲೆಲ್ಲ ಕೆಲವು ಕಡೆ ಆಡಿಷನ್ಸ್ಗೆ ಹೋದಾಗ ಹೇಳೋರು, ಇಲ್ಲ ನೀನು ಸ್ವಲ್ಪ ಹೀರೋಕಿನ ಹೈಟ್ ಜಾಸ್ತಿ ಇದೆಯಾ, ಪರ್ಸನಾಲಿಟಿ ಚೆನ್ನಾಗಿದೆ, ಹೀರೋಗಿಂತ ಚೆನ್ನಾಗಿ ಕಾಣಿಸ್ತೀಯಾ, ಸೊ ಹಂಗೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಸರ್ ಪರವಾಗಿಲ್ಲ ಸರ್, ನಾನು ವಿಲನ್ ಥರನೇ ತೋರಿಸಿ ಸರ್, ನಮ್ಗೇನು ಬೇಕಾಗಿಲ್ಲ ಅಂತ ಕೇಳ್ತೀನಿ. ಮೇಕಪ್ ಮಾಡ್ಕೋಣ, ಅದೆಲ್ಲ ಪ್ರಾಬ್ಲಮ್ ಇಲ್ಲ, ನಾನು ಮಾಡ್ಕೋತೀನಿ. ದೇ ನೆವರ್ ಯೂಸ್ ಟು ಗಿವ್. ಅದಕ್ಕೆ ಅವಾಗ ಸ್ವಲ್ಪ ಡೈವರ್ಟ್ ಆಗ್ತಿದೆ ಇದಕ್ಕೇನೆ, ಈ ಕಡೆ ಕೆಲ್ಸಕ್ಕೆ ಹೋಗೋದು, ಆ ಕಡೆ ಕೆಲ್ಸಕ್ಕೆ ಹೋಗೋದು, ಅಲ್ಲಿ ಮಾಡೋದು, ಇಲ್ಲಿ ಮಾಡೋದು, ಅದು ಮಾಡ್ತಿದ್ದೆ. ಸೊ ತುಂಬಾ ಅವೆಲ್ಲ ನಾವು ನೋಡ್ಬಿಟ್ಟಿದೀವಿ.
ಯು ಡೋಂಟ್ ಬಿಲೀವ್ ಕೆಲವು ಪ್ರೊಡ್ಯೂಸರ್ಸ್ ಆಫೀಸ್ ಬೆಳಗ್ಗೆ 10 ಗಂಟೆ ಹೋಗಿ ನಿಂತ್ಕೊಂಡ್ರೆ ರಾತ್ರಿ 12 ಗಂಟೆವರೆಗೂ ನಿಂತ್ಕೊತಿದ್ದೆ. ಕಾಯಿಸೋರು ಮೀಟ್ ಮಾಡ್ತಿರ್ಲಿಲ್ಲ. ಮೀಟ್ ಮಾಡ್ತಿರ್ಲಿಲ್ಲ. ಫೋಟೋಸ್ ನೋಡಿದ ತಕ್ಷಣ ಹೇಳೋರು ಏಯ್ ಸಾಕತ್ತಾಗಿದೆ, ಸೂಪರ್, ಒಳ್ಳೆ ವಿಲನ್ ಕ್ಯಾರೆಕ್ಟರ್ ಮಾಡ್ಬೋದು ಸರ್, ನಿಮ್ಮ ಸಿನಿಮಾದಲ್ಲಿ ಚಾನ್ಸು. ಅವಾಗ ಹೇಳಿದಾಗ್ಲೂ ನನಗೆ ನಂಬರ್ ತಗೋ, ಫೋನ್ ಮಾಡು. ಯು ಡೋಂಟ್ ಬಿಲೀವ್ ಒಬ್ರು ಬಿಗ್ಗೆಸ್ಟ್ ಪ್ರೊಡ್ಯೂಸರ್ ಅವ್ರು ಸಿಗಲ್ಲ, ಆಕ್ಚುಲಿ ಸಿಗಲ್ಲ, ಈಸ್ ಬಿಸಿ ಪರ್ಸನ್, ನಮ್ಗೆ ಅರ್ಥ ಆಗುತ್ತೆ. ಬಟ್ ನಾನು ಬೆಳಗ್ಗೆ ಯಾವಾಗಲೂ ನಿಂತ್ಕೋತಿದ್ದೆ. ನಿಂತ್ಕೊಂಡಾಗ ಒಂದು ಗಂಟೆ 2 ಗಂಟೆ ಆಗಿದ ತಕ್ಷಣ ಅವರು ಆಫೀಸ್ ಅವರು ಹೇಳೋರು, ಆಫೀಸ್ ಕೆಲಸ ಮಾಡೋರು, ಸರ್ ಇಷ್ಟೆಲ್ಲ ಕಾಯಬೇಡಿ, ಅವ್ರು ಬರೋ ಟೈಮಿಂಗ್ಸೇ ನಮಗೆ ಗೊತ್ತಿಲ್ಲ, ಫಸ್ಟ್ ಆಫ್ ಆಲ್ ಯಾವಾಗ ಬರ್ತಾರೇನೋ, ಹೋಗ್ಲಿ ಒಂದು ಟೀ ತಂದು ಕೊಡಲ್ಲ ಹಂಗೆ ಅಂತ. ಪರವಾಗಿಲ್ಲ ಸರ್, ಅವ್ರು ಬಂದಾಗ ಹೇಳಿ ಸರ್, ಇಲ್ಲೇ ನಿಂತಿರ್ತೀನಿ ಅಂದ್ಬಿಟ್ಟು ಅಲ್ಲೇ ಬಾಗ್ಲತ್ತ ನಿಂತ್ಕೋತಿದ್ದೆ. ಅವ್ರಿಗೆ ಪರವಾಗಿಲ್ಲಪ್ಪ, ಒಂದು ಕೆಲಸ ಮಾಡು, ಅವಾಗ ಕಾಯಿನ್ ಬೂತ್ ಇತ್ತಲ್ಲ, ಅವ್ರ ಆಫೀಸ್ ಪಕ್ಕದಲ್ಲಿ ಒಂದು ಕಾಯಿನ್ ಬೂತ್ ಇತ್ತು, ಅದ್ರ ನಂಬರ್ ತಗೊಂಡಿರೋ, ಇದ್ದಾಗ ಫೋನ್ ಮಾಡ್ತೀನಿ ನಾನು, ಇಲ್ಲ ನೀನು ನಂಗೆ ಫೋನ್ ಮಾಡು, ಬಂದಿದ್ರೆ ನಾನು ಹೇಳ್ತೀನಿ ಅಂತ ಹೇಳೋರು. ಇಮಿಡಿಯೇಟ್ ಆಗಿ ಬೈಕ್ ಎತ್ಕೊಂಡು ಮತ್ತೆ ಮನೆಗೆ ಹೋಗಿ ಊಟ ಗೀಟ ಮುಗಿಸ್ಕೊಂಡು, ದುಡ್ಡಿಲ್ಲ, ಹೊರಗಡೆ ಊಟ ಮಾಡೋಕ್ಕೆಲ್ಲ ಆಗಲ್ಲ. ಸೊ ನಾವೇನು ಮಾಡ್ತೀವಿ, ಮನೆಗೆ ಓಡ್ಬಂದು ಊಟ ಮಾಡಿ ಮತ್ತೆ ಅಲ್ಲಿ ಬಂದು ಫೋನ್ ಮಾಡಿ ಅವ್ರಿಗೆ ಹೇಳಿದ ತಕ್ಷಣ ಮೋಸ್ಟ್ಲಿ ಅವ್ರು ಸಾಯಂಕಾಲ 6 ಗಂಟೆಗೆ ಬರ್ಬೋದು. 6 ಗಂಟೆಗೆ ಎದ್ದು ಓಡೋ, ಅಲ್ಲೋಗಿ ನಿಂತ್ಕೋ. ಡೋಂಟ್ ಬಿಲೀವ್, ರಾತ್ರಿ 12 ಗಂಟೆವರೆಗೂ ವೆಯ್ಟ್ ಮಾಡಿದ್ದೀನಿ. ರಾತ್ರಿ 12 ಗಂಟೆವರೆಗೂ ವೆಯ್ಟ್ ಮಾಡಿದಾಗ ಅವ್ರು ಸಿಕ್ಕಿದ್ರು ನನಗೆ. ಸಿಕ್ಕಿದಾಗ ನಾಳೆ ಬೆಳಗ್ಗೆ ಬಂದ್ಬಿಡು ಆಫೀಸ್ಗೆ. ಬೆಳಗ್ಗೆ ಹೋಗಿ ಮತ್ತೊಂದೇನೋ ಹುಮ್ಮಸ್ಸು, ಬೆಳಗ್ಗೆ ಎದ್ದ ತಕ್ಷಣ ಇಲ್ಲ ಮಮ್ಮಿ ಇವತ್ತು ಯಾವ್ದೋ ಒಂದು ಒಳ್ಳೆ ಚಾನ್ಸ್ ಸಿಗ್ತದೆ, ಹೋಗ್ಬಿಟ್ಟು ಬರ್ತೀನಿ, ಪ್ರೊಡ್ಯೂಸರ್ ಬರಕ್ಕೆ ಹೇಳೋರೆ ಅಂತ. ಫೋಟೋಸ್ ಎತ್ಕೊಂಡು ಹೋಗಿ ತೋರಿಸಿದ ತಕ್ಷಣ ತುಂಬ ಚೆನ್ನಾಗಿದೆ ಕಣ, ನೀನು ಹೀರೋಗೆಲ್ಲ ಹೋಗ್ಬೇಡ, ವಿಲನೇ ಮಾಡು ಸರ್, ನಂಗೆ ವಿಲನೇ ಕೊಡಿ ಸರ್, ನನಗೆ ಹೀರೋ ಕೇಳ್ತಾ ಇಲ್ಲ ನಾನು. ಹಂಗೆ ಹೇಳಿದ ತಕ್ಷಣ ಸರಿ ಒಬ್ರು ರೆಫರ್ ಮಾಡ್ತೀನಿ, ಅವ್ರ ಆಫೀಸ್ಗೆ ಹೋಗು, ಅವ್ರದ್ದು ಹೊಸ ಸಿನಿಮಾ ಬರ್ತಾ ಇದೆ, ದುನಿಯಾ ವಿಜಯ್ ಅವ್ರ ಸಿನಿಮಾ. ಓ ವಾವ್, ಓಕೆ. ಸೊ ಔಟ್ ಬಾ, ನಾನು ಹೇಳಿರ್ತೀನಿ. ಅಲ್ಲಿ ಹೋದೆ, ನಿಂತ್ಕೊಂಡೆ, ಬಾಗ್ಲ ಹತ್ರನೇ ನಿಂತ್ಕೊಂಡಿದ್ದೆ. ಅವರು ಇಲ್ಲ, ಅವ್ರು ಒಳಗಡೆ ಬಿಸಿ ಇದ್ದಾರೆ ಪ್ರೊಡ್ಯೂಸರು. ಆಯಿತು ಪರವಾಗಿಲ್ಲ, ಕೈ ಕಟ್ಕೊಂಡು ನಿಂತಿದ್ದೆ. ಒಂದು ದಿವಸ ನೋಡಿದೆ, ಇಲ್ಲ ಅವ್ರು ಇವತ್ತು ಬಿಸಿ ಸಿಗೋಕ್ಕಾಗಲ್ವಂತೆ, ಹೊರಡಿ ಅಂದ್ಬಿಟ್ಟು ಮತ್ತೆ ಹೋದೆ. ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆ 3 ಗಂಟೆವರೆಗೂ ನಿಂತ್ಕೋತಿದ್ದೆ. 10 ಗಂಟೆಗೆ ಹೋದೆ. ಅದೇ ಆಗೋಗಿತ್ತು 2-3 ದಿವಸ ರೊಟೀನು. 4ನೇ ದಿವಸಕ್ಕೆ ಅವರು ಏನೋ ಅವ್ನು ಯಾವಾಗಲೂ ಬಂದು ನಿಂತ್ಕೊತಾನೆ, ಯಾವಾಗ ಕರಿ ಅವ್ನು ಒಳಗೆ ಹೋದೆ. ಹೋಗಿದ ತಕ್ಷಣ ಫೋಟೋ ತೋರಿಸಿ, ಯಾರು ಕಳಿಸಿದ್ದು? ಹತ್ರ ಪ್ರೊಡ್ಯೂಸರ್ ಕಳಿಸಿದ್ರು. ಚೆನ್ನಾಗಿದೆಯಾ? ಸಖತ್ತಾಗಿದೆ, ನಂಬರ್ ತೊಗೊಂಡಿರು, ನವಂಬರ್ಗೆ ಸ್ಟಾರ್ಟ್ ಆಗ್ತಿದೆ. ನಂಬರ್ ತೊಗೊಂಡಿರು, ನವಂಬರ್ ಸಿನಿಮಾ ಸ್ಟಾರ್ಟ್ ಆಗ್ತಿದೆ, ಒಳ್ಳೆ ಕ್ಯಾರೆಕ್ಟರ್ ಹೇಳ್ತೀನಿ ಮಾಡು. ನಾನು ಡೈಲಿ ಟಿವಿ ಮುಂದೆ ಕುತ್ಕೊಂಡ್ಬಿಡೋದು. ಅವಾಗ ಯಾವ್ದೋ ಟಿವಿನಲ್ಲಿ ಬರ್ತಿತ್ತಲ್ಲ, ಫಿಲ್ಮಿ ಅಡ್ಡ ಏನೋ ಬರ್ತಾ ಇತ್ತಲ್ಲ, ಯಾವ ಸಿನಿಮಾ ಸ್ಟಾರ್ಟ್ ಆಗ್ತಿದೆ ನಾವೆಲ್ಲ ಫಸ್ಟ್ ನಾವು ನೋಡ್ಕೊಬೇಕಲ್ಲ. ಈ ಸಿನಿಮಾ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ ತಕ್ಷಣ ಓಡೋಗಿದ ತಕ್ಷಣ ಬರಕ್ಕೆ ಹೇಳಿದ್ರು, ಇಲ್ಲ ಕಣ ಸ್ವಲ್ಪ ಕ್ಯಾರೆಕ್ಟರ್ಗಳು ಚೇಂಜ್ ಮಾಡ್ತಾರೆ, ನಾನು ಹೇಳ್ತೀನಿ ಬಿಡಿ ನಿಮಗೆ ಏನೋರು. ನೆಕ್ಸ್ಟ್ ಲೆವೆಲ್ ಗಾಂಧಿನಗರ ಅಲ್ಲಿರೋದು, ನೆಕ್ಸ್ಟ್ ಲೆವೆಲ್. ಜನ ಸುಮ್ಮನೆ ಅನ್ಕೋತಾರೆ ಗಾಂಧಿನಗರದ ಅಲ್ದಾಟ ಅಂತ ಹೇಳ್ತಾರೆ, ಸುಮ್ಮನೆ ಒಂದು ಲೈನು ಅನ್ಕೋತಾರೆ. ಅದು ಇಲ್ಲ, ನಮ್ಮಂಥ ಕಲಾವಿದರ ನಿಜವಾದ ಅನುಭವ ಗಾಂಧಿನಗರ ಅಲೆದಾಟ. ಹೌದು ಅಲ್ವಾ? ಅಷ್ಟೆಲ್ಲ ಆದ್ರೂ ಐ ನೆವರ್ ಗೇವ್ ಅಪ್. ಪರವಾಗಿಲ್ಲ ನೋಡೋಣ, ಇನ್ನು ಸ್ವಲ್ಪ ಕಾಯೋಣ. ಎಲ್ಲೇ ಬಂದು ಆಡಿಷನ್ ಬಂದ್ರು ಇಮಿಡಿಯೇಟ್ ಆಗಿ ಓಡೋದು, ಫೋಟೋಸ್ ಕೊಡೋದು ಎಲ್ಲ ಮಾಡ್ತಿದ್ದೀನಿ. ಯಾವುದು ಬಿಟ್ಟಿಲ್ಲ ನಾನು. ನನ್ನ ಚಪ್ಪಲಿ ಎಷ್ಟು ಸೌದಿದೆ ಗೊತ್ತಿಲ್ಲ, ನನ್ನ ಪಲ್ಸರ್ದು ಟೈರ್ ಎಷ್ಟು ಸೌದಾಗಿದೆ ಗೊತ್ತಿಲ್ಲ, ಅಷ್ಟು ಸುತ್ತಾಡ್ಬಿಟ್ಟಿದ್ದೀವಿ. ಸುಮ್ಮನೆ ಅಂತೂ ನಮ್ಗೇನು ಈಸಿಯಾಗಿ ಸಿಕ್ಕಿಲ್ಲ, ಇದು ಈಸಿ ಪೀಸಿ ಕೇಸ್ ಅಲ್ಲ. ಇಂಡಸ್ಟ್ರಿ ತುಂಬಾ ಕಷ್ಟ ಸಿಕ್ಕಿದ್ದು, ಬಟ್ ಅದನ್ನ ನಾನು ಬಿಟ್ಕೊಡ್ಲಿಲ್ಲ. ಅದೇನಕ್ಕಾಗಲ್ಲ, ನನ್ನ ಕೈಯಲ್ಲಿ ಮಾಡೇ ಮಾಡ್ತೀನಿ. ಈಗಿನವರೆಗೂ ಕಷ್ಟಪಡ್ತಾ ಇದೀವಿ, ಇಲ್ಲ ಅಂತಲ್ಲ, ಕಷ್ಟಪಟ್ಟೇನೆ ಮೇಲ್ ಬರ್ತಾ ಇರೋದು. ನಾನು ನಂಬೋದಿಷ್ಟೇ, ಕೈಗೆ ಹೌದು ಸ್ಟ್ರಗಲ್ ಮಾಡಿದ್ವಿ, ನಾವು ಅನ್ಕೊಂಡಿರೋ ಕೆಲಸ ಸಿಕ್ತು. ಅದಾದ್ಮೇಲೆ ನೀನು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಆ ಕೆಲಸನ ಮಾಡ್ಕೊಂಡು ಹೋಗ್ತೀಯೋ ಅದು ನಿನ್ನ ಇನ್ನೊಂದು ಮಟ್ಟಕ್ಕೆ ತಗೊಂಡೋಗುತ್ತೆ. ಅದನ್ನ ನೀನು ಮಾಡಿರೋದಕ್ಕೆ ಇವತ್ತು ಆ ಮಟ್ಟಕ್ಕೆ ಇದೆಯಾ ಅನ್ನೋದು ನನ್ನ ನಂಬಿಕೆ. ಅಷ್ಟೇ, ಇನ್ನೇನು ಇಲ್ಲ. ಇವಾಗ ನನಗೆ ಎಲ್ಲರೂ ಪರಿಚಯ ಇದ್ದಾರೆ, ಎಲ್ಲರಿಗೂ ಗೊತ್ತು ರಂಜಿತ್ ಏನು ಅಂತ. ಹೌದು, ಇವಾಗ ಇಂಡಸ್ಟ್ರಿ ಬಂದು ಆಲ್ಮೋಸ್ಟ್ 17-18 ವರ್ಷ ಆಗ್ತಾ ಬಂತು. 17-18 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ರಂಜಿತ್ ಏನು ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಅವನಾಯ್ತು, ಅವ್ನ ಕೆಲಸ ಆಯ್ತು, ಬೆಳಗ್ಗೆ 8 ಗಂಟೆಗೆ ಬರ್ತಾರೆ, ರಾತ್ರಿ 8 ಗಂಟೆ 9 ಗಂಟೆಗೆ 10 ಗಂಟೆಗೆ ಮುಗಿಸ್ಕೊಂಡು ಹೋಗ್ತಾರೆ. ಅಷ್ಟೇ, ಮುಗೀತು. ಬೇರೆ ಏನು ಟಾಕ್ಸ್ ಇಲ್ಲ, ಏನಿಲ್ಲ. ರಂಜಿತ್ ಬಂದ್ರೆ ಅವ್ನು ಕೆಲಸ ಮುಗಿಸ್ಕೊಂಡು ಅವನು ಹೋಗ್ತಾನೆ. ಸೊ ಇದೆಲ್ಲದ್ರ ಮಧ್ಯೆ ಅವನು ಮತ್ತೆ ಶ್ರಾವಣಿ ಆಯ್ತು, ಅದೊಂದು ದೊಡ್ಡ ಹಿಟ್ಟು ಲೈಫಲ್ಲಿ, ಒಂದು ಬೇರೆ ಥರದ ರೆಕಗ್ನಿಷನ್ನು, ಆಗ ಜನ ಎಲ್ಲ ರೆಕಗ್ನೈಸ್ ಮಾಡ್ತಾ ಇದ್ರು. ಇದೆಲ್ಲವೂ ಆದ ನಂತರ ಮತ್ತೊಂದು ದೊಡ್ಡ ಮೈಲಿಗಲ್ ಬರುತ್ತೆ ನಿನ್ನ ಲೈಫಲ್ಲಿ, ಶನಿ ಸೀರಿಯಲ್. ಹೆಂಗಾಯ್ತು ಶನಿ? ಬಾಂಬೆ ಪ್ರೊಡಕ್ಷನ್, ಮೈಥಾಲಜಿ. ನನಗೆ ಒಂದು ಮೈಥಾಲಜಿ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಏನಕ್ಕೆ ಅಂದ್ರೆ ನಿನ್ಗೆ ನೀನ್ ನೋಡಕ್ ಇದೆಯಾ, ನೀನ್ ಹಂಗಿದ್ಯಾ, ಅದಕ್ಕೆ ಬೇಕಾಗಿರುವಂತ ಎಲ್ಲ ಫಿಸಿಕ್ ಇದೆ. ನಾನು 2 years ಒಂದ್ಸು ನಾನು ಬಾಡಿ ಫ್ಲಕ್ಚುಯೇಟ್ ಮಾಡ್ತಾನೆ ಇರ್ತೀನಿ. ಸಿಕ್ಸ್ ಪ್ಯಾಕ್ ಮಾಡೋದಾಗಿರ್ಬೋದು, ರಿಪ್ ಮಾಡೋದು ಎಲ್ಲ ಮಾಡ್ತಾ ಇರ್ತೀನಿ. ಸೊ ನನಗೇನಾಯ್ತು, ಒಂದ್ ದಿವಸ ಹಿಂಗೆ ಕುತ್ಕೊಂಡು ನೋಡ್ತಿರ್ಬೇಕಾದ್ರೆ ರಾಜ್ಕುಮಾರ್ ಅವ್ರದ್ದು ಭಕ್ತ ಪ್ರಹ್ಲಾದ ಸಿನಿಮಾ, ಅದ್ರಲ್ಲಿ ಅವ್ರು ಹೊಡಿತಾರಲ್ಲ ಡೈಲಾಗ್, ಆ ಡೈಲಾಗ್ ನಮ್ಗೂ ಹೊಡಿಯಕ್ ಬರಲ್ಲ. ಮಾಡಿದ್ರೆ ಇಂಥ ಕ್ಯಾರೆಕ್ಟರ್ ಮಾಡ್ಬೇಕು, ಭಯಂಕರ ಆಗಿರ್ಬೇಕು, ಸಖತ್ ಕ್ಯಾರೆಕ್ಟರ್ ಮಾತ್ರ ಎದ್ದು ಕಾಣುತ್ತಾ ಇರ್ಬೇಕು. ಅದಾಗಿದ್ದು 2 ತಿಂಗಳಿಗೆ ನನಗೆ ಕಲರ್ಸ್ ಚಾನಲ್ ಇಂದ ಫೋನ್ ಬಂದಿತ್ತು, ಈ ತರ ಒಂದು ಆಡಿಷನ್ ಬರ್ತಾ ಇದೆ, ಒಂದು ಸೆನಿ ಸೀಲ್ ಅಂತ ಬರ್ತಾ ಇದೆ, ನೋಡಿದೀನಿ ಸರ್, ಅದ್ರಲ್ಲಿ ಒಂದು ಕೆಲವು ಕ್ಯಾರೆಕ್ಟರ್ಗಳನ್ನ ಹುಡುಕ್ತಾ ಇದಾರೆ, ನೀವು ಬನ್ನಿ, ನೀವು
ನಾಳೆ ಬೆಳಗ್ಗೆ ಬನ್ನಿ ಲುಕ್ ಟೆಸ್ಟ್ ಮಾಡೋಣ. ಲುಕ್ ಟೆಸ್ಟ್ ಮಾಡೋಣ. ಆಮೇಲೆ ಮುಂಬೈ ಟೀಮ್ ಎಲ್ಲ ಬಂದಿದ್ದಾರೆ, ಅವ್ರು ಸೆಲೆಕ್ಷನ್ ಮಾಡೋದು. ಆಯ್ತು ಅಂತ ಬೆಳಗ್ಗೆ ಎದ್ನೋ ಬಿದ್ನೋ ಓಡದೆ ಎಲ್ಲ ರೆಡಿ ಆಗ್ಬಿಟ್ಟು, ಯಾಕಂದ್ರೆ ಅವಾಗ ಅವನ ಮತ್ತೆ ಶ್ರವಣಿ ಕಂಪ್ಲೀಟ್ ಆಗೋಗಿ ಮುಗಿದೋಗಿತ್ತು. ಸೊ ಇನ್ನೇನ್ ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡಿರ್ಬೇಕು. 2 months ಅಷ್ಟೇ ಸುಮ್ಮನೆ ಕೂತಿದ್ದು. ಅದಾಗಿದ ತಕ್ಷಣ ಇದು ಬಂತಲ್ಲ ಅಂದ್ಬಿಟ್ಟು ಹೋಗಿದ ತಕ್ಷಣ ಒಳಗೆ ಎಂಟ್ರಿ ಆಗ್ತಿರ್ಬೇಕಾದ್ರೆ ದದ್ದುಜಿ ಅಂತ ಗೊತ್ತು ನಂಗೆ, ರಾಹುಲ್ ಗೊತ್ತು. ಸೊ ಅವರು ದದ್ದುಜಿ ಬಂದ್ಬಿಟ್ಟು ನೋಡಿದ ತಕ್ಷಣ ಅವ್ರಿಗೆ ಎಂಟ್ರಿ ಆಗ್ತಿದಂಗೆ ನೋಡಿದ್ರು. ಏಯ್ ಸೂರ್ಯ ಮಿಲ್ಗ ಯಾರೇ ಚಲೋ ಇಮ್ಮಿಡಿಯೇಟ್ ಆಗಿ ಅಲ್ಲೇ ಹೇಳಿದ್ರು. ಫಸ್ಟ್ ಇಂಪ್ರೆಷನ್ ಅಲ್ಲೇ ಹೇಳಿದ್ದು. ಕೂದಲೆಲ್ಲ ಬಿಟ್ಟಿದ್ದ ಅವಾಗ ನೀನು? ಇಲ್ಲ, ಈ ತರ ನಾರ್ಮಲ್ ಶಾರ್ಟ್ ಈ ತರ ಬಿಟ್ಟಿದ್ದು. ಸೊ ಬೇಡ ಸೂರ್ಯ ಮಿಲ್ಗ ಯಾಕೆ ಜೋಸ್ಕೋ ಅಂದ್ಬಿಟ್ರು. ಸರ್ ಸೂರ್ಯ ಕ್ಯಾರೆಕ್ಟರ್ ನನಗೆ ಏನಕ್ಕೆ ಸಲೀನ್ ಅಂಕೋಲ ನಾನು ನೋಡಿದ್ದೆ ಹಿಂದಿ ಶನಿಲಿ. ಆ ಕ್ಯಾರೆಕ್ಟರ್ ಭಯಂಕರವಾದ ಕ್ಯಾರೆಕ್ಟರ್. ಆಯಪ್ಪನು ಅಷ್ಟೇ ಚೆನ್ನಾಗಿ ಮಾಡಿದ. ಲೈಫ್ ಟೈಮ್ ಕ್ಯಾರೆಕ್ಟರ್ ಅದು. ನನಗೆ ಹಂಗೆ ಹೇಳಿದ ತಕ್ಷಣ ನನಗೆ ಗೂಸ್ ಬಂಪ್ಸ್ ಆಗೋಯ್ತು. ಅಂದಿದ ತಕ್ಷಣ तुम्हारा लुक अच्छा है, मेरे को पता चल गया अभी. बॉडी भी फिट, ಅವಾಗೆಲ್ಲ 6 pack ಎಲ್ಲ ಮಾಡಿದ್ರೆ ಸ್ವಲ್ಪ ನೋಸ್ ಎಲ್ಲ ಇದ್ದಿತ್ತು. ಅವ್ರಿಗೆಲ್ಲ ನೋಡಿದ ತಕ್ಷಣ ಸಾಕತ್ ಆಗೋನ್, ಫಿಟ್ ಅಂಡ್ ಫೈನ್ ಆಗೋನೆ, ಹೈಟ್ ಪರ್ಸನಾಲಿಟಿ. ಸರಿ ನಮ್ಗೆ ಆಯ್ತು ಅಂದ್ಬಿಟ್ಟು तुम्हारा पूरा लुक टेस्ट चेक करना है मेरे को, बाद में तुम्हारा ಡೈಲಾಗ್ಸ್ देखना है मेरे को. ಆಯ್ತು ಸರ್ ಅಂತ ಹೇಳಿದೆ. ಒಳಗೆ ಹೋಗಿ ಕೂತ್ಕೊಂಡಿದ್ದ ತಕ್ಷಣ ಮೇಕಪ್ ಎಲ್ಲ ಆಯ್ತು. ಮೇಕಪ್ ಆದ್ಮೇಲೆ ಸುಮ್ಮನೆ ಕೂತ್ಕೊಂಡಿರ್ಬೇಕಾದ್ರೆ ಗೆಟಪ್ ಹಾಕಿದ್ರ? ಅದಿನ್ನೂ ಹಾಕಿರ್ಲಿಲ್ಲ. ಕೂತ್ಕೊಂಡಿದ್ದೆ. ಮೇಕಪ್ ಆದ್ಮೇಲೆ ಕೂತ್ಕೊಂಡಿದ್ದೆ. ಅದೇನಂದ್ರೆ ಅದು ಸ್ವಲ್ಪ ಜ್ಯುವೆಲ್ಸ್ ಎಲ್ಲ ಬರ್ಬೇಕು, ಸ್ವಲ್ಪ ಅಲ್ಲಿ ಕೂರ್ಸಿದ್ರು. ಮೇಕಪ್ ಹಾಕಿ ಕೂತ್ಕೊಂಡಿದ ತಕ್ಷಣ ಒಳಗಡೆ ಬಂದ್ರು. ಯಾಕರೆ ಏಸ ಬೇಟೆ ಹಂಗೆ ಅಂದ್ರು. ಏನಕ್ಕೆ ಹಿಂಗ್ ಕೂತ್ಕೊಂಡಿದ್ಯಾ ನೀನು? ಹಿಂಗೆಲ್ಲ ಕೂತ್ಕೊಳ್ಳಂಗಿಲ್ಲ, ನೀನ್ ಫುಲ್ ರಫ್ ಆಗಿರ್ಬೇಕು ನೀನು ಹಂಗೆ ಅಂದ್ಬಿಟ್ಟು ಬೈಲಿ ಹೆಂಗಿರೋದು ಕ್ಯಾರೆಕ್ಟರ್ ಅಂತ ಒಳಗೆ ಕರ್ಕೊಂಡು ಹೋಗಿ ಲ್ಯಾಪ್ಟಾಪ್ ಓಪನ್ ಮಾಡಿಸಿ ಆ ಕಂಪ್ಲೀಟ್ ವಿಡಿಯೋ, ವಾಕಿಂಗ್ ಸ್ಟೈಲು, ಅದ್ರಲ್ಲಿ ಗೆಟಪ್ ಅದೆಲ್ಲ ನಾನು ನೋಡ್ತಾನೆ ಇದೀನಿ. ನಾನು ಏನೂ ಮಾತಾಡ್ತಿಲ್ಲ. ದದ್ದುಜಿ ಇದ್ಕೊಂಡು तू ऐसा करेगा ना? करूंगा सर. पक्का करेगा? करूंगा सर. क्या बहुत काम से बोल रहे हैं अंದ್ರು. ಇಲ್ಲ ಸರ್ ನಾನು ಮಾಡ್ತೀನಿ, ಕ್ಯಾರೆಕ್ಟರ್ ಅಬ್ಸರ್ವ್ ಮಾಡ್ತಿದ್ದೆ ಅಷ್ಟೇ. ಆಮೇಲೆ ಹೋಗಿದ ತಕ್ಷಣ ಆಯ್ತು उसका ज्वेल्स पहनना ಅದು देखते हैं उसका डायलॉग. ಹಂಗೆ ಹೋಗಿದ ತಕ್ಷಣ ಎಲ್ಲ ರೆಡಿ ಹಾಕೊಂಡು ಬಂದಿದ ತಕ್ಷಣ ಹೆಂಗನಿಸ್ತು ನಿನ್ನ ನೋಡ್ಕೊಂಡಾಗ ಕನ್ನಡಿಲಿ? ಸೂಪರ್ ಆಗಿತ್ತು. ನಾನು ಅದನ್ನೇ ಹೇಳ್ದಲ್ಲ, ಅವು 2 ತಿಂಗಳ ಮುಂಚೆ ನಾನು ರಾಜ್ಕುಮಾರ್ ನೋಡಿ ನೆನ್ಸ್ಕೊತಾ ಇದ್ದೆ. ಇವಾಗ ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡೆ ಅನ್ಸುತ್ತೆ ಮನ್ಸೊಳಗೆ ನೀನು. ಸೊ ಹಂಗಿದ್ದಾಗ ನನಗೆ ಶಾಕ್ ಆಗಿದ್ದು ಅದೇ, ಸೂರ್ಯನ್ ಕ್ಯಾರೆಕ್ಟರ್ ಕೊಡ್ತಾರಪ್ಪ ನನಗೆ ಇನ್ನು ಹೆಂಗಪ್ಪ ಇರಬೇಕು ಹಂಗೆ ಅಂತ. ಆಮೇಲೆ ಬಂದಿದ ತಕ್ಷಣ ಲುಕ್ ಬಹುತ್ ಅಚ್ಚಾ है, तू एक काम कर जाके उधर ऑडिशन दे, मैं पीछे मुड़ता हूँ, मेरे को तुम्हारा वॉइस चाहिए. ಓಹೋ, ಅಂದ್ರೆ ಆ ಗತ್ತಲ್ಲಿ ಬೇಕು ಅಂತ ನಾನು ಆಯ್ತು ಹೇಳಬೇಕು ಅಂತ. ಆಯ್ತು ನಾನು ಮಾಡ್ತೀನಿ ಸರ್ ಅಂತ ಹೋಗಿದ ತಕ್ಷಣ ಅಲ್ಲಿ ಕ್ಯಾಮ್ರಾ ಗಿಮ್ರಾ ಇಟ್ರು. ನಮ್ಮ ಡೈರೆಕ್ಟರ್ ಸ್ಟಾರ್ಟ್ ಮಾಡ್ಕೊಂಡು ರಂಜಿತ್ ಚಂದ ಮಾಡಾಯ್ತಾ, ಒಳ್ಳೆ ಕ್ಯಾರೆಕ್ಟರ್ ಮಾಡು ಅಂದ್ರು. ನಾನು ಮಾಡ್ತೀನಿ ಸರ್. ಆಮೇಲೆ ಇದ್ಕೊಂಡು ಡೈಲಾಗ್ ಕೊಟ್ಟಿದ್ರು, ಸೂರ್ಯನ್ ಡೈಲಾಗ್ದು ಇದೆ. ಹೇಳು ಮತ್ತೆ. ಯಾರಿಂದ ಇಡೀ ಲೋಕಕ್ಕೆ ಪ್ರಕಾಶ ಸಿಗುವುದೋ ಆ ತೇಜಸ್ವಿ ಸೂರ್ಯನ ಪುತ್ರ ಇಷ್ಟು ಕಪ್ಪು, ಇದು ಹೇಗೆ ಸಂಭವ? ಸನ್ಯಾ ಅಂತ ಕರಿತೀನಿ. ಹಂಗಂದಿದ ತಕ್ಷಣ ದದ್ದೂಜಿ ತಿರುಗ್ಬಿಟ್ಟು ಚಲೋ ಪ್ಯಾಕರ್ ಇಸ್ಕೋ, ಮುಂಬೈ ಪ್ಯಾಕರ್ ಸಾಕು ಅಂತ ಹೇಳ್ಬಿಟ್ರು. ಅಲ್ಲಿಂದ ಫಿಕ್ಸ್ ಆಗಿದ್ದ ನನ್ನ ಸೂರ್ಯ ಕ್ಯಾರೆಕ್ಟರ್. ಆಮೇಲೆ ಇದ್ಕೊಂಡು ಒನ್ ಆಫ್ ದಿ ಬಿಗ್ಗೆಸ್ಟ್ ನನಗೆ ಇನ್ನೊಂದು, ಹೌದು ಅದಕ್ಕೆ ಹೇಳಿದ್ದು, ಇನ್ನೊಂದು ಮೈಲಿಗಲ್ಲು ನಿನಗೆ ಅದೊಂದು ಸ್ಟೆಪ್ ಸಿಕ್ಕಿದ್ದು ನನಗೆ. ಹೆಂಗಾಗೋಯ್ತು ಅಂದ್ರೆ ಅಪ್ಪ ಅಲ್ಲೇ ಇಮಿಡಿಯೇಟ್ ಅಲ್ಲೇ ಫಿಕ್ಸ್ ಮಾಡ್ಬಿಟ್ರೆ तुम्हारा पेमेंट क्या है, बोल चलो लोग ಕೂತ್ಕೊಂಡು ಆಫೀಸ್ ಮೇಲೆ ಕೂತ್ಕೊಂಡು ಪೇಮೆಂಟ್ ಎಲ್ಲ ಕೇಳಿ ಎಲ್ಲ ಫಿಕ್ಸ್ ಮಾಡಿ ಚಲೋ मैं कर लेता हूं, चलो तू ಮುಂಬೈ ರೆಡಿ ಅಂಡ್ ಸಿ ಅವ್ರ ಆರ್ಟಿಸ್ಟ್ಗಳಿಗೆ ಎಷ್ಟು ಬೆಲೆ ಕೊಡ್ತಾರೆ ಅದ್ರ ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ. ಅಂಡ್ ಅವ್ರ ಜಡ್ಜ್ಮೆಂಟ್ ನೋಡು, ಜಡ್ಜ್ಮೆಂಟ್ ನಾವುಗಳಿಲ್ಲ ಒಂದಷ್ಟು ಲುಕ್ ಟೆಸ್ಟ್ಗಳು ಮಾಡಿ ಆ ಗೆಟಪ್ ಹಾಕಿ ಈ ಗೆಟಪ್ ಹಾಕಿ, ಬಟ್ ಅವ್ರಿಗೆ ನೋಡ್ತಿದ್ದಂಗೆ ಒಂದು ಜಡ್ಜ್ಮೆಂಟ್ ಸಿಗುತ್ತಲ್ಲ, ನೋಡ್ತಿದ್ದಂಗೂ ಹೇಳಿದ್ರು. ಅಂಡ್ ಮೋರ್ ಓವರ್ ಅವರು ಆರ್ಟಿಸ್ಟ್ಗಳನ್ನ ಹೆಂಗ್ ಸೆಲೆಕ್ಷನ್ ಮಾಡ್ತಾರೆ ಅನ್ನೋದು ಗೊತ್ತಾಗೋಯ್ತು ನನಗೆ. ಎಕ್ಸಾಕ್ಟ್ಲಿ. ಅವ್ರಿಗೆ ಆ ಕ್ವಾಲಿಟಿ ಬೇಕು ಅಂದ್ರೆ ಆ ಕ್ವಾಲಿಟಿ ಬೇಕು. ನಮಗೆ ನೋಡಿ ಇಲ್ಲಿ ನಮ್ಮ ಇಂಡಸ್ಟ್ರಿ ಎಷ್ಟು ಓಡಾಡಿದ್ವಿ ನಾವು, ಕ್ಯಾರೆಕ್ಟರ್ ಸಿಗ್ತಲ್ಲ ಅಂದ್ಬಿಟ್ಟು. ಸೊ ಆ ಯಪ್ಪ ನೋಡಿದ ತಕ್ಷಣ ಇಲ್ಲ ಇವನ ಕೈಲಿ ಮಾಡಿಸ್ಬೋದು ಅಂತ ಕುತ್ಕೊಂಡಲ್ಲ ಯಪ್ಪ, ಅದು ನೆಕ್ಸ್ಟ್ ಲೆವೆಲ್ ಇತ್ತು. ಆಮೇಲೆ ಇಮಿಡಿಯೇಟ್ ಹಿಸ್ಟ್ರಿ ಆಗಿದೆಲ್ಲ ಹಿಸ್ಟ್ರಿನೇ ಆಗಿದೆ. ಹಿಸ್ಟ್ರಿ ಹೋಗಿದ ತಕ್ಷಣ ಫಸ್ಟ್ ಅವ್ರು ಹೇಳಿದ್ದೆ ಇಷ್ಟು, ನೆಕ್ಸ್ಟ್ 15 days ಅಲ್ಲಿ ಟಿಕೆಟ್ ರೆಡಿ ಆಗಿರುತ್ತೆ, ಏನ್ ತಲೆನೇ ಕೆಡ್ಸ್ಕೊಂಡಿಲ್ಲ ಯಪ್ಪ, ನೀನ್ ಬರ್ತಿದ್ಯಾ ನೀನ್ ಮಾಡ್ತಿದ್ಯಾ ನನಗೆ ಗೊತ್ತು, ನೀನ್ ನೆಕ್ಸ್ಟ್ ಕರ್ನಾಟಕದ ಬಿಗ್ ಸ್ಟಾರ್ ನಾನು ಬರ್ಕೊಡ್ತೀನಿ ಅಂದ್ಬಿಟ್ಟು ಅವರು ಸೀರಿಯಲ್ ಇಂಡಸ್ಟ್ರಿ ಯಾರು ಬಂದು ಮಾತಾಡ್ಬಿಡಿ ನೋಡೋಣ ನಿನ್ ಬಗ್ಗೆ ನೆಕ್ಸ್ಟ್ ಅಂತ. ನಾನು ಹೇಳಿದೆ ಇಲ್ಲ ಸರ್ ಮಾಡ್ತೀನಿ, ನನಗೆ ಈ ಸಿಕ್ಕಿರೋ ಚಾನ್ಸ್ ನಾನು ಬಿಡಕ್ ಹೋಗಲ್ಲ. ಇಂಥ ಸಣ್ಣ ಅವಕಾಶಗಳನ್ನ ನಾವು ಎಷ್ಟು ವೆಯ್ಟ್ ಮಾಡ್ತಿದ್ವಿ ಅಂದ್ರೆ. ಎಕ್ಸಾಕ್ಟ್ಲಿ. ಸೊ ಹಿಂಗ್ ಸಿಕ್ಕಿದ ತಕ್ಷಣ ನನಗೆ ಒಂದ್ ಕಡೆ ಗೂಸ್ ಬಂಪ್ಸ್ಗಳು ಬೇರೆ, ಹೆಂಗಪ್ಪ ಮಾಡೋದು ಹೆಂಗ್ ಮಾಡೋದು ಅಂತ ಪಾತ್ರ ಬೇರೆ. ಆಮೇಲೆ ಮೈಥಾಲಜಿ ಅಂತ ಬಂದಾಗ ನೋಡೋದೇ ಫಸ್ಟ್ ರಾಜ್ಕುಮಾರ್ ಅವ್ರು. ಸೊ ಅಂತ ಕ್ಯಾರೆಕ್ಟರ್ ರೆಫರೆನ್ಸ್ ಅಲ್ಲಿಗೆ ಹೋಗೋದು. ಆಮೇಲೆ ಅಂತ ಕ್ಯಾರೆಕ್ಟರ್ ನೋಡಿರೋರು ಇವಾಗ ನಾನು ಒಂದು ಶನಿಸಿಗಳ ಒಂದು ಪಾತ್ರ ಮಾಡ್ತೀನಿ ಅನ್ಬೇಕಾರೆ ನನಗೆ ತುಂಬಾ ಕೆಲಸ ಇತ್ತು. ಹೋದ್ರು ಫಸ್ಟ್ ಕರ್ಕೊಂಡೋಗಿ ಮುಂಬೈಲಿ ಫಸ್ಟ್ ಒಂದು ರೂಮ್ ಎಲ್ಲ ಕೊಟ್ರು, ಏನೋ ನೆಕ್ಸ್ಟ್ ಲೆವೆಲ್ ಟ್ರೀಟ್ಮೆಂಟ್. ಆಮೇಲೆ ಹೋಗಿದ ತಕ್ಷಣ
ಇಲ್ಲೆಲ್ಲ ತೋರಿಸಿದ್ರು. ಇವತ್ತೆಲ್ಲ ನೀನು ರೆಸ್ಟ್ ತಗೋ, ನಾಳೆ ಎಷ್ಟು ಗಂಟೆ ಅಂತ ಹೇಳ್ತೀನಿ, ಸೆಟ್ಟಿಗೆ ಬಾ ಅಂದ್ರು. ಆಯ್ತು ಅಂತ ಹೇಳಿದೆ. ಅದು ಯಾವುದೋ ಒಂದು ಸಣ್ಣ ಒಂದು ಸೆಟ್ ಇತ್ತು, ಆ ಸೆಟ್ಟಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ನಮ್ಗೆ ಇನ್ನೂ ತೋರಿಸಲಿಲ್ಲ, ಸೂರ್ಯಲೋಕ ತೋರಿಸಿರ್ಲಿಲ್ಲ. ಎಲ್ಲ ಕಾಸ್ಟ್ಯೂಮ್ ಎಲ್ಲ ತೊಗೊಂಡ್ರು, ಎಲ್ಲ ಚೆಕ್ ಮಾಡಿದ್ರು, ಎಲ್ಲ ಫಿಟ್ ಆಗ್ತಿದೆ ಎಲ್ಲ ನೋಡಿದ್ರು. ಓಕೆ, ಟುಮಾರೋ ಮಾರ್ನಿಂಗ್ ಶೂಟಿಂಗ್, ಓಕೆ. ಹೋಗಿ ನಿಂತ್ಕೊಂಡು ನೋಡ್ತೀನಿ ಮಗ, ಸೆಟ್ಟು ಅದ್ಭುತವಾಗಿದೆ, ಈ ಲೆವೆಲ್, ಆ ಹೈಟು, ನನಗೆ ಇಲ್ಲಿಂದ ಎಲ್ಲೂ ಗುರುತು ಹೋಗುತ್ತೆ ವಾಯ್ಸು ಅಂತ ನನ್ನ ಬಾಯಲ್ಲಿ. ಫಸ್ಟ್ ಆಕ್ಚುಲಿ ನನ್ ನರ್ವಸ್ ಆದೆ ನಾನು, ಏನಕ್ಕೆ ಅಷ್ಟು ಬಿಗ್ಗೆಸ್ಟ್ ಸೆಟ್ ಅದು ಲೈಫಲ್ಲಿ ಫಸ್ಟ್ ಟೈಮ್ ಮಾತಾಡೋದು ಸೆಟ್ ನೋಡ್ತಾ ಇರೋದು. ಮತ್ತೆ ನಾವು ಮೈಥಾಲಜಿ ಅಂತ ಬಂದಾಗ ನಾನು ಅದೇ ಹೇಳಿದ್ನಲ್ಲ, ರಾಜ್ಕುಮಾರ್ ಅವ್ರದ್ದು ಒಂದು ಜವಾಬ್ದಾರಿ ಇರುತ್ತೆ ಅಲ್ಲಿ. ಹೌದು, ಅದಕ್ಕೆ ನಾನು ಮ್ಯಾಚ್ ಮಾಡ್ಬೇಕು ಅಂದ್ರೆ ನಾನು ನೆಕ್ಸ್ಟ್ ಲೆವೆಲ್ ವರ್ಕ್ ಮಾಡ್ಬೇಕು ಅಂತ ನಾನು ಕೊಟ್ಟಿರೋ ರೂಮಲ್ಲಿ ಮಿರರ್ ಮುಂದೆ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೆ. ಡೈಲಾಗ್ ಶೀಟ್ ಇಟ್ಕೊಂಡು ಸೂಪರ್ ರೂಮ್ಗೆ ಬಂದ್ಬಿಡೋ ಡೈಲಾಗ್ ಶೀಟ್ ನಾನು ಅಲ್ಲಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದೆ. ಕ್ಯಾರವನ್ ಹೋದಾಗ ಕ್ಯಾರವನ್ ಕುತ್ಕೊಂಡು ಪ್ರಾಕ್ಟೀಸ್ ಮಾಡೋದು, ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ಪೋಸ್ಟರ್ ಕೊಡೋದು, ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡಿದ್ದು. ಆಮೇಲೆ ಅವ್ರು ಅದನ್ನೇ ಹೇಳಿದ್ರು, ಫಸ್ಟ್ ಸೀನ್ ಮಾಡ್ಬೇಕಾರೆ ಮೇಲ್ಗಡೆ ಕುತ್ಕೊಂಡಿರ್ಬೇಕಾರೆ ಅವ್ರು ಅದನ್ನೇ ಹೇಳ್ಬಿಟ್ರು, ಫಸ್ಟ್ ಸೀನ್ ನಾನೇ ಮಾಡಿಸ್ತೀನಿ ನಮ್ಮ ಕೈಯಲ್ಲಿ, ನನ್ಗೆ ಬೇರೆ ಯಾರು ಬೇಕಾಗಿಲ್ಲ, ನಾನೇ ಮಾಡಿಸ್ತೀನಿ ಅಂತ ಅಲ್ಲಿ ಹೋಗಿ ನಿಂತ್ಕೊಂಡು. ಅದೆಲ್ಲ ಶಾರ್ಟ್ಸ್ ಇದೆ ಈಗಲೂ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ. ಅದ್ರಲ್ಲಿ ಅವರು ಸೂಪರ್ಬ್ ಅಂತ ಹೇಳಿರೋದು ಬಂದಿದೆ. ಸೊ ಅದೆಲ್ಲ ನೆಕ್ಸ್ಟ್ ಲೆವೆಲ್ ಆಗಿರೋದು. ಅದು ನಿಂತ್ಕೊಂಡಿರ್ಬೇಕು, ನಿಂಗೆ ಕೊಡ್ತಾರ ಪೋಸ್ಟ್ ಎಲ್ಲ ಅದ್ಭುತವಾಗಿ ತೆಗೆದ್ರು. ಆಮೇಲೆ ನಾನು ಕೊಟ್ಟಿರೋ ಕ್ವಾಲಿಟಿಗೆ ಆಯಪ್ಪ ಫುಲ್ ಖುಷಿ ಆಗ್ಬಿಟ್ಟು, ಆಯ್ತು ಇನ್ಮೇಲೆ ಅವನೇ ತಗೊಂಡೋಗ್ತಾನೆ, ನಾವೇನು ಹೇಳೋದು ಬೇಡ, ಅವನೇ ತಗೊಂಡೋಗ್ತಾನೆ. ಆ ಪೋಸ್ಟರ್ ಆಗಿರೋದು ಎಲ್ಲ ಅದೇ ಹೇಳ್ದಾನೆ, ಎಲ್ಲ ಪ್ರಾಕ್ಟೀಸ್ ಮಾಡಿದೀನಿ, ಸುಮ್ಮನೆ ಅಂತ ಕುತ್ಕೊಳಕ್ ಹೋಗಿಲ್ಲ. ಹೋಮ್ವರ್ಕ್ ಇತ್ತು, ತುಂಬಾ ಹೋಮ್ವರ್ಕ್ ಇತ್ತು. ಏನಕ್ಕಂದ್ರೆ ಜನಗಳ ಕಣ್ಣು ಕಾಣಿಸ್ಬೇಕು ಸೂರ್ಯ ಯಾರು, ಆ ಕ್ವಾಲಿಟಿ ಕೊಡ್ಬೇಕು, ನಾನು ನಿಂತ್ಕೊಳ್ಳೇಬೇಕಲ್ಲಿ. ಸೊ ನೀವು ನಾನು ನಂಬಲ್ಲ, ನೀನು ಫಸ್ಟ್ ಎಪಿಸೋಡ್ ಟೆಲಿಕಾಸ್ಟ್ ಆದಾಗ ಬಂದಿರೋ ಕಾಲ್ಸ್ಗಳು ನನಗೆ ಈಗಲೂ ನನ್ಗೆ ಗೂಸ್ ಬಂಪ್ಸ್ ಬರುತ್ತೆ. ಅಪ್ಪ ಅಮ್ಮಂಗೆ ಹೆಂಗ್ ಅನ್ಸ್ತವಾಗ? ಅಯ್ಯೋ ಫುಲ್ ಖುಷಿ. ಏನಕ್ಕಂದ್ರೆ ನನಗೆ ಮಮ್ಮಿ ಯಾವಾಗ್ಲೂ ಹೇಳೋರು, ನನಗೆ ಈ ಕ್ಯಾರೆಕ್ಟರ್ ಸಿಕ್ಕಿದಾಗ ಮಮ್ಮಿಗೆ ಮಮ್ಮಿ ಸೂರ್ಯ ಕ್ಯಾರೆಕ್ಟರ್ ಸಿಕ್ತು ನನಗೆ ಹಾಕೊಂಡ್ರೆ ಎಲ್ಲ ಖುಷಿ ಆಗ್ಬಿಟ್ಟು. ಅವಾಗಲೂ ನಮ್ಮ ಅಮ್ಮ ಹೇಳಿದ್ರು, ನಿನ್ನ ಅದೇ ಸೂರ್ಯ ದೇವನ್ನ ಹರಿಯೋ ನೀರಲ್ಲಿ ನಿಂತ್ಕೊಂಡು ಬೇಡ್ಕೊಂಡಿದ್ದು ನೀನು ಹುಟ್ಟಿದ್ದು ನೀನು. ಸೊ ನನ್ನ ಹುಟ್ಟಿದ ಡೇಟು ನಂಬರ್ 1, ನನ್ನ ರಾಶಿಯಲ್ಲಿರೋದು ಸೂರ್ಯನೇ, ಇವಾಗ ನಾನು ಮಾಡ್ತಾ ಸೂರ್ಯನೇ. ಅದು ಮಮ್ಮಿ ಫುಲ್ ಖುಷಿ ಆಗ್ಬಿಟ್ಟು. ಎಲ್ಲ ಯೂನಿವರ್ಸ್ ಒಂದ್ ಸೆಕೆಂಡ್ ಬಂದು ಎಲ್ಲ ಕೂಡ್ ಬಂದು ಆಗತ್ ನೋಡು, ಕೆಲವೊಂದು ಅಂತಾರಲ್ಲ ಹಂಗಾಗಿ ಯೂನಿವರ್ಸ್ ಅಂತ. ಸೊ ಮಮ್ಮಿ ತುಂಬಾ ಖುಷಿ ಪಟ್ರು. ಆಮೇಲೆ ಆ ಟೆಲಿಕಾಸ್ಟ್ ಆದ್ರೂ ಇಮಿಡಿಯೇಟ್ ಅಲ್ಲಿಂದಾನೆ ಫೋನ್ ಮಾಡಿ ನೋಡ್ತಾ ಏನ್ ಕಣ ತುಂಬಾ ಚೆನ್ನಾಗಿ ಮಾಡೋದು ಕಣ ಎಂಟ್ರಿ ಹಂಗೆ ಅಂತ. ಸೊ ಪ್ರತಿಯೊಂದು ಕರ್ನಾಟಕದಲ್ಲೂ ಇಮಿಡಿಯೇಟ್ ಯಾವ ಮಟ್ಟಿಗೆ ರೆಸ್ಪಾನ್ಸ್ ಬಂತು ಅಂದ್ರೆ ನೆಕ್ಸ್ಟ್ ಲೆವೆಲ್ ರೆಸ್ಪಾನ್ಸ್. ಬಟ್ ಟಿಲ್ ಟುಡೇ ನೆನ್ನೆನೂ ಬೆಳಗ್ಗೆ ಯಾವ್ದೊಂದು ಹುಡುಗಿ ಮೆಸೇಜ್ ಮಾಡಿದಾಳೆ, ಶನಿ ಸೀರಿಯಲ್ ಅಂತ ಬಂದಾಗ, ಮೈಥಾಲಜಿ ಅಂತ ಬಂದಾಗ, ಯಾಕಂದ್ರೆ ಜಿಯಲ್ಲಿ ಯಾವ್ದೊಂದು ಬರ್ತಾ ಇದೆಯಲ್ಲ ರಾಘವೇಂದ್ರ ಮಹಿಮೆ ಅಂತ ಒಂದು ಸೀರಿಯಲ್ ಬರ್ತದೆ, ಅದನ್ನ ನೋಡ್ಬಿಟ್ಟು ನನಗೆ ಮೆಸೇಜ್ ಮಾಡಿದ್ದಾರೆ. ಟಿಲ್ ಟುಡೇ ಸೂರ್ಯ ಅಂತಂದ್ರೆ ನೀವು ಒಬ್ಬರೇ ನನ್ನ ಕಣ್ಣು ಕಾಣಿಸೋದು, ಮೇಲ್ಗಡೆ ಸೂರ್ಯ ನೋಡಿದ್ರೆ ನನಗೂ ಅಷ್ಟೇ. ಸೂರ್ಯ ಅಂತ ಹೆಸರು ಬರ್ತಿದಂಗೆ ಫಸ್ಟ್ ಪಿಕ್ಚರ್ ಬರೋದೇ ರಂಜಿತದು, ಎದುರುಗಡೆ ಅದು ಫೇಸ್ ಬರೋದೇ ರಂಜಿತದು. ಸೊ ಅಷ್ಟ್ರ ಮಟ್ಟಿಗೆ ನೀನು ಪಾತ್ರನ ನಿಭಾಯಿಸ್ದೆ, ಅಷ್ಟ್ರ ಮಟ್ಟಿಗೆ ಒಳಗೆ ತಗೊಂಡು ಪಾತ್ರನ ಮಾಡಿದೆ. ಸೊ ಇದೆಲ್ಲ ಆಗ್ತಿದ್ದಾಗ ತಾಯಿಯವ್ರಿಗೆ ಏನಾಯ್ತು ಎಲ್ಲದ್ರ ಮಧ್ಯ? ಇಟ್ ವಾಸ್ ಅನ್ಫಾರ್ಚುನೇಟ್ ಆಕ್ಚುಲಿ ಹೇಳಬೇಕು ಅಂದ್ರೆ. ನಮ್ಮಮ್ಮ ತೀರೋಗಿದ್ದು ನನ್ಗೆ ಈಗಲೂ ನಂಬಕ್ಕಾಗಲ್ಲ. ಓಕೆ, ಸಾರಿ ನಿಮಗೆ ಕಂಫರ್ಟಬಲ್. ಸೊ ಜೇಮ್ಸ್ ಮೂವಿ ಶೂಟಿಂಗ್ ನಡೀತಾ ಇತ್ತು, ಅದು ಲಾಕ್ಡೌನ್ ಆಗಿತ್ತು. ಲಾಕ್ಡೌನ್ ಇಂದ ಮತ್ತೆ ಓಪನ್ ಆದ್ಮೇಲೆ ಜೇಮ್ಸ್ ಕಂಟಿನ್ಯೂಷನ್ ಆಯ್ತು. ಅದ್ರಲ್ಲೊಂದು ಕ್ಯಾರೆಕ್ಟರ್ ಮಾಡ್ತಿದ್ದೆ, ಸೊ ವಿಲನ್ ಕ್ಯಾರೆಕ್ಟರ್ ಮಾಡಿದ್ರು. ಸೊ ಮಾಡ್ಬೇಕಾದ್ರೆ ಒಂದು 2-3 ದಿವಸ ಮಮ್ಮಿ ಒಂದು ವೀಕಿಂದ ಸ್ವಲ್ಪ ಹುಷಾರ್ ತಪ್ಪಿದ್ರು. ಏನಕ್ಕೆ ಅಂತ ಗೊತ್ತಿಲ್ಲ, ಬಿಕಾಸ್ ಮಮ್ಮಿ ತುಂಬಾ ಅದರಲ್ಲೆಲ್ಲ ಪರ್ಟಿಕ್ಯುಲರ್ ಅಥ್ಲೀಟ್ ಅಂತ ಹೇಳಿದ್ರಲ್ಲ, ಅಥ್ಲೀಟ್ ಆಗಿರೋದು. ಮತ್ತೆ ಬೆಳಗ್ಗೆದ್ದು ಇಡೀ ಅಪಾರ್ಟ್ಮೆಂಟ್ಗೆ ಗುಡ್ ಮಾರ್ನಿಂಗ್ ಹೇಳ್ತಿದೆ ನಮ್ಮಮ್ಮ, ಕೆಳಗಡೆ ವಾಕಿಂಗ್ ಮಾಡ್ಕೊಂಡು. ಸೊ ಒಂದು ಸೆಕ್ಯೂರಿಟಿಯಿಂದ ಹಿಡಿದಿರ್ಬೋದು, ಹಾಲ್ ಬರೋನೇ ಆಗಿರ್ಬೋದು, ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ಕೊಂಡು ಬೆಳಗ್ಗೆ ವಾಕಿಂಗ್ ಮಾಡೋರು. ಅವತ್ತು ವಾಕಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ. ಒಂದು ವಾರದಿಂದ ಯಾಕೋ ಮೈಕೈ ನೋವು ಅಂದ್ರು, ಬಾ ಮಮ್ಮಿ ಹಾಸ್ಪಿಟಲ್ ಹೋಗೋಣ. ಬಿಕಾಸ್ ಮಮ್ಮಿ ಯಾವತ್ತು ಹಾಸ್ಪಿಟಲ್ ಹೋಗ್ಲೇ ಇಲ್ಲ. ನಮ್ಮ ಮನೇಲಿ ಮಮ್ಮಿ ಡ್ಯಾಡಿ ಇಬ್ರು ಹಾಸ್ಪಿಟಲ್ ಹೋಗೋದೇ ಇಲ್ಲ. ಬಿಕಾಸ್ ದೇ ಆರ್ ವೆರಿ ಆಕ್ಟಿವ್ ಆಗಿರ್ತಾರೆ. ಮಮ್ಮಿನೂ ಅಷ್ಟೇ ಹೆಲ್ದಿಯಾಗಿ ಇದ್ದಿದ್ದು. ಸಡನ್ ಆಗಿ ಅದೇನು ಅಂತ ನಮಗೂ ಅರ್ಥ ಆಗಿಲ್ಲ. 1-2 ದಿವಸ ಹುಷಾರ್ ತಪ್ಪೋದು, ಬೆಳಗ್ಗೆ ಅಂತೂ ವಾಕಿಂಗ್ ಔಟ್ ಬರ್ತೀನಿ ಅಂತ ವಾಕಿಂಗ್ ಹೋಗ್ಬಿಟ್ಟೆ ಬಂದ್ರು. ಆಮೇಲೆ ಒಂದು ದಿವಸ ಒಂದು ವಾರ ಹುಷಾರ್ ತಪ್ಪಿದ್ರು. ಅದ್ಮೇಲೆ ಸಡನ್ ಆಗಿ ಅವ್ರ ತಮ್ಮಂದು ರಿಟೈರ್ಡ್ ಆಗಿತ್ತು. ಸೊ ಅವರು ವಾಪಸ್ ಕೂರ್ಗ್ ಹೋಗ್ತಾ ಇದ್ರು. ಸೊ ಕೂರ್ಗ್ ಹೋಗ್ತಾ ಇದ್ರಲ್ಲ ಅಂದ್ಬಿಟ್ಟು ಇಲ್ಲ, ಒಂದು ಬರ್ತ್ಡೇ ಇದಾಗಿತ್ತಲ್ಲ ಲಾಸ್ಟ್ ವೀಕ್, ಮೀಟ್ ಮಾಡೋಕ್ಕಾಗಿಲ್ಲ, ಹುಷಾರ್ ತಪ್ಪಿದ್ದೆ. ಸೊ ಕರೆದ್ಬಿಟ್ಟು ಕೇಕ್ ಕಟ್ ಮಾಡಿಸ್ಬೇಕು ಅಂದ್ಬಿಟ್ಟು ಕೇಕ್ ಕಟ್ ಮಾಡಿಸಿದ್ದಾರೆ. ರಾತ್ರಿ ಎಲ್ಲ ಕೇಕ್ ಕಟ್ ಮಾಡಿ ತಿಂದು ಬೆಳಗ್ಗೆ ಎದ್ದಾಗ ಸ್ವಲ್ಪ ಅವರು ಹುಷಾರ್ ತಪ್ಪಿದ್ರು. ಬಂದು ನಾನು ರೆಗ್ಯುಲರ್ ಆಗಿ ಎಲ್ಲಿ ಕೂತ್ಕೊಳ್ತೀನಿ ಅಲ್ಲೇ ಕೂತ್ಕೊಳ್ಳೋರು ಮಮ್ಮಿ. ಸೊ ಹೇಳಿದೆ ಮಮ್ಮಿಗೆ, ಏನು ಮಮ್ಮಿ ಹಾಸ್ಪಿಟ್ಲ್ಗೆ ಹೋಗೋಣ? ಬೇಡ ಕಣ, ಏನು ಬೇಡ. ಅವ್ರಿಗೊಂದು ಓವರ್ ಎಸ್ ಎಲ್ಲ ತಗೊಂಡು ಡ್ರಿಂಕ್ ಎಲ್ಲ ಕೊಟ್ಬಿಟ್ಟು ಮೇಲ್ಗಡೆ ಅಕ್ಕನ ಮನೆ ಇದ್ದಿದ್ದು. ಸೊ ಅಲ್ಲೋಗಿ ಟಿಫನ್ ಮಾಡ್ಕೊಂಬನ್ನಿ, ನಾನು ಸ್ವಲ್ಪ ಮಲಗಿರ್ತೀನಿ ಅಂತ. ಸೊ ಬರ್ತಾ ಇದ್ದಂಗೆ ಮಮ್ಮಿ ಎದ್ದು ಶುರು ಮಾಡ್ತಾ ಇದ್ದಾರೆ. ನಾನು ಏನಾಯ್ತಮ್ಮ, ಯಾಕಂದ್ರೆ ಮೇಲೆ ಅಕ್ಕಂದ್ರೆ ಮನೇಲಿ ಎಲ್ಲರೂ ಕುತ್ಕೊಂಡು ಟಿಫನ್ ಮಾಡ್ತಿದ್ದೆ. ನಾನು ಬೇಗ ಕೆಳಗಡೆ ಓಡ್ಬಂದ್ಬಿಟ್ಟು ಮಮ್ಮಿ ಏನು ಮಾಡ್ತಾರೆ ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಕೆಳಗೆ ಬಂದಿದ ತಕ್ಷಣ ನೋಡ್ತೀನಿ ಸ್ವಲ್ಪ ಉಸಿರಾಗ್ತಿತ್ತು ಅವ್ರಿಗೆ.
ಸರಿ ಫಸ್ಟ್ ನಾವು ಹಾಸ್ಪಿಟ್ಲ್ಗೆ ಹೋಗೋಣ. ನನ್ನ ಮಮ್ಮಿ ಹಾಸ್ಪಿಟ್ಲ್ಗೆ ಬರಲ್ಲ ಅಂತ, ನಾವು ಕರ್ಕೊಂಡು ಹೋಗಿಲ್ಲ ಚೆನ್ನಾಗಿರೋರೇನೋ ಅವರು. ಏನಕ್ಕೆ ಲಾಕ್ಡೌನ್ ಟೈಮ್ ಆಗಿದ್ದಲ್ಲ, ಇದು ಕೊರೋನಾ ಟೈಮ್, ಅದೆಲ್ಲ ಭಯ ಇತ್ತು. ಹೌದು. ಸೊ ಹೋಗಿದ ತಕ್ಷಣ ಹಾಸ್ಪಿಟಲ್ ನೋಡಿದ ತಕ್ಷಣ ಮಮ್ಮಿ ಎದ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಬಿಟ್ರು. ಇನ್ನೂ ಪ್ಯಾನಿಕ್ ಆಗ್ಬಿಟ್ಟು, ತುಂಬ ಪ್ಯಾನಿಕ್ ಆಗ್ಬಿಟ್ರು. ಆ್ಯಂಡ್ ಹಾಸ್ಪಿಟಲ್ ನಾವು ಹೇಳಿದ್ವಿ, ಇಲ್ಲ ಅವ್ರಿಗೆ ಒಬ್ರಿಗೆ ಇದ್ದ ಅಭ್ಯಾಸ ಇಲ್ಲ, ಅವ್ರಿಗೆ ಯಾರೋ ಒಬ್ರು ಕೈ ಹಿಡ್ಕೊಂಡು ಕೂತಿರ್ಬೇಕು ಹಾಸ್ಪಿಟ್ಲ್ ಅಂದ್ರೆ ಅವ್ರಿಗೆ ಇದಿಲ್ಲ. ಇಲ್ಲ ಸರ್ ನಾವು ಬಿಡಂಗೇ ಇಲ್ಲ, ಇದು ಪ್ರೋಟೋಕಾಲ್ ಹಂಗೆ ಇರುತ್ತೆ ಅಂದ್ಬಿಟ್ಟು ಹಿಂಗೆ ಬಿಟ್ಟು ಹಿಂಗೆ ಬಂದಿದ್ದು ಅಷ್ಟೇ. ಮಮ್ಮಿನ ಒಂದು 10-15 ನಿಮಿಷ ಅಷ್ಟೇ ಇದ್ದಿದ್ದು. ಬೆಳಗ್ಗೆ 10 ಗಂಟೆಗೆ ಕರ್ಕೊಂಡೋಗಿದ್ದು, ಮಧ್ಯಾಹ್ನ 2 ಗಂಟೆ ಅಷ್ಟೇ ಮಮ್ಮಿ. ಇಟ್ ವಾಸ್ ಟೋಟ್ಲಿ ಶಾಕಿಂಗ್. ಏನಿಲ್ಲ ಕಾರ್ಡಿಯಾಕ್ ಅರೆಸ್ಟ್. ಅವ್ರಿಗೆ ಏನಾಗಿದೆ, ಅವ್ರಿಗೆ ಆಕ್ಸಿಜನ್ ತೊಗೊಳಕ್ಕೆ ಗೊತ್ತಾಗಿಲ್ಲ, ಅವ್ರಿಗೆ ಮಾಸ್ಕ್ ಹಾಕಿದಾಗ, ಬಿಕಾಸ್ ಅವ್ರಿಗೆ ಎಲ್ಲೋ ಹೋಗೋದೇ ಇಲ್ವಲ್ಲ. ಸೊ ಆ ಮಾಸ್ಕ್ ಹಾಕಿದಾಗ ಅವ್ರಿಗೆ ಭಯ ಬಿದ್ದುಬಿಟ್ರು, ಏನೋ ಒಂದು ಜಾಸ್ತಿ ಆಗ್ಬಿಟ್ಟಿದೇನೋ, ದೊಡ್ಡದಾಗ್ಬಿಟ್ಟಿದೇನೋ ಅಂತ. ಅವ್ರು ಏನು ಮಾಡಿದ್ರು, ಇವರು ಆಕ್ಸಿಜನ್ ತೊಗೋತಾ ಇಲ್ಲ ಅಂದ್ಬಿಟ್ಟು ಡೈರೆಕ್ಟಾಗಿ ಬಾಯಿಗೆ ಪೈಪ್ ಹಾಕ್ತಿದ್ರು. ಅದು ಎದ್ರುಕೊಂಡು ಇರೋದಷ್ಟೇ. ಅದು ಹಾರ್ಟ್ ಅಟ್ಯಾಕ್ ಆಗಿರೋದು ಮಮ್ಮಿ ಭಯ ಬಿದ್ದುಬಿಟ್ರು. ಇಲ್ಲಾಂದ್ರೆ ಎಷ್ಟು ಮಿಸ್ ಮಾಡ್ಕೋತೀಯ ಅಮ್ಮ? ತುಂಬ ಈ ಸಕ್ಸಸ್ ಎಲ್ಲ ಮಮ್ಮಿ ನೋಡ್ಬೇಕಿತ್ತು. ಅದೇ ಹೇಳಿದ್ನಲ್ಲ, ದಿಸ್ ಇಸ್ ವಾಸ್ ಲೈಕ್ ಹರ್ ಅನದರ್ ಡ್ರೀಮ್. ನನ್ನ ಮಗ ಬಿಗ್ ಬಾಸ್ಗೆ ಹೋಗ್ಬೇಕು, ಎಲ್ಲರೂ ಹೋಗ್ತಿದ್ದಾರೆ, ನೀನು ಯಾಕೆ ಹೋಗೋಕ್ಕಾಗ್ತಿಲ್ಲ, ಆಗುತ್ತೆ ಟೈಮ್ ಬರಬೇಕು ಅಂತ. ಅವ್ರ ಆಶೀರ್ವಾದನೇ ಅನ್ಸುತ್ತಾ ಇವಾಗ? ಅಫ್ಕೋರ್ಸ್ ಬಿಗ್ ಬಾಸ್ಗೆ ಹೋಗಿದ್ದು. ಆ್ಯಂಡ್ ನಿನ್ನ ಮದುವೆ ನೋಡಬೇಕು, ನಿನ್ನ ಮಗನ ನೋಡಬೇಕು. ಸೊ ಅದೆಲ್ಲ ಮಮ್ಮಿಗೆ ಒಂದು ಬಿಗ್ಗೆಸ್ಟ್ ಡ್ರೀಮ್. ನನ್ನ ಮಗ ಯಾರನ್ನೂ ಆಗಲ್ಲ ಅಂತ ಕೂತ್ಕೊಂಡಿದ್ದಾನೆ, ಅವ್ನು ಆಗ್ಬಿಟ್ರೆ ಸಾಕು ನನಗೆ ಇನ್ನೇನು ಬೇಡ ಹಂಗೆ. 1 ವಾರಕ್ಕೆ ಮುಂಚೆ ಮಾತಾಡಿದ್ದು ನಾನು. ಮಮ್ಮಿ ತೀರೋಕೆ 1 ವಾರಕ್ಕೆ ಮುಂಚೆ ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಸುಮ್ಮನೆ ಮಮ್ಮಿ ಒಂದ್ಸರಿ ಬೋರ್ಡ್ ಹೊಡ್ಸ್ಬಿಟ್ಟು ನೋಡಲ್ಲ ಅಂತ. ನೀನು ಬೋರ್ಡ್ ಗಿಡಲ್ಲ ಹೊಡ್ಸ್ಬೇಡ, ನಿನ್ನ ಕೂದಲೇ ಚಂದ, ನಿನ್ನ ಕೂದಲೇ ಲಕ್ಷಣ ಅಂತ. ಅದು ನೋಡಿದ್ರೆ ಮಮ್ಮಿ ತಿರೋದ್ರು ಮಮ್ಮಿಗೋಸ್ಕರ ತೆಗಿಬೇಕಾಯ್ತು. ದಟ್ ವಾಸ್ ಲೈಕ್ ಟೋಟ್ಲಿ ಡಿಫ್ರೆಂಟ್ ಫಾರ್ ಮಿ. ಅದನ್ನೆಂತೂ ಮರೆಯೋಕೆ ಈಗಲೂ ಮಿಸ್. ಅಂದರೆ ಒಂದು 31 ವರ್ಷ ಒಂದು ತಾಯಿ ಜೊತೆಲಿದ್ದು, ಒಂದು ಹೆಣ್ಣು ಮನೇಲಿದ್ದು ನೋಡ್ಕೋತಿದ್ದವರು ಸಡನ್ನಾಗಿ ನಾಳೆ ಬೆಳಗ್ಗೆ ಕಂಡುಬಿಟ್ಟಾಗ ಆ ಜೀವ ಇಲ್ಲ ಅಂದಾಗ ಹೌ ಡಿಡ್ ಯು ಟೇಕ್ ಇಟ್? ಆಗಲ್ಲ, ಈಗಲೂ ಅದು ತುಂಬಾ ಎಮೋಷನ್ಸ್ ಅವೆಲ್ಲ. ಈಗಲೂ ಒಂದೊಂದ್ಸರಿ ನೆನೆಸ್ಕೊಂಡು ನನ್ನ ವೈಫ್ಗೆ ಹೇಳ್ಬಿಟ್ಟು ನಾನು ಒಂದೊಂದ್ಸರಿ ಹತ್ಬಿಟ್ಟಿದ್ದೀನಿ. ಯಾಕಂದರೆ ಇಟ್ ವಾಸ್ ಅವರ್ ಡ್ರೀಮ್. ಎಕ್ಸಾಕ್ಟ್ಲಿ. ಸೊ ಆ ಡ್ರೀಮಲ್ಲಿ ಇರ್ಬೇಕಾದ್ರೆ ಅದನ್ನೇ ಹೇಳ್ದಲ್ಲ, ನಮ್ಮ ತಾಯಿ ಕಣ್ಣು ಹೆಂಗಿದೆಯೋ ಇವಾಗ ಅವಳದು ಅದೇ ಥರ ಇರೋದು. ಅದಕ್ಕೋಸ್ಕರ ನನಗೆ ತುಂಬ ಜಾಸ್ತಿ ಅಟ್ರಾಕ್ಟ್ ಆಗಿದ್ದು ಅವಳು. ಸೊ ಇವಾಗ ಆ ಜಾಗ ಅವಳು ತೊಗೊಳ್ತಿದ್ದಾಳೆ, ಅವಳು ನಾನು ತುಂಬ ಕೇರ್ ಮಾಡ್ತಿದ್ದಾಳೆ. ಇನ್ನೂ ಶಿ ಈಸ್ ಟೇಕಿಂಗ್ ಕೇರ್ ಆಫ್ ಮೀ ವೆರಿ ವೆಲ್. ನೋಡ್ತಾ ಇದ್ದೀನಲ್ಲ, ಶಿ ಟೇಕ್ ಕೇರ್ ಆಫ್ ಮೀ ಲಾಟ್. ಅದೊಂದು ಖುಷಿ ಇದೆ. ಸೂಪರ್. ಓಕೆ, ಸೂಪರ್. ಎಮೋಷ್ನಲ್ ಇಂದ ಹೊರಗಡೆ ಬರೋಣ. ಕಮ್ಮಿಂಗ್ ಟು ಬಿಗ್ ಬಾಸ್ ಸೀಸನ್ 11 ಹೊಸ ಅಧ್ಯಾಯ. ಏನಪ್ಪ, ಹೆಂಗ್ ಬಂತು, ಯಾರು ಅಪ್ರೋಚ್ ಮಾಡಿದ್ರು, ಹೆಂಗಾಯ್ತು? ಅದು ಅನ್ಫಾರ್ಚುನೇಟ್ಲಿ ಆಗಿದೆ. ಇದನ್ನು ಅಷ್ಟೇ ಅನ್ಫಾರ್ಚುನೇಟಾ? ಜಸ್ಟ್ ನಾನು ಫಾರ್ಚುನೇಟ್ಲಿ ಆಗಿದ್ದು ಬಿಗ್ ಬಾಸ್ ನಿನ್ಗೆ? ಇಲ್ಲ, ನಾನು ನೀತು ಸುಮ್ಮನೆ ಶಟಲ್ ಬ್ಯಾಟ್ಮೆಂಟ್ ಆಡ್ತಿದ್ವಿ, ಅಪ್ಪು ಕಪ್ ಆಡ್ತಿದ್ವಿ. ನಮ್ಮ ಟೀಮಲ್ಲಿ ಇದ್ದು ನೀತು ಹೋದ್ ಸೀಸನ್ ನೀತು ಹತ್ರ ಮಾತಾಡ್ತಿರ್ಬೇಕಾದ್ರೆ ನೀತು ವಾಸ್ ಲೈಕ್, ನೀವ್ ಯಾಕೆ ಬಿಗ್ ಬಾಸ್ಗೆಲ್ಲ ಹೋಗಲ್ಲ? 1-2-3 ಸರಿ ಟ್ರೈ ಮಾಡಿದೆ, ಅದಾದ್ಮೇಲೆ ನಾವು ಕೇಳಕ್ಕೆಲ್ಲ ಹೋಗೋದಿಲ್ಲ. ಇಲ್ಲ ನಿಮ್ಮಂತವ್ರಲ್ಲ, ನೀವು ಪಾರ್ಟಿಸಿಪೇಟ್ ಮಾಡ್ಬೇಕು ನೀವು ಹಂಗೆ. ಆಮೇಲೆ ಎಕ್ಸ್ಪೀರಿಯನ್ಸ್ ಎಲ್ಲ ಗೊತ್ತಿತ್ತಲ್ಲ, ನನ್ಗೆ ಇಷ್ಟ ಆಗಿದೆ ಎಕ್ಸ್ಪೀರಿಯನ್ಸ್. ಶಿ ವಾಸ್ ಲೈಕ್, ಇರಿ ನಾನೇ ರೆಫರ್ ಮಾಡ್ತೀನಿ ಅಂತ. ಸರಿ ಆಯ್ತಮ್ಮ, ನಿನ್ನ ಇಷ್ಟ. ಬಟ್ ನಾನೇನಂತೂ ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಆಮೇಲೆ ನೋಡಿದ್ರೆ ಇಮಿಡಿಯೇಟ್ ಆಗಿ ಆಫ್ಟರ್ 2 ಡೇಸ್ ಫೋನ್ ಬಂತು. ಫೋನ್ ಮಾಡಿದ್ರು, ಸರ್ ಈ ಥರ ಇಂಟ್ರೆಸ್ಟ್ ಇದೆಯಾ ಕೊಟ್ಟರೆ ಮಾಡೋಣ ಸರ್, ಅದಕ್ಕೇನಿಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ. ಹಂಗೆ ಸ್ಟಾರ್ಟ್ ಆಗಿದ್ದು. ಆಮೇಲೆ ಇಮಿಡಿಯೇಟ್ ಪ್ರೊಫೈಲ್ಗಳು ಚೇಂಜ್ ಆಯಿತು ಎಲ್ಲ ಆದಾಗ ನಂದು ಆಲ್ಮೋಸ್ಟ್ ಸೆಪ್ಟೆಂಬರ್ ಫಸ್ಟ್ ವೀಕೆ ಕನ್ಫರ್ಮ್ ಆಗೋಯ್ತು. ಓಕೆ, ಅರ್ಲಿಯೆಸ್ಟ್ ಕನ್ಫರ್ಮೇಷನ್ ನಿಂದು. ಓಕೆ, ಅದು ಲಾಸ್ಟ್ ವರೆಗೂ ನಮ್ಗೆ ಹೇಳಿರಲಿಲ್ಲ, ಬಟ್ ನಂಗೆ ಆಲ್ಮೋಸ್ಟ್ ಗೊತ್ತಾಗೋಗಿತ್ತು ಕನ್ಫರ್ಮ್ ಅಂತ. ಏನಕ್ಕಂದ್ರೆ ಮುಂಬೈ ಟೀಮ್ ಹತ್ರ ಮಾತಾಡಿದ್ರು, ಅವ್ರು ಡೈರೆಕ್ಟ್ ಆಗಿ ಹೇಳಿದ್ರು, ಸೂಪರ್ ಸರ್, ಚೆನ್ನಾಗಿ ಮಾತಾಡ್ತೀರಾ ನೀವು, ನಾನೇನಕ್ಕೆ ಎದ್ರಕೊಂಬೇಕು ಮಾತಾಡ್ಬೇಕು ಅಂತ ತಲೆನೇ ಕೆಡ್ಸ್ಕೊಳ್ಳಲ್ಲ, ಎಲ್ಲಿದ್ರು ನಾನು ಹಿಂಗೆ ಮಾತಾಡೋದು. ಸೂಪರ್, ನಮ್ಗೆ ಇಂಥವ್ರೆ ಬೇಕು ಸರ್ ಹಂಗೆ. ಆಮೇಲೆ ಡೈರೆಕ್ಟಾಗಿ ಏಮಂತ ಹೇಳಿದ್ರು, ಇಲ್ಲ ಸರ್ ಮುಂಬೈ ಟೀಮ್ ಇಸ್ ವೆರಿ ಇಂಪ್ರೆಸಿವ್ ಅಬೌಟ್ ಯು, ನೀವು ಏನೋ ಒಂದು ಮಾಡ್ತೀರಾ, ನೀವು ಗ್ಯಾರಂಟಿ ಬಿಗ್ ಬಾಸ್ ಮನೆಗೆ ಹೋದ್ರೆ. ಮಾಡ್ತೀವಿ ಸರ್, ಸ್ಪೋರ್ಟ್ಸ್ ಮೆನ್ ಏನಂತಾರೆ ಹಸಿವು ಜಾಸ್ತಿ ಇದೆ ನಮಗೆ, ಇಂಡಸ್ಟ್ರಿ ಏನೋ ಒಂದು ಮಾಡಬೇಕು ಅನ್ನೋ ಹಸಿವು ಜಾಸ್ತಿ ಇದೆ. ಅದು ಯಾವತ್ತೂ ಕಮ್ಮಿ ಆಗಲ್ಲ, ನನಗೆ ಜಾಸ್ತಿನೇ ಆಗ್ತಿರುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಹಂಗೆ ಸಿಕ್ಕಿದ್ದು. ಅದಾಯ್ತು, ಎಲ್ಲ ಫಿಕ್ಸ್ ಆಯ್ತು. ಮನ್ಸಲ್ಲಿ ಏನ್ ಅನ್ಕೊಂಡು ಹೋದೆ ಮಗ ಬಿಗ್ ಬಾಸ್ ಒಳಗೆ? ಮೊದಲನೇ ಹೆಜ್ಜೆ ಇಡಬೇಕಾದ್ರೆ ಏನ್ ಅನ್ಕೊಂಡು ಹೋಗಿದ್ದೆ, ಏನ್ ಮಾಡ್ಬೇಕು ಅಂತ ಹೋಗಿದ್ದೆ? ಏನಿಲ್ಲ, ಜಸ್ಟ್ ಐ ವಾಸ್ ಲೈಕ್, ಮಮ್ಮಿದ ಆಸೆ. ಮಮ್ಮಿ ಹೇಳಿದ್ರು, ನೀನು ಸುಮ್ಮನೆ ಒಳಗೆ ಹೋಗಿ ಬಂದ್ರೆ ಸಾಕು ಅಂದಿದ್ರು. ಇಲ್ಲ ಮಮ್ಮಿ, ನಿನಗೋಸ್ಕರ ಶೀಲೆ ತೊಗೊಂಬರ್ತೀನಿ ಅಂತ ಒಳಗೆ ಆ್ಯಕ್ಚುಲಿ ಹೇಳ್ಬೇಕು. ಏನಕ್ಕಂದ್ರೆ ನನ್ನ ಆಸೆ ಇದ್ದಿದ್ದು ಎಂಟೈರ್ ಬಿಗ್ ಬಾಸ್ ಟೀಮ್ ಅವ್ರಿಗೂ ಹೇಳಿದ್ದೆ ನಾನು. ನಮ್ಮ ಅಮ್ಮಂದು ಆಸೆ ಇದ್ದಿರೋದು ಇದೊಂದು ಆಸೆ, ಒನ್ ಆಫ್ ದಿ ಡ್ರೀಮು. ಸೊ ಆ ಡ್ರೀಮ್ನ ಫುಲ್ಫಿಲ್ ಮಾಡಬೇಕು ಅಂದರೆ ಅವ್ರ ಜೊತೆಲಿ ಇದ್ದಿದ್ರೆ ಅವ್ರು ತಲೆ ಕೆಡ್ಸ್ಕೊತಿರ್ಲಿಲ್ಲ, 15 ಸಲ ಬಂದ್ರು ತಲೆ ಕೆಡ್ಸ್ಕೊಳ್ಳೋದು. ಬಟ್ ಇವತ್ತು ಅವ್ರು ಇಲ್ಲ ಅನ್ಬೇಕಾದ್ರೆ ನನ್ನ ಆಸೆ ಇನ್ನೊಂದು ಪಟ್ಟು ಜಾಸ್ತಿ ಆಗಿದೆ. ವಿತ್ ಕಪ್ ತೊಗೊಂಡು ನಮ್ಮ ಅಮ್ಮನ ಮುಂದೆ ಇಡಬೇಕು ಅಂತ ಆಸೆ ಇದೆ ಅಂತ ಹೋಗಿದ್ದು. ಅದು ಅನ್ಫಾರ್ಚುನೇಟ್ಲಿ ಏನೇನೋ ಆಗೋಗಿ ಏನೇನೋ ಆಯಿತು. ಬಟ್ 3 ವಾರ ಇದ್ರೂ ಐ ವಾಸ್ ಇನ್ ದ ಪ್ರಾಮಿಸಿಂಗ್ ವೇ. ಡೆಫಿನೆಟ್ಲಿ
ಅಲ್ಲೆಲ್ರಿಗೂ ನಿನ್ ಕಣ್ಣಲ್ಲಿದ್ದ ಹಸ್ಪ ಕಾಣಿಸ್ತಾ ಇತ್ತು. ನಾನು ಈ ಶೋ ಇಂದ ನಾನು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅನ್ನೋ ಹಸ್ಪು ನಿನ್ ಕಣ್ಣಲ್ಲಿರೋದು ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ಅದಕ್ಕೆ ನೀನು ಹೋಗಿದ್ದಿನ ಪ್ರತಿಯೊಬ್ರು ಹತ್ತಿದ್ದು. ಸೊ ಏನಾಯ್ತು ಆ ಸಿಚುಯೇಷನ್, ವಾಟ್ ಹ್ಯಾಪನ್ ಆಕ್ಚುಲಿ ಒಳಗೆ? ಬಿಕಾಸ್ ನಾನು ಆ ವಾರ ಕ್ಯಾಪ್ಟನ್ ಆಗಿದ್ದೆ, ನನಗೆ ಫೋನ್ಸು ಅಲ್ಲಿ ಇಲ್ಲಿ ಬಿಗ್ ಬಾಸ್ ಫೋನ್ ಮಾಡೋರು, ಇಲ್ಲಿ ಬಂದು ಇಲ್ಲಿ ತಡಿಬೇಕಾಗ್ತಿತ್ತು, ಫೋನ್ಗೆ ಹೋಗ್ತಾ ಇದೆ ಮತ್ತೆ ಬರ್ತಾ ಇದ್ದೆ, ಆ ಟೆನ್ಷನ್. ಈ ಗ್ಯಾಪಲ್ಲಿ ವಾಸ್ತವವಾಗಿ ಏನ್ ನಡೀತು? ಇಲ್ಲ, ನಾನು ಆಲ್ರೆಡಿ ನಾನು ಫಿಕ್ಸ್ ಆಗ್ಬಿಟ್ಟಿದ್ದೆ. ಇವಾಗ ಯಾವಾಗ ನಾನು ಒಳಗಿದ್ನಲ್ಲ, ಇದು ನರ್ಕಲೋಕದಲ್ಲಿ ಇದ್ದಾಗ ನಾನು ಹಿಂಗೆ ಹೇಳ್ತಿದ್ದೆ, ಮಗ ಸ್ವಲ್ಪ ತಡ್ಕೋ. ನಾನೊಂದ್ಸತಿ ನನ್ನ ಕಂಟ್ರೋಲ್ ಹೊಟ್ಟೋಗಿತ್ತು ನಿಂದು. ನಾನು ಏನಕ್ಕೆ ಪೇಷನ್ಸ್ ಅಲ್ಲಿ ಇದ್ದೆ ಅಂದ್ರೆ ನಮಗೆ ಅವಾಗ ಮೆಂಟಲ್ ಸ್ಟ್ರೆಂತ್ ಜಾಸ್ತಿ ಬೇಕಿತ್ತು. ಹೌದು. ಸೊ ನಾನು ಎಷ್ಟೇ ಊಟ ಇದ್ರು ಏನೇ ಇದ್ರು ಚೆನ್ನಾಗಿಲ್ಲ ಅಂದ್ರೂ ನಾನು ಹಿಂಗೆ ಅದು ಪದೇ ಹೇಳ್ತಾ ಇದ್ದೆ, ಕೂಲ್ ಆಗಿದ್ಬಿಡು, ಆಮೇಲೆ ನೋಡ್ಕೊಳ್ಳೋಣ, ಒಂದು ಸ್ವಲ್ಪ ಟೈಮ್ ಕೊಡು ಹಂಗೆ ಅಂತ ಅಂದ್ಬಿಟ್ಟು. ಬಿಕಾಸ್ ಮೈ ಪ್ಲಾನ್ ವಾಸ್ ಲೈಕ್ ಐ ವಾಂಟ್ ಟು ಶಿಫ್ಟ್ ಎಂಟೈರ್ ಪೀಪಲ್ ದೇರ್. ಎಕ್ಸಾಕ್ಟ್ಲಿ. ಅಷ್ಟು ಇಡೀ 7 ಜನ ಆ ಕಡೆ ಹೋಗ್ಬೇಕು ಅಷ್ಟೇ. ಸೊ ಹಂಗಿದ್ದಾಗ ನಾನು ಏನಕ್ಕೆ ಆ ಕಷ್ಟ ನಾವು ನೋಡಿದ್ವಿ. ಎಕ್ಸಾಕ್ಟ್ಲಿ. ಆ ಕಷ್ಟದಲ್ಲಿ ಇದ್ದಾಗಲೂ ನನಗೆ ಐ ನೋ ಜಗದೀಶ್ ಇಸ್ ಗೋಯಿಂಗ್ ಟು ಟ್ರಿಗರ್ ಫಾರ್ ಎವ್ರಿ ಒನ್. ಅದರಲ್ಲೂ ಎಸ್ಪೆಷಲಿ ನನಗೆ ಬಂದೇ ಬರುತ್ತೆ ಅಂತ ಗೊತ್ತಿತ್ತು ನನಗೆ. ಸೊ ಬಂದರೂ ನಾನು ಎಷ್ಟು ಕಾಮಾಗಿರ್ಬೇಕು ಅಷ್ಟೇ ಕಾಮಾಗಿರ್ತಿದ್ದೆ. ಆಮೇಲೆ ಏನಕ್ಕೆ ಅಂದ್ರೆ ನನಗೆ ಫುಡ್ ಫಸ್ಟ್ ಫ್ಲೆಕ್ಚುಯೇಟ್ ಆಗ್ತಿತ್ತು. ಎಕ್ಸಾಕ್ಟ್ಲಿ. ಸೊ ಹಂಗಿರ್ಬೇಕಾದ್ರೆ ನನ್ನ ಮೆಂಟಲ್ ಪ್ರೆಷರ್ ಬಿಟ್ಕೊಂಡ್ರೆ ಕತೆ ಮುಗೀತು, ಬೇರೆ ತರ ಆಗ್ಬಿಡುತ್ತೆ ಅಂದ್ಬಿಟ್ಟು ಸುಮ್ಮನೆ ಅದೇ. ಆಮೇಲೆ ತುಂಬಾ ಜನ ಅದನ್ನೇ ಹೇಳಿದ್ರು, ಈ ಕಾಮಾಗಿದ್ದಲ್ಲ ನಿಮ್ಮಂಗೆ ಇರ್ಬೇಕಾಗಿತ್ತು. ನಾನು ಸ್ವಲ್ಪ ಮೆಂಟಲಿ ನಾನು ಪ್ರೆಷರ್ ತಗೊಂಡ್ಬಿಟ್ಟಿದ್ರೆ ಫಸ್ಟ್ ಯಾರು ಹೊಡಿತಿದ್ರು ಗೊತ್ತಿಲ್ಲ, ನಾನಂತೂ ಹೊಡಿತಿದ್ದೆ. ಯಾಕಂದ್ರೆ ಅಲ್ಲಿ ದುಡ್ಕೋಂತ ಪರಿಸ್ಥಿತಿ ನಾವು ಇರ್ಲಿಲ್ಲ. ಊಟ ಗೀಟ ನರ್ಕ ಇದು. ಆಮೇಲೆ ಇನ್ನೊಂದೇನಂದ್ರೆ ನಾನು ಅದೇ ಹೇಳದಲ್ಲ, ಒಳಗೆ ಹೋಗ್ಬೇಕಾದ್ರೆ ಏನ್ ಅನ್ಕೊಂಡು ಹೋಗಿದ್ದೆ ಅಂತ, ಅದಕ್ಕೆ ನಾನು ಪ್ಲಾನ್ ಆಗಿದ್ದೆ. ಐ ವಾಂಟ್ ಟು ವಿನ್ ದಟ್ ಶೋ. ಇವತ್ತು ನಾನು ಇಡೀ ಎಂಟೈರ್ ಕರ್ನಾಟಕದ ಒಂದು ಮನ್ಸು ಗೆದ್ದಿದ್ದೀನಿ ಅನ್ಬೇಕಾದ್ರೆ ಆ 15 ದಿವಸದಲ್ಲಿ ಇದ್ದಿದ್ದು ಇವತ್ತು ನಾನು ಗೆದ್ದು ಬಂದಿದ್ರೆ ಏನಾಗ್ತಿತ್ತು ಅಂತ. ಎಕ್ಸಾಕ್ಟ್ಲಿ. ಆ 15 ದಿನದ ಇಂಪ್ಯಾಕ್ಟ್ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಇನ್ನ 3 ತಿಂಗಳು 4 ತಿಂಗಳು ಇದು ಬಿಡಿದ್ರೆ. ಅಂಡ್ ನಾನು ಹೊರಗೆ ಬಂದ ಮೇಲೆ ಅಷ್ಟೇ ಪ್ರತಿಯೊಬ್ರು ಹೇಳಿದ್ ಒಂದೇ ಮಾತು, ಇಲ್ಲ ನೀನೇ ಗೆಲ್ಲೋ ಕ್ಯಾಂಡಿಡೇಟ್ ಅಲ್ಲಿ. ನಾನು ಅದನ್ನೇ ಹೇಳ್ದೆ, ಇಲ್ಲ ಎಲ್ಲ ಪ್ರತಿಯೊಬ್ರು ಅದೇ ಆಸೆಗಳು ಬಂದಿರ್ತಾರೆ, ಬಟ್ ನಾನು ನನ್ನ ಆಟನ ಆಡ್ಲೇಬೇಕು, ಗೆಲ್ಲೇಬೇಕು. ನಾನು ಟಾಸ್ಕ್ ಒಂದೇ ಇಟ್ಕೊಂಡಿದ್ದು. ಇನ್ನ ಬೇರೆಯವ್ರ ಮನಸ್ಸಲ್ಲಿ ನಾನು ಏನೂ ಆಟ ಆಡಕ್ಕೆ ಹೋಗಲ್ಲ. ಟಾಸ್ಕ್ ಅಂತ ಟಾಸ್ಕ್ ಮಾಡ್ತೀನಿ. ಅದು ಬಿಟ್ಟ ಮೇಲೆ ಎಲ್ಲರೂ ನನ್ನ ಫ್ರೆಂಡ್ಸ್ಗಳೇ, ಇಲ್ಲ ಒಂದು ಫ್ಯಾಮಿಲಿ ಇದ್ದಂಗೆ ಅಲ್ಲಿ ನಾವು ಒಬ್ರಿಗೊಬ್ರು ಕೇರ್ ಮಾಡಲೇಬೇಕು, ಹಂಗೆ ಇರ್ತೀನಿ ನಾನು. ಸೊ ಅದು ವಾಸ್ ಮೈ ಪ್ಲಾನ್ ಅಷ್ಟೇ. ಇದು ಯಾವಾಗ ಅಂದರೆ ಒಳಗೆ ಅಲ್ಲಿಂದ ಈ ಕಡೆ ಶಿಫ್ಟ್ ಆದಮೇಲೆ ಸ್ವರ್ಗಕ್ಕೆ ಬಂದಮೇಲೆ ಏನಾಯಿತು, ಫಸ್ಟ್ ಡಾಮಿನೇಷನ್ ಶುರುವಾಯಿತು. ನೀವು ಅಲ್ಲಿದ್ದವ್ರು, ನಾವು ಫಸ್ಟ್ ಇಲ್ಲಿ ಸೀನಿಯರ್ಸ್ ಅನ್ನೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಪರವಾಗಿಲ್ಲ, ನೀನೇ ಮಾಡ್ಕೊ ಟಾಸ್ಕ್ ಅಂತ. ಬಟ್ ಯಾರ್ದು ಇರ್ಲಿಲ್ಲ, ಅವ್ರೊಬ್ರದ್ದು ಬಿಟ್ಟು ಆತರ ಯಾರ್ದು ಇರ್ಲಿಲ್ಲ. ಆಮೇಲೆ ನಾನು ಒಂದ್ 2-3 ಸರಿ ವಿಕ್ಕಿ ಹತ್ರ ಮಾತಾಡ್ಬೇಕು ಹೇಳಿದೆ, ಸಮಥಿಂಗ್ ಪ್ಲಾನಿಂಗ್ ಈಸ್ ಗೋಯಿಂಗ್ ಆನ್, ಯಾರು ಗೊತ್ತಿದ್ರೆ ಸ್ಟಿಕ್ಕರ್ ಬೇಡ. ಯಾರ್ಯಾರ್ದು ಹೆಂಗ್ ಪ್ಲಾನ್ ನಡೀತಿತ್ತು ನಂಗೆ ಚೆನ್ನಾಗಿ ಗೊತ್ತಿತ್ತು. ನಾನು ಒಂದ್ 2-3 ಸರಿ ಕರೆದ್ಬಿಟ್ಟು ವಿಕ್ಕಿಗೂ ಹೇಳಿದೆ, ಒಂದು ಪ್ಲಾನ್ ಆಗ್ತಿದೆ, ಒಂದು ಇದು ಪ್ಲಾನ್ ಆಗ್ತಿದೆ. ನಾನು ನಿನ್ನ ಹತ್ರ ಬಂದು ಹೇಳಿದೆ ಹೆಂಗಿರ್ಬೇಕು, ಏನ್ ಮಾಡ್ಬೇಕು. ಸೊ ಐ ವಾಸ್ ಲೈಕ್ ಸ್ಟಡಿಂಗ್ ಈಚ್ ಅಂಡ್ ಎವ್ರಿ ಒನ್. ಇದ್ರಲ್ಲಿ ಮೇನ್ ಕಲ್ಪ್ರಿಟ್ ಯಾರಾಗ್ತದೆ ಅಂತ ನಂಗೆ ಗೊತ್ತಾಗ್ತಿತ್ತು. ಸೊ ನಾನು ಹೇಳಿದೆ, ಜಗದೀಶ್ ಮಾಡೇ ಮಾಡ್ತಾನೆ, ನೀವು ಕಾಮಾಗಿದ್ಬಿಡು. ಅವನು ಒಂದ್ ದಿವಸ ಅವ್ನು ಟ್ರಿಗರ್ ಆಗಿ. ಸೊ ಅದಕ್ಕಾದ್ಮೇಲೆ ನಾನು ಅದನ್ನೇ ಪ್ಲಾನ್ ಮಾಡ್ಕೊಂಡಿದ್ದು, ನೀವು ಸುಮ್ಮನೆ ಇದ್ಬಿಡು. ಅವ್ನಿಗೆ ಯಾವಾಗ ನಾನು ಒಳಗೆ ಹೋದೆ, ವಿಕ್ರಮ್ ಒಂದ್ ಸ್ವಲ್ಪ ಬಲ ಬಂತು. ಹೌದು. ಆಮೇಲೆ ಟಾಸ್ಕ್ ಅಂತ ಬಂದಾಗ್ಲೂ ಅಷ್ಟೇ. ಸೊ ಅವನು ಸ್ವಲ್ಪ ಇದಾಯ್ತು, ಇಲ್ಲ ಮಗ ನೀನು ಎತ್ತಾಕದೆಲ್ಲ ನನಗೆ ಸುಸ್ತಾಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಸೊ ಹಂಗಿರ್ಬೇಕಾದ್ರೆ ನಾವಿಬ್ರು ಪ್ಲಾನ್ ಮಾಡ್ಕೊಂಡ್ವಿ, ಆಯ್ತು ನೆಕ್ಸ್ಟ್ ವೀಕಿಂದ ಏನೋ ಬೇರೆ ಪ್ಲಾನ್ ಮಾಡೋಣ, ಹಿಂಗೆ ಎಲ್ಲರೂ ಕರ್ಕೊಂಡ್ಬರ್ಬೇಕು ನಾವೀಗ. ಅದೇ ಟೈಮಲ್ಲಿ ಅದನ್ನ ಹೊಡೆದಾಕಿದ್ರು. ಸೊ ನೀವೆಲ್ಲ ಬಂದ್ಬಿಟ್ರಿ ಅದ್ರಲ್ಲಿ. ಅದೇ ನಾನು ಅದೇ ಕ್ಯಾಪ್ಟನ್ ಆಗಿದ್ದೆ, ಅದ್ರೊಳಗೆ ಕ್ಯಾಪ್ಟನ್ ಆಗಿ ಬಂದ್ಬಿಟ್ಟಿದ್ದೆ ನೀನು. ಸೊ ಬಂದಾಗ ನಾನು ಅದನ್ನೇ ಹೇಳಿದ್ದು, ಆಯ್ತು ಇವಾಗ ಸುಶೀರಾಗಿದ್ದಾನಲ್ಲ ಬಿಡು, ನೆಕ್ಸ್ಟ್ ಒಬ್ಬೊಬ್ಬರೇ ಆಗ್ತಾ ಇದ್ರು, ತಲೆ ಕೆಡ್ಸ್ಕೊಳ್ಬೇಡ. ಬಟ್ ಆ ಪರ್ಟಿಕ್ಯುಲರ್ ಮೂಮೆಂಟ್ ಏನಾಯ್ತು, ವಾಟ್ ಟ್ರಿಗರ್ಡ್ ಸೋ ಮಚ್ ಆ ಮೂಮೆಂಟ್? ನನಗೆ ಅನ್ಸಿದ್ದು ಒಂದೇ, ನೀನು ಹುಡುಗರ ಮೇಲೆ ಏನ್ ಬೇಕಾದ್ರೆ ಕಿರ್ಚಾಡ್ಕೋಬಹುದು. ಎಕ್ಸಾಕ್ಟ್ಲಿ. ಹೆಣ್ಣು ಮಕ್ಳು ಇದ್ದಿದ್ದಲ್ಲಿ ಅಂಡ್ ಲಿಟ್ರಲಿ ಇಸ್ ಟಚಿಂಗ್. ಹೌದು, ಕಾಣಿಸುತ್ತೆ ಕಣ್ಣೆದುರುಗಡೆ. ಕೋಟೊಳಗೆ ಕೈ ಹಾಕೊಂಡು ಹೋಗಿ ಮುಟ್ಟೋದು. ಪಾಪ ಎಲ್ಲರೂ ಹೈಟ್ ಬೇರೆ ಕಮ್ಮಿ ಇದಾರೆ. ಪಾಪ ಅವಳು ಮಾನಸನು ಇದ್ದಾಗಲೂ ಅಷ್ಟೇ, ಅವಳ ಅಣ್ಣ ಅನ್ಕೊಂಡು ಓಡಾಡ್ತಿದ್ದಳು. ಅವಳು ಅಳ್ತಾ ಇದ್ದಾಳೆ ಅಲ್ಲಿ, ಅವಳಿಗೆ ಕಣ್ಣೆದುರುಗಡೆ ಕಾಣಿಸ್ತಾ ಇದೆ. ನಾನಂತೂ ಒಂದ್ 2-3 ಸರಿ ಬಂದೋದೆ, ಆಯ್ತು ಏನೋ ಮಾಡ್ಕೊಡ್ರಪ್ಪ ಹೆಣ್ಮಕ್ಳು ಹಂಗೆ ಅನ್ಕೊಂಡು. ಮಧ್ಯೆಲ್ಲ ಅವ್ನ ಮೈ ಮೇಲೆ ಬೀಳ್ಬೇಕು ಅಡ್ಡೋಗಿ ನಿಂತ್ಕೊಂಡೆ. ಅದಾದ್ಮೇಲೆ ಬಿಗ್ ಬಾಸ್ 2 ಸರಿ ಕರೆದ್ರು, ಬಂದು ಕೂತ್ಕೊಳ್ಳಿ. ಹೌದೌದು. ಆಮೇಲೆ ಕೂತ್ಕೊಳ್ಳಿ ಅಂತ ಕರೆದಾಗ ಮತ್ತೆ ಮೈ ಮೇಲೆ ಬೀಳಕ್ ಹೋದಲ್ಲ ಅಂತ ಹಿಂಗೆ ತಳ್ಳಿದ್ ಅಷ್ಟೇ. ಇಟ್ ವಾಸ್ ಜಸ್ಟ್ ಅ ಪುಷ್ ಅಷ್ಟೇ. ಅಷ್ಟೇ ಚೆನ್ನಾಗಿದ್ದು, ಅಷ್ಟೇ ಆಗಿದ್ದು. ಓಕೆ, ಅಷ್ಟಕ್ಕೆ ನಾನು ಹೊರಗೆ ತೆಗೆದಿದ್ದು ನನಗೆ ಶಾಕು. ಅಂಡ್ ಅದಾದ್ಮೇಲೆ ನಿಮ್ಗೂ ಗೊತ್ತು ಎಷ್ಟು ಯಾರೋ ದೊಡ್ಡ ಗಲಾಟೆಗಳು. ಅದಕ್ಕೆ ಬರ್ತೀನಿ ನಾನು ಇವಾಗ. ಎಷ್ಟು ಅನ್ಫೇರ್ ಅನಿಸ್ತಿದ್ದೀನಿ ತುಂಬಾನೇ. ಇವಾಗ ನಾನು ಎಲ್ಲೂ ಕಾಣಿಸ್ತಾ ಇರ್ಲಿಲ್ಲ. ಜಗಳ ಅಂತ ಬಂದಾಗ ನಾನು ಕಾಣಿಸ್ತಿದ್ದೆ ಲಾಸ್ಟ್ ಅಲ್ಲಿ. ಹೌದು, ಸ್ಟಾರ್ಟಿಂಗ್ ಅಲ್ಲಿ ನಾನು ಯಾವತ್ತು ಜಗಳ ಮಾಡ್ಕೊಂಡು ಹೋಗಿಲ್ಲ, ಯಾರ ಹತ್ರ ಜಗಳ ಹುಟ್ಟಾಕಿದ್ದು ಇಲ್ಲ, ಅದನ್ನ ಪೀಕ್ ತಗೊಂಡೋಗಿದ್ದು ಇಲ್ಲ, ಕೊನೆಗೆ ತಡೆಯೋ ಮೂಮೆಂಟ್ ಬರ್ತಾ ಇದ್ದೆ ಅಷ್ಟೇ ಅಲ್ವಾ? ಸೊ ಹೌ ಅನ್ಫೇರ್ ವಾಸ್ ದಿಸ್? ಟೂ ಮಚ್. ಕನ್ಸುಗಳನ್ನ ಹೊತ್ಕೊಂಡು ಒಳಗ್ ಬಂದಿದ್ದೆ, ಅದನ್ನೆಲ್ಲ ಟೀಮ್ಗೂ ಹೇಳ್ಕೊಂಡಿದ್ದೆ, ಚಾನಲ್ ಅವ್ರಿಗೂ ಗೊತ್ತಿತ್ತು.
ಬರೀ ಒಂದು ಪುಷ್ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಆಗತ್ತೆ ಅಂತ ಅವ್ರು ಡಿಸೈಡ್ ಮಾಡಿ ನಾನು ಹೊರಗಡೆ ಕಳಿಸಿದ್ದು ಅವು ಫೇರ್ ಅವು ಅನ್ಫೇರ್? ತುಂಬಾನೇ ಅನ್ಫೇರ್. ಏನಕ್ಕೆ ಅಂದ್ರೆ ಇವಾಗ ನೋಡು, ಒಬ್ಬ ಗೆಲ್ಲಬೇಕು ಅಂತ ಒಂದು ವ್ಯಕ್ತಿ ಬಂದಿದ್ದಾನೆ ಅನ್ಬೇಕಾರೆ 3 ವಾರದಿಂದ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾನೆ ಅನ್ಬೇಕಾರೆ. ಎಕ್ಸಾಕ್ಟ್ಲಿ. ಸೊ ಇದೆಲ್ಲ ನೀವು ನೋಡಿರೋಂಥವ್ರು, ಕಣ್ಣಾರೆ ನೋಡಿರೋಂಥವ್ರು, ಏನ್ ಸುಮ್ಮನೆ ಟೆಲಿಕಾಸ್ಟ್ ನೋಡಿರೋಂಥದ್ದಲ್ಲ, ಕಣ್ಣಾರೆ ನೋಡಿರೋಂಥ ಚಾನಲ್ ಅವ್ರಿಗೆ ಎಲ್ರಿಗೂ ಗೊತ್ತು. ಹೌದು. ಅಂಡ್ ಒಳಗಡೆ ಇದ್ದಾಗಲೂ ಅಷ್ಟೇ ನಾವು ಯಾವ ತರ ಎಲ್ಲ ನಾವು ಮಿಮಿಕ್ರಿಗಳು ಮಾಡ್ತಾ ಇದ್ವಿ, ಎಕ್ಸಾಕ್ಟ್ಲಿ. ಅದು ಯಾವ್ದು ಟೆಲಿಕಾಸ್ಟ್ ಆಗಿಲ್ಲ ಫಸ್ಟ್ ಆಫ್ ಆಲ್. ಅಂಡ್ ಹೊರಗಡೆ ಬಂದಾಗ ನನಗೆ ಶಾಕ್ ಆಗಿದೆ ಅದೊಂದು ನೋಡಿದಾಗ. ನಾವು ಒಳಗಡೆ ಮಾಡಿದ್ ಯಾವುದೂ ತೋರಿಸಿಲ್ಲ. ದೇ ಕಂಪ್ಲೀಟ್ಲಿ ಪೋರ್ಟ್ರೇಟ್ ಮೀ ಆಸ್ ಅ ವಿಲನ್. ಜಗದೀಶ್ ವಾಸ್ ದ ಹೀರೋ. ಅಂಡ್ ಫಾರ್ ದ ಕೈಂಡ್ ಇನ್ಫಾರ್ಮೇಶನ್ ಆಡಿಯನ್ಸ್ಗೆ, ತುಂಬಾ ಫನ್ ಆಗಿದ್ದ ವ್ಯಕ್ತಿ ಅಂದ್ರೆ ರಂಜಿತ್ ಮನೆ ಒಳಗೆ. ಆಕ್ಚುಲಿ ಮಂಜಣ್ಣ ಅವಾಗವಾಗ ಶುರು ಮಾಡ್ತಿದ್ರು ಫನ್, ಅವ್ರ ಫನ್ ಸೈಡ್ ತೋರ್ಸೋದಕ್ಕೆ ಅವಾಗವಾಗ ಶುರು ಮಾಡ್ತಿದ್ರು. ಬಟ್ ಅದಕ್ಕಿಂತ ಮುಂಚೆ ತುಂಬಾ ಫನ್ ಆಗಿದ್ದು ರಂಜಿತ್ ಮನೇಲಿ. ಎಲ್ರದ್ದು ಆಕ್ಟಿಂಗ್ ಮಾಡಿ ಮಿಮಿಕ್ರಿ ಮಾಡ್ತಿದ್ದೆ, ಬೇರೆ ಬೇರೆ ಕ್ಯಾರೆಕ್ಟರ್ಗಳು. ಅದು ಏನು ರೋಸಿ ಅಂತ ಒಂದಷ್ಟು ಕ್ಯಾರೆಕ್ಟರ್ಗಳು ಮಾಡ್ಕೊಂಡು ಎಲ್ರ ಜೊತೆ ನಗ್ನಗ್ತಾ ಸಿಕ್ಕಾಬಡೆ ಫನ್ ಆಗಿ, ಆಮೇಲೆ ಹಂಸನ್ ಕಾಲ್ ಎಳ್ಕೊಂಡು ಈ ತರ ಎಲ್ಲ ಇದ್ದಿದ್ ರಂಜಿತ್ನ. ಹೊರಗಡೆ ಬಂದಾಗ ಫಸ್ಟ್ ಫ್ಯೂ ಎಪಿಸೋಡ್ಸ್ ನೋಡಿದಾಗ ನಂಗೆ ನಿಜವಾಗ್ಲೂ ಬೇಜಾರಾಯ್ತು, ಯಾಕೆ ತೋರಿಸಿಲ್ಲ ಅದನ್ನ, ನಮ್ದೇನು ತೋರಿಸಿಲ್ಲ ಅಲ್ಲಿ. ವಾಟ್ ಯು ಫೀಲ್ ಅಬೌಟ್ ದಟ್? ನಾನು ಅದನ್ನೇ ಚಾನಲ್ ಅವ್ರಿಗೆ ಅದನ್ನೇ ಕೇಳಿದೆ, ಸರ್ ಇಷ್ಟು ನೀವು ನೆಗೆಟಿವ್ ಆಗಿ ತೋರಿಸಿಲ್ಲ. ಇಲ್ಲ ಸರ್, ಅದು ಸ್ವಲ್ಪ ಪ್ರೋಮೋಸ್ ಎಲ್ಲ ನಮ್ಗೆ ಹಿಂಗೆ ಮಾಡ್ಬೇಕಿತ್ತು ಸರ್. ಕಂಟೆಂಟ್ ಕ್ರಿಯೇಟರ್ ಆಗಿದ್ದಿದ್ದೆ ನಾನು ಹಂಗ್ ನೋಡಕ್ ಹೋದ್ರೆ ನಿಮ್ಗೆ ಅಲ್ಲಿ ಜಗದೀಶ್ ಕಾಣಿಸಿಲ್ಲ. ಅಲ್ಲಿ ಜಗದೀಶ್ ಸುಮ್ನೆ ಕಿರ್ಚಾಡ್ತಿದ್ದ ಯಪ್ಪ. ಬಟ್ ಸ್ಟಿಲ್ ಎಂಡ್ ಆಫ್ ದಿ ಡೇ ಒಳಗಡೆ ಎಂಟರ್ಟೈನ್ಮೆಂಟ್ ಅಂತ ನಡೀತಾ ಇದ್ದಿದ್ದೆ ನಮ್ ಕಡೆಯಿಂದ. ಒಬ್ರಿಗಾಗಿರ್ಬೋದು, ಕರ್ಕೊಂಡ್ ಕೂರ್ಸ್ಕೊಂಡಾಗಿರ್ಬೋದು, ಒಬ್ರ ಬಗ್ಗೆ ಮಾತಾಡೋದಾಗಿರ್ಬೋದು, ಒಬ್ರು ಹೆಂಗ್ ನಿಂತ್ಕೋತಾರೆ, ಹೆಂಗ್ ಮಾತಾಡ್ತಾರೆ. ಐ ವಾಸ್ ಲೈಕ್ ಹೆಲ್ದಿ, ವೆರಿ ಹೆಲ್ದಿ ಕಾಮಿಡೀಸ್ ಮಾಡಿ ಹೆಲ್ದಿ. ಬಟ್ ಅವ್ರ ತರ ನಾನು ಕೆಟ್ಟದಾಗ ಎಲ್ಲೂ ಯೂಸ್ ಮಾಡಿಲ್ಲ. ಯಾಕಂದ್ರೆ ಒಂದ್ಸತಿ ಗೌತಮಿ ಅವ್ರಿಗೂ ಬೇಜಾರಾಯ್ತು, ಇವ್ರೇನೋ ಏನೋ ಒಂದು ಮಾತಂದಿದ್ದಕ್ಕೆ ಗೌತಮಿ ಅವ್ರಿಗೆ ತುಂಬಾ ನೋವಾಗಿತ್ತು. ಹೌದು. ಸೊ ಆತರ ಮಾಡದೆ ಹೆಲ್ದಿಯಾಗಿ ಇದ್ದಂತ ಒಬ್ಬ ವ್ಯಕ್ತಿನ ಯಾವ್ದೋ ಒಂದು ಕಾರಣಕ್ಕೆ ಕಳಿಸ್ಬಿಟ್ರು ಅನ್ನೋದು ಹೊರಗಡೆ ಜನಕ್ಕೂ ತಗೊಳಕ್ ಆಗ್ಲಿಲ್ಲ, ನನಗೆ ಗೊತ್ತಿತ್ತದು. ಅಂಡ್ ನೀನ್ ಹೆಂಗ್ ಡೀಲ್ ಮಾಡಿದೆ ಅದನ್ನ ಹೊರಗಡೆ ಬಂದು? ಹೊರಗಡೆ ಬರ್ತಾ ಇದ್ದಂಗೆ ಆಲ್ಮೋಸ್ಟ್ 2 days ನಾನು ಯಾರ ಕೈಗೂ ಸಿಕ್ಕಿರ್ಲಿಲ್ಲ. ಸೊ ಅಕ್ಕಂದ್ರೆಲ್ಲ ತುಂಬಾ ಶಾಕ್ ಆಗಿದ್ರು. ಮತ್ತೆ ಕೆಲವು ಕಮೆಂಟ್ಸ್ಗಳು ನೋಡಿದೆ ನಾನು. ಕಮೆಂಟ್ಸ್ಗಳು ನೋಡಿದ ತಕ್ಷಣ ಇಂಥದ್ದು ನಾನೇನು ಮಾಡಿಲ್ವಲ್ಲ ಒಳಗಡೆ. ಅಲ್ಲ, ಇವಾಗ ಡೆಲ್ಲಿ ಬಾಂಬೆಲೆಲ್ಲ ರೇಪ್ ಮಾಡಿರೋರ್ನೇ ಸುಮ್ಮನೆ ಬಿಟ್ಕೊಂಡು ಕೂತ್ಕೊಂಡಿರ್ತಾರೆ, ಕರ್ಕೊಂಡೋಗಿ ಬಿರಿಯಾನಿ ಹಾಕ್ಸ್ಕೊಂಡು ತಿನ್ಸ್ತಾ ಇರ್ತಾರೆ. ನಾವಿಲ್ಲಿ ಒಂದು ಹುಡುಗಿದ್ ಏನೋ ಒಂದು ಪ್ರಾಬ್ಲಮ್ ಆಗ್ತೀನಿ ಅಂತ ತಳ್ಳಿದಷ್ಟೇ ನಾನು. ತಳ್ಳಿದಕ್ಕೆ ಈ ಮಟ್ಟಿಗೆ ಬೈತಿದಾರ ಅಂತ ನನಗನ್ಸ್ತು. ಆಮೇಲೆ ಟೆಲಿಕಾಸ್ಟ್ಗಳು ನೋಡಿದ್ರೆ ಗುರುವೇ ಏನ್ ನಾವು ಮಾಡಿದ್ ಏನೂ ಇಲ್ಲ ಅಲ್ಲಿ. ಅಂಡ್ ಅದನ್ನ ತೋರಿಸಿದ್ರೆ 15 ದಿವಸದ ಇವಾಗ ನಾನು ಏನು ತೋರಿಸ್ತೀನಿ, ನಾನು ಇಷ್ಟೊಂದಾಗಿದ್ದೀನಿ. ಅದನ್ನ ತೋರಿಸಿದ್ರೆ ಇನ್ನೂ ಹತ್ರ ಆಗ್ಬಿಡ್ತಿದ್ದೆ ಜನಕ್ಕೆ, ಇನ್ನೂ ಖುಷಿ. ಅಂಡ್ ಅಷ್ಟು ನೋಡಿರೋ ಎಪಿಸೋಡ್ಗಳಲ್ಲಿ ಫಸ್ಟ್ ನನಗೆ ಫೋನ್ ಮಾಡಿದ್ದೆ, ನನ್ನ ಸೆಲೆಕ್ಟ್ ಮಾಡಿದ್ರೆ ಹೇಮಂತ್ ಅಂತ ಅಂದ್ಬಿಟ್ಟು. ಹೇಮಂತ್ ಅವ್ರ ತಾಯಿ ಫಸ್ಟ್ ಫೋನ್ ಮಾಡಿ ಮಾತಾಡಿದ್ರು, ತಂಗಿ ಮಾತಾಡಿದ್ರು. ಇಲ್ಲಪ್ಪ ನಿನ್ಗೆ ಅನ್ಯಾಯ ಆಯ್ತು, ನಮ್ಗೆ ನೋಡಿ ಬೇಜಾರಾಗ್ತಾ ಇದೆ, ನಿನ್ನ ಏನಕ್ಕೆ ತೆಗೆದ್ರು. ಸಿ ದಿಸ್ ಇಸ್ ವಾಟ್ ದ ರೆಸ್ಪಾನ್ಸ್ ಸ್ಟಾರ್ಟೆಡ್ ಫ್ರಮ್ ದ ಫ್ಯಾಮಿಲಿ ಆಡಿಯನ್ಸ್. ಅಂಡ್ ಟ್ರೂ ಆಡಿಯನ್ಸ್ ಇವ್ರುಗಳೇ. ಹೌದು. ಇವಾಗ ಕಮೆಂಟ್ಗಳು ಏನ್ ಮಾತಾಡಿದ್ರಲ್ಲ, ಅದು ಕಮೆಂಟ್ಗಳು ಬೇರೆಯವ್ರು ಮಾಡ್ಸಿರೋದು ಅಂತ ಚೆನ್ನಾಗಿ ಅರ್ಥ ಆಯ್ತು. 100% ಗೊತ್ತಾಗುತ್ತೆ. ಪೇಯ್ಡ್ ಕಮೆಂಟ್ಸ್ ಎಷ್ಟೆಷ್ಟು, ಅದ್ರಲ್ಲಿ ಬಾಟ್ಸ್ಗಳು ಎಷ್ಟೆಷ್ಟು, 0 followers ಇಟ್ಕೊಂಡು ಒಂದು ಪ್ರೊಫೈಲ್ಗೆ ಬಂದು ಕಮೆಂಟ್ಸ್ ಮಾಡಿಸೋರು ಎಷ್ಟೆಷ್ಟು ಜನ ಇದ್ದಾರೆ, ಅವರ ಮಾನಸಿಕ ಸ್ಥಿತಿ ಯಾವ ತರ ಇರುತ್ತೆ ಅಂತ ನನಗೆ ಹೇಳೋದಕ್ಕೂ ಬೇಕಾಗಿಲ್ಲ. ನನಗೆ ತೀರಾ ಒಂದಷ್ಟು ಫೇಕ್ ಫಾಲೋವರ್ಸ್ನ ಪಡ್ಕೊಂಡು ಅವ್ರ ಆ ಪೇಜ್ಗಳಿಂದ ಇನ್ನೊಬ್ಬರ ಪೇಜ್ಗಳಿಗೆ ತುಂಬಾ ಕೆಟ್ಟಗಡದ ಕಮೆಂಟ್ ಮಾಡಿಸುವಂತ ಮನಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂದ್ರೆ ಅದಕ್ಕಿಂತ ಅಸಹ್ಯ ಇನ್ನೊಂದಿಲ್ಲ. ಸೊ ಹಾಗೆ ಅದ್ರ ಬಗ್ಗೆ ಮಾತಾಡೋದೇ ಬೇಡ. ಅದಕ್ಕೆ ದೇವರು ಕೊಟ್ಟಿದ್ದಾರೆ ಅವ್ರಿಗೆ, ಒಳ್ಳೆ ಜಾಗದಲ್ಲಿ ಇರಪ್ಪ ನೀನು ಕೊಟ್ಟಿದ್ದಾರೆ, ಸಾಕು ಅಷ್ಟು. ಸೊ ಇದೆಲ್ಲ ಆಯ್ತು ರಂಜಿತ್. ಇದೆಲ್ಲ ಆದ್ಮೇಲೆ ಬಿಗ್ ಬಾಸ್ ಎಪಿಸೋಡ್ಸ್ನ ನೀನ್ ಆಫ್ ಕೋರ್ಸ್ ಫಾಲೋ ಮಾಡ್ತಿದ್ದೆ ಅಂತ ನನ್ಗೆ ಅನ್ಸುತ್ತೆ. ನಿನ್ನ ಇನ್ಸಿಡೆಂಟ್ಗಿಂತ ಇನ್ನೂ ಹೆಚ್ಚಿಗೆ ಆದಂತ ಇಂಪ್ಯಾಕ್ಟ್ಫುಲ್ ಇನ್ಸಿಡೆಂಟ್ಸ್ ಬಿಗ್ ಬಾಸ್ ಅಲ್ಲಿ ಇತ್ತು. ಬಟ್ ಆದ್ರೂ ಯಾಕೆ ಅವ್ರನ್ನ ಇದೇ ಒಂದು ಟ್ರೀಟ್ಮೆಂಟ್ ಇಂದ ಹೊರಗಡೆ ಕಳಿಸ್ಲಿಲ್ಲ ಅಂತ ನಿಂಗೆ ಅನ್ಸಿದುಂಟಾ? ನನಗೆ ಅನ್ಸಿದೆ ಸುಮಾರು. ಫಾರ್ ಎಕ್ಸಾಂಪಲ್ ಒಂದು ಇನ್ಸಿಡೆಂಟ್ ಆಗುತ್ತೆ, ರಾಜರ ಟಾಸ್ಕ್ ನಡೀತಾ ಇರುತ್ತೆ. ರಾಜರ ಟಾಸ್ಕ್ ಅಲ್ಲಿ ಯುವರಾಣಿನ ಕರ್ಕೊಂಡೋಗಿ ನಾವು ಸಿಂಹಾಸನದ ಮೇಲೆ ಕೂಡಿಸ್ತೀವಿ. ಹೊರಗಡೆ ಒಂದು ಸಿಂಹಾಸನ ಇತ್ತಲ್ಲ, ಅಲ್ಲಿ ಕೂಡಿಸ್ತೀವಿ. ಅಲ್ಲಿ ಕೂಡಿಸಿದಾಗ ರಾಜರು ಬಂದು ಲಿಟ್ರಲಿ ನನ್ನನ್ನ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಇಲ್ಲಿಂದ ಎತ್ಕೊಂಡೋಗಿ ಕುಗ್ತಾರೆ ನೆಲದ ಮೇಲೆ. ಈ ತರ ಆಗಿತ್ತು. ಆಮೇಲೆ ಇನ್ನೊಂದು ವಿಚಾರವಾಗಿ, ಇನ್ನೇನ್ರ ಬಿಗ್ ಬಾಸ್ ಮುಗಿತಿದೆ ಅನ್ನೋ ಟೈಮಲ್ಲಿ ನಾನಿದ್ದಂಥ ವಾರದಲ್ಲಿ ಒಬ್ಬ ಕಂಟೆಸ್ಟೆಂಟು ಇನ್ನೊಬ್ಬರನ್ನ ಟಿವಿ ಕಡೆಗೆ ಪುಷ್ ಮಾಡ್ತಾರೆ. ಸೊ ಇದೆಲ್ಲವೂ ಆಗಿತ್ತು. ಸೊ ಇದು ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಆದಾಗ ಇವೆಲ್ಲ ಏನು ಅನ್ನೋದು ಏನಾದ್ರು ಬಂತ ಥಾಟ್ ನಿಮಗೆ? ನನಗೆ ನಾನು ಆಕ್ಚುಲಿ ಹೊರಗಡೆ ಬಂದ್ಮೇಲೆ ನಾನು ಬಿಗ್ ಬಾಸ್ ನೋಡೋಕ್ಕಾಗಿಲ್ಲ. ಏನಕ್ಕೆ ಅಂದ್ರೆ ಬಿಕಾಸ್ ಆಫ್ ನನ್ನ ಮೀಡಿಯಾದು ಅದು ಇದು ಎಲ್ಲ ಕಡೆ ಓಡಾಡ್ತಿದ್ದೆ ಅಂತ. ಮಧ್ಯದಲ್ಲಿ ನನಗೆ ಸೋಷಿಯಲ್ ಮೀಡಿಯಾದ ಮೆಸೇಜ್ಗಳು ಬರೋವು. ಇದು ಮಾಡಿದ್ದು ಸರಿ ಆದ್ರೆ ರಂಜಿತ್ ಮಾಡಿದ್ದು ಸರಿ. ಸೊ ಹಿಂಗೆಲ್ಲ ಬರ್ಬೇಕಾದ್ರೆ ನನಗೆ ಶಾಕ್ ಆಗೋಯ್ತು. ಏನ್ ರೂಲ್ಸ್ ನಡೀತಾ ಇದೆ ಇಲ್ಲಿ ಚಾನಲ್, ಏನ್ ನಡೀತಾ ಇದೆ, ಏನ್ ಫೇವರ್ ಕಂಪ್ಲೀಟ್ ಯಾರ ಬಗ್ಗೆ ಫೇವರಿಸಮ್ ನಡೀತಾ ಇದೆ ಅಂತ ಅನ್ಸುತ್ತೆ ನನಗೆ. ಸಿ ಒಬ್ಬ ನಾನಿಲ್ಲ ಅಂತಾಗ ಇವತ್ತು ಗೆಲ್ಲುವಂತ ಕ್ಯಾಂಡಿಡೇಟ್ ನೀನಾಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಈ ತರ ಇರ್ಬೇಕಾದ್ರೆ ಏನಕ್ಕೆ ಎಲ್ಲರೂ ಹೊರಗಡೆ ಬರ್ತಾ ಇದಾರೆ. ಅಂಡ್ ಜನಗಳಿಗೆ ಅರ್ಥ ಆಗೋಯ್ತು, ಇಟ್ ವಾಸ್ ಕಂಪ್ಲೀಟ್ಲಿ ಫೇವರಿಸಮ್. ದೇ ಆರ್ ಸಪೋರ್ಟಿಂಗ್ ಸಮ್ ಅದರ್ ಗೈ,
ದೇ ವಾಂಟ್ ಟು ಟೇಕ್ ಸಮ್ ಪೀಪಲ್ ಟು ದ ವಿನ್ನಿಂಗ್ ಪೋಸ್ಟ್. ಈ ತರ ಜನಗಳ ಬಾಯಲ್ಲೇ ಬಂದಿದ್ದು. ಓಕೆ, ನಿನಗೆ ಅನ್ಸಿದುಂಟಾ ಅದು ಆಗಿದೆ ಅಂತ? ಅನ್ಸಿದೆ, ನನಗೆ ಇಮಿಡಿಯೇಟ್ ಆಗಿ ಅನಿಸ್ತು. ಏನಕ್ಕಂದ್ರೆ ಯಾವಾಗ ನಾವು ಮಾಡಿರುವಂತ ಎಂಟರ್ಟೈನ್ಮೆಂಟ್ಗಳು ಟೆಲಿಕಾಸ್ಟ್ ಆಗಿಲ್ಲ ಅನ್ಬೇಕಾದ್ರೆ, ಸೊ ನನಗೆ ಅನ್ಸಿದ್ದು ಡೈರೆಕ್ಟ್ ನಾನು ಅಲ್ಲೇ ಚಾನಲ್ ಅವ್ರನ್ನ ಕೇಳಿದೆ, ನಾನು ಯಾರು ಇಲ್ಲ ಇದ್ರಲ್ಲ ವಿಷ್ಣು ಅಂತ ಅವ್ರಿಗೆ ಡೈರೆಕ್ಟ್ ಆಗಿ ಕೇಳಿದೆ, ಏನ್ ಸರ್ ಇದು ಮಾಡಿದ್ರ ನೀವು, ಅಂಡ್ ನೀವು ಮಾಡಿರೋ ತಪ್ಪು ಜನಗಳಿಗೆ ಎದ್ದು ಕಾಣ್ತಾ ಇದೆ. ಯಾರು ಇರ್ಬೇಕು ಯಾರು ಇರಬಾರ್ದು ಅನ್ನೋದು ಜನಗಳು ಡಿಸೈಡ್ ಮಾಡ್ಬೇಕಿತ್ತು. ಅವತ್ತು ವೋಟಿಂಗ್ ಲೈನ್ಗಳು ಓಪನ್ ಆಗಿರಲ್ಲ ಕೆಲವು ಟೈಮು. ಹೌದು ಹೌದು, ಅದು ತುಂಬಾ ಪ್ರಾಬ್ಲಮ್ಗಳಾಗಿದೆ. ಹೌದು. ಏನ್ ಮಾಡ್ತಿದ್ದೀರಾ? ಹೌದು. ಅಂಡ್ ಸಿ ಈ 16-17 ವರ್ಷ ನಾನು ಪಟ್ಟಿರೋ ಕಷ್ಟನ ಇವತ್ತು ಇಲ್ಲಿ ಒಂದು ದೊಡ್ಡ ಸಕ್ಸಸ್ ಅಲ್ಲಿ ನೋಡೋಣ ಅನ್ಕೊಂಡಿದ್ದೆ. ಒಂದು ತಾಯಿ ಆಸೆ ತಗೊಂಬಂದಿನಿ ಅನ್ಬೇಕಾರೆ ಒಳಗಡೆ ಇನ್ನೊಬ್ರದ್ದು ಯಾರ್ದೋ ಒಬ್ರು ತಾಯಿ ಆಸೆ ಅಂತ ಹೇಳ್ಬೇಕಾದ್ರೆ ಖುಷಿ ಪಟ್ರು. ಅದನ್ನ ಸ್ಟೇಜ್ ಮೇಲೂ ತಂದಿಲ್ಲ ಅದನ್ನ ಅವರು. ನನ್ನನ್ನ ಸ್ಟೇಜ್ ಮೇಲೆ ನನಗೆ ಸೆಕೆಂಡ್ ಟೈಮ್ ಈ ಚಾನಲ್ ಇಂದ ನನಗೆ ಅನ್ಯಾಯ ಆಗ್ತಿರೋದು. ಫಸ್ಟ್ ಟೈಮ್ ಹೇಳ್ಬೇಕಂದ್ರೆ ಶನಿ ಸೀರಿಯಲ್ ಆಯ್ತು, ಒಂದು ಪೇಮೆಂಟ್ ವಿಚಾರ ಬಂದಾಗ ಪೇಮೆಂಟ್ ಬಂದಿಲ್ಲ ಅಂತ ಹೇಳ್ಬೇಕಾರೆ ಚಾನಲ್ ಕಡೆಯಿಂದ, ಚಾನಲ್ ಅಲ್ಲ ಪ್ರೊಡಕ್ಷನ್ ಕಡೆ ಬಂದಿಲ್ಲ ಅಂದಾಗ ಚಾನಲ್ ಅವ್ರು ನಿಂತಿಲ್ಲ ನನಗೆ. ಇಮಿಡಿಯೇಟ್ ಆಗಿ ಅವರೇ ಡಿಸಿಷನ್ ತಗೊಂಡ್ಬಿಟ್ರು, ಸೂರ್ಯ ಕ್ಯಾರೆಕ್ಟರ್ ಇಲ್ಲಿಂದ ಎಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಅದೆಲ್ಲ ಆಯ್ತು. ಅದಾದ್ಮೇಲೆ ಸೆಕೆಂಡ್ ಟೈಮ್ ಬಿಗ್ಗೆಸ್ಟ್ ಶೋದು ಒಂದು ರೆಪ್ಯೂಟೆಡ್ ಹೆಸರಿರುವಂತ ಶೋ, ಇವತ್ತು ಆ ಶೋ ಇಂದ ಒಬ್ಬನ ತೆಗೆದ್ರು ಅಂತ ಹೇಳ್ಬೇಕಾರೆ ಅದಾದ್ಮೇಲೆ ನಡೆದಿರುವಂತದೆಲ್ಲ ನಿಮ್ಗೆಲ್ಲ ಸರಿ ಅನ್ಸ್ತಾ ಇದೆ. ಹಂಗಾರೆ ಅದನ್ನೇ ಕೇಳ್ತಿರೋದು. ಹಂಗಾರೆ ನೀವು ಯಾರಿಗಾರು ಮಾತು ಕೊಟ್ಟಿದ್ರಾ? ಯಾಕಂದ್ರೆ ನೀವಿಬ್ರು ಹೊರಗಡೆ ಹೋದಾಗ ಅಟ್ಲೀಸ್ಟ್ ಅವ್ರನ್ನ ಸ್ಕ್ರೀನ್ ಮೇಲೆ ಮಾತಾಡ್ಸಿದ್ರು. ಹೌದು, ನಿನ್ನ ಸ್ಕ್ರೀನ್ ಮೇಲೆ ಮಾತಾಡ್ಸೋದಾಗ್ಲಿ ಅಟ್ಲೀಸ್ಟ್ ಒಂದ್ಸತಿ ಕರೆಸಿ ಮಾತಾಡಿಸ್ಬಿಡ್ಬೇಕಾಗಿತ್ತಲ್ವಾ ಸ್ಟೇಜ್ ಮೇಲೆ. ಯು ಡಿಡ್ಂಟ್ ಡಿಸರ್ವ್ ದಾಟ್ ಅಲ್ವಾ? ಸೊ ಅದನ್ನೇ ಹೇಳ್ತಿರೋದು. ಇವಾಗ ಇಂಡಸ್ಟ್ರಿ ಇಷ್ಟು ಹೆಸರು ಮಾಡಿದೀನಿ ಅನ್ಬೇಕಾರೆ, ಒಂದು ಚಾನಲ್ ರೆಪ್ಯೂಟೆಡ್ ಚಾನಲ್ ಇರ್ಬೇಕಾರೆ, ಒಂದು ರೆಪ್ಯೂಟೆಡ್ ಶೋ ಇರ್ಬೇಕಾರೆ, ಅಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಆಸ್ ಎ ಹೋಸ್ಟ್ ಯಾರು ಮಾಡ್ತಾ ಇದ್ರು ಅವ್ರಿಗೇನು ಗೊತ್ತಿಲ್ಲ ಕ್ಲಿಯರ್ ಪಿಕ್ಚರ್. ಹೌದು, ಡೆಫಿನೆಟ್ಲಿ. ಬಿಕಾಸ್ ಅವ್ರಿಗೆ ತೋರ್ಸೋದೊಂದು, ಇಲ್ಲಿ ಆಗ್ತಿರೋದೊಂದು, ಹೌದು, ಅಲ್ಲಿ ಹೇಳೋದೊಂದು, ಇಲ್ಲಿ ಮಾಡೋದೊಂದು. ಹೌದು ಹೌದು. ಇವತ್ತು ರಂಜಿತ್ ನೆನಪು ತೆಗೆದು ಅಂತ ಒಂದು ಕ್ಲಿಯರ್ ಪಿಕ್ಚರ್ ಅಲ್ಲಿ ಕೊಟ್ಟೇ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ. ಬಿಕಾಸ್ ವೆನ್ ಐ ಮೀಟ್ ಸುದೀಪ್ ಅಣ್ಣ, he doesn't know anything. He was completely like small baby. ನಾನು ಬರ್ತಾ ಇದ್ದೀನಿ ಇಲ್ಲಿ, ಇಷ್ಟು ಕಂಟೆಂಟ್ ಕೊಟ್ಟರೆ ಇಷ್ಟು ಮಾತಾಡ್ತೀನಿ, ನಾನು ಹೋಗ್ತಾ ಇದ್ದೀನಿ. ಬಟ್ ಅಲ್ಲಿ ಏನಾಯ್ತು ಅಂತ ಯಾರು ಹೇಳ್ತಾ ಇಲ್ಲ. ಅದೊಂದು ಪಿಕ್ಚರ್ ಬಂದ್ಬಿಟ್ಟಿದ್ರೆ ಬೇರೆ ತರ ಆಗೋಗಿರೋದು, ಬೇರೆನೇ ಆಗಿರೋದು, ಅದ್ಭುತವಾಗಿ ಆಗ್ಬಿಟ್ಟಿರೋದು, ಬೇರೆನೇ ಆಗಿರೋದು. ಸೊ ಹಂಗಿರ್ಬೇಕು, ನಮ್ಗಳಿಗೆ ಮಾತ್ರ ಗೊತ್ತ ಅಷ್ಟೇ. ಅಲ್ಲಿ ನಡೆದಿರೋಂಥ ಕಹಿ ಘಟನೆಗಳು ನಾವು ಕಣ್ಣಾರೆ ನೋಡಿರೋಂಥವ್ರು, ಕಿವಿಯಾರೆ ಕೇಳಿಸ್ಕೊಂಡಿರೋಂಥವ್ರು ನಾವುಗಳಿರ್ಬೇಕಾರೆ, ಸೊ ಒಬ್ಬನ ಕನ್ಸನ್ನ ನೀವು ಹಾಳು ಮಾಡ್ತಾ ಇದೀರ ಅನ್ಬೇಕಾರೆ ನೀವು ಯಾವ ಮಟ್ಟಿಗೆ ಇಳಿದೀರಾ ಅಂತ ಅನ್ಸ್ತಾ ಇದೆ ನನಗೆ. ನೀವು ಯಾರಿಗೋ ಒಂದು ಕೊಟ್ಟಿರೋ ಪ್ರಾಮಿಸ್ನ ಇಲ್ಲಿ ಕಷ್ಟಪಟ್ಟು ಮೇಲ್ ಬಂದಿರೋನ್ನ ನೀವು ತುಳ್ದೇ ಬಿಟ್ರಲ್ಲ. ಹಂಗಾರೆ ಅವನ್ ಕನ್ಸು ತುಳಿಯೋದಲ್ದೆ ಅವನ ತಾಯಿ ಕನ್ಸನ್ನು ತುಳಿದ್ಬಿಟ್ರಿ ನೀವು. ಬಿಗ್ಗೆಸ್ಟ್ ಡ್ರೀಮ್ ವಾಸ್ ದ್ಯಾಟ್. ಅದನ್ನ ಇನ್ನೊಂದು ಮಟ್ಟಿಗೆ ತೋರಿಸ್ಬೇಕು ಅಂತಿದ್ದೆ. ಎಲ್ಲಿ ನಮ್ಮ ತಾಯಿನ ನಾನು ಆ ಸ್ಕ್ರೀನ್ ಮೇಲೆ ತೋರಿಸ್ಬೇಕು ಅಂತಿದ್ದೆ. ಎಲ್ಲನೂ ಕಟ್ ಮಾಡ್ಬಿಟ್ರಿ ನೀವು. ಪದೇ ಬರಲ್ಲ ಆಪರ್ಚುನಿಟಿ, ಖಂಡಿತ ಬರಲ್ಲ. ಒನ್ಸ್ ಇನ್ ಅ ಲೈಫ್ ಟೈಮ್ ಇದಾವೆ. ಆ ಸಿಕ್ಕಿರೋ ಆಪರ್ಚುನಿಟೀಸ್ನ ನಾನು ಒಂದು ಒಳ್ಳೆ ಅದ್ಭುತವಾಗಿ 3 ವಾರ ಎತ್ಕೊಂಡ್ಬಂದಿದ್ದೀನಿ ಅನ್ಬೇಕಾರೆ ನೀವು ಅದನ್ನ ತಗೊಂಬಂದು ಹಂಗೆ ತುಳಿದ್ಬಿಟ್ರಿ ನೀವು. ನನ್ಗೆ ತುಂಬಾ ಬೇಜಾರಾಗಿದೆ ಅದು. ಆಮೇಲೆ ಹೊರಗಡೆ ಬಂದಾಗ ನನ್ನ ಬಾಯಲ್ಲಿ ಬರೋದಿರ್ಲಿ, ಜನಗಳ ಬಾಯಲ್ಲಿ ಬರೋಕ್ ಸ್ಟಾರ್ಟ್ ಆಯ್ತು. ಹೌದು, ಫೇಕ್ ಶೋ ಅಂತ ಶುರು ಆಯ್ತು. ಇವಾಗ ಸುದೀಪ್ ಅವ್ರಿಗೆ ಕಾಣಿಸ್ತಿಲ್ವಾ ಅಂತ ಶುರು ಆಗೋಯ್ತು. ಬಟ್ ಕ್ಲಿಯರ್ ಪಿಕ್ಚರ್ ಇರೋದ್ರಲ್ಲಿ ಸುದೀಪ್ ಅಣ್ಣಂಗೆ ಗೊತ್ತೇ ಇಲ್ಲ ಮ್ಯಾಟ್ರು, ಆಕ್ಚುಲಿ ಗೊತ್ತಿಲ್ಲ. ಸೊ ಅದೇ ಈ ತರ ಇರ್ಬೇಕಾದ್ರೆ ಒಳಗಡೆ ಯಾರು ಆಟ ಆಡ್ತಿರೋದು? ಚಾನಲ್ ಫೇವರಿಸಮ್ ಯಾರು ನಡೀತಾ ಇದೆ? ಸೊ ನಿಂಗೆ ಬಿಗ್ ಬಾಸ್ ಒಂದು ಹೋಲ್ ಶೋ ಅಂತ ತಗೊಂಡಾಗ ವಾಟ್ ಯು ಥಿಂಕ್? ಆಡಿಯನ್ಸ್ ವೋಟ್ ಮ್ಯಾಟರ್ ಆಗುತ್ತಾ? ಜನಗಳಿಗೆ ಬಿಟ್ಬಿಡ್ಬೇಕು ಅದನ್ನ. ಅಲ್ಲ, ಹೆಂಗ್ ಇಷ್ಟು ವರ್ಷ ಹೆಂಗ್ ನಡ್ಕೊಂಡ್ ಬಂದಿದೆ ಎಲ್ಲ ನೋಡಿದಾಗ ಏನ್ ಅನ್ಸುತ್ತೆ ನಿಂಗೆ? ಎಲ್ಲ ನೋಡಿದಾಗ ರಿಯಾಲಿಟಿ ಅಂದ್ರೆ ಇಟ್ಸ್ ಅ ಪ್ರಾಪರ್ ರಿಯಾಲಿಟಿ. ಅಲ್ಲಿ ಏನ್ ಮಾಡ್ತೀವಿ ರಿಯಾಲಿಟಿಗೆ ಮೋಸ ಇಲ್ಲ. ದರ್ ಇಸ್ ನೋ ಸ್ಕ್ರಿಪ್ಟ್, ನಥಿಂಗ್. ನಾವು ಏನು ಮಾಡ್ತೀವೋ ಅದನ್ನ ಮಾತ್ರ ಅಲ್ಲಿ ತೋರ್ಸಕ್ಕೆ ಸಾಧ್ಯ. ಅದೊಂದು ಬಿಟ್ಟರೆ ಈಗ ಈ ಆಡಿಯನ್ ವೋಟ್ ಆಗಿರ್ಬೋದು ಅಥವಾ ಒಬ್ಬರನ್ನ ಯಾರನ್ನಾದ್ರೂ ಬೂಸ್ಟ್ ಮಾಡೋದಾಗಿರ್ಬೋದು, ಇದು ನಿಜವಾಗ್ಲೂ ನಡೆಯುತ್ತೆ ಅನ್ಸುತ್ತೆ ಬಿಗ್ ಬಾಸ್ ಅಲ್ಲಿ? ಅಫ್ಕೋರ್ಸ್ ಇವಾಗ ನಡೀತಾ ಇದೆ. ಈಗಿನ ಸೀಸನ್ ನೋಡಿದಾಗ ಜನಗಳಿಗೆ ಅದೇ ಬರ್ತಾ ಇರೋದು. ಬಟ್ 10 ಸೀಸನ್ ವರೆಗೂ ನಿಮಗೆ OTT ಇತ್ತು, ಲೈವ್ ಬರ್ತಾ ಇತ್ತು. ಅಂದ್ರೆ ಲೈವ್ ಇತ್ತು, 24 hours ಲೈವ್ ಇತ್ತು. ಆ ಲೈವ್ ಈ ಸೀಸನ್ ಇದ್ದಿದ್ರೆ ಕಥೆ ಬೇರೆ ಆಗೋಗಿರೋದು. ಆಮೇಲೆ ನಮ್ಮನ್ನು ತೆಗಿಯಕ್ಕೆ ಆಗ್ತಿರ್ಲಿಲ್ಲ. ಹೌದು, ಇತ್ತಲ್ಲ ಅಲ್ಲಿ ಎದುರುಗಡೆ ಜನಗಳೇ ವೋಟಿಂಗ್ ಆಗ್ತಿರೋರು. ಅಲ್ಲಿಗೆ ಫಸ್ಟ್ ಯಾರು ತೆಗಿಬೇಕು ಅಂತ ಅವರೇ ಡಿಸೈಡ್ ಆಗಿರೋರು, ಯಾರ್ಯಾರು ಮಾತಾಡ್ಬೇಕು ಯಾರ್ಯಾರು ಮಾತಾಡಬಾರ್ದು ಅಂತ ಅವರೇ ಡಿಸೈಡ್ ಆಗ್ಬಿಟ್ರು. ಸೊ ದಿಸ್ ವಾಸ್ ಒಂದು ರೀತಿಯಲ್ಲಿ ನಮಗೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಬಂದ್ರು ಎಲ್ಲೋ ಒಂದ್ ಕಡೆ ಮೈನಸ್ ಆಗಿದ್ದೆ ನಮಗೆ ಲೈವ್ ಇಲ್ಲದೆ ಇರೋದು. ಅದಿದ್ದಿದ್ರೆ ಇನ್ನು ಅದ್ಭುತವಾಗಿ ಎಲ್ಲ ಟ್ರಾನ್ಸ್ಪರೆಂಟ್ ತಗೊಳ್ಳಿ, ಎದುರುಗಡೆ ಇದೆ ಕಣ್ಣಲ್ಲಿ ನೋಡ್ಕೊಳ್ಳಿ, ಸಿಂಪಲ್. ಯಾರು ತಪ್ಪು ಯಾರ್ದು ಸರಿ ಅನ್ಬಿಟ್ಟು ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಸೊ ಹಿಂಗಾಗಿ ಬಿಗ್ ಬಾಸ್ ಒಂದು ಹಂತಕ್ಕೆ ಬಂತು. ಬಟ್ 3 ವಾರ ಇದ್ದು ಹೊರಗಡೆ ಬಂದ್ರೂ ತುಂಬಾ ಇಂಪ್ಯಾಕ್ಟ್ಫುಲ್ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡಿದಂಥ
ಒಬ್ಬ ಕಂಟೆಸ್ಟೆಂಟ್ ನೀನು. ಬಿಕಾಸ್ ಒಂದಷ್ಟು ವಾರಗಳಿದ್ದು ಹೊರಗಡೆ ಬಂದವರು ಮಾಡದೇ ಇರೋವಂಥ ಒಂದಷ್ಟು ಇಂಪ್ಯಾಕ್ಟ್ನ 3 ವಾರದಲ್ಲಿ ಇದ್ದು ಬಂದು ಜನರ ಮನಸ್ಸಲ್ಲಿ ಮಾಡಿದ್ಯಾ, ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ? ನಂಗೆ ತುಂಬ ಖುಷಿ ಇದೆ. ಅದನ್ನೇ ಹೇಳ್ತಿರೋದು, ಒಬ್ರು ಒಂದ್ ಕಡೆ ಕೆಟ್ಟದ್ ಮಾಡ್ಬೇಕು ಅಂತ ಬಯಸ್ತಾ ಇದ್ರೆ ದೇವ್ರು ಬರ್ದಿರ್ತಾನಂತೆ, ನಿನಗೆ ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀನಪ್ಪ, ನೀನ್ ತಲೆ ಕೆಡ್ಸ್ಕೊಂಬೇಡ. ಅವ್ರದ್ದು ಏನೋ ಕೆಟ್ಟದ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೇನೋ ಅದನ್ನ ನಾನು ಒಳ್ಳೆ ರೀತಿಯಲ್ಲಿ ಮಾಡಿದೀನಿ. ಸೊ ಹೊರಗಡೆ ಅದೇ ಹೇಳಿಲ್ವ, ಹೊರಗಡೆ ಬರ್ತಾ ಇದ್ದಂಗೆ ಫಸ್ಟ್ ನಾನು ಮಾತಾಡಿದ್ದೆ ಒಂದು ತಾಯಿ. ಸೊ ನಂಗೆ ಅಲ್ಲೇ ಅರ್ಥ ಆಗೋಯ್ತು, ಎಂಟೈರ್ ಕರ್ನಾಟಕದಲ್ಲಿ ನಂಗೆ ಎಲ್ಲಾ ತಾಯಿಂದ್ರ ಆಶೀರ್ವಾದ ಬಂದಿದೆ ಅಂತ ನಂಗೆ ಅನ್ಸು. ಸೂಪರ್. ಸೊ ಆ ಖುಷಿ ನನಗಿದೆ. ಸೂಪರ್. ಸೊ ಈಗ ಹೊಸ ಜೀವನಕ್ಕೆ ಕಾಲಿಡ್ತಾ ಇದೆಯಾ, ಮದುವೆ, ಹೆಂಡತಿ, ಒಂದು ಸಂಸಾರ. ಮೊದಲನೇದಾಗಿ ಹೇಳಿದ್ದು ನನಗೆ ಅದು ಇನ್ನೂ ನೆನಪಿದೆ. ನಾನು ಬಿಗ್ ಬಾಸಿಂದ ಹೊರಗಡೆ ಬಂದು ಇಬ್ಬರು ಶೂಟಿಗೆ ಸಿಕ್ಕಿದ್ವಿ. ಮಗ ಒಂದು ವಿಷಯ ಹೇಳಬೇಕು, ಹಿಂಗೆ ಇಷ್ಟ ಆಗಿದೆ, ಇಷ್ಟಪಡ್ತಾ ಇದ್ದೀನಿ, ತುಂಬ ಇಷ್ಟ ನನಗೆ ಅವರು ಅಂತ ಹೇಳಿದ್ದೆ. ಸಿಕ್ಕಾಪಟ್ಟೆ ಎಕ್ಸೈಟಾಗಿ ಕಿರ್ಚಾಡಿದ್ದೆ ನಾನು. ಸೊ ಅದಾದಮೇಲೆ ಮದುವೆ ಫಿಕ್ಸ್ ಆಯಿತು ಅಂತ ಹೇಳೋಕ್ಕೆ ಫೋನ್ ಮಾಡಿದ್ದೆ, ಆಗಲೂ ಎಕ್ಸೈಟ್ ಆಗಿದ್ದೆ. ಸೊ ಹೌ ಆಲ್ ದೀಸ್ ಥಿಂಗ್ಸ್ ಹ್ಯಾಪನ್? ಅವ್ರು ಹೆಂಗೆ ಬಂದರು ನಿನ್ನ ಲೈಫಲ್ಲಿ, ಏನಾಯಿತು? ಇಟ್ಸ್ ಕಂಪ್ಲೀಟ್ಲಿ ಮ್ಯಾಜಿಕಲ್ ಥಿಂಗ್ಸ್. ಅದೇ ಹೇಳ್ತಿಲ್ವಾ, ಮ್ಯಾಜಿಕ್. ಅದು ಒಬ್ರಿಗೆ ಒಂದು ಕೆಟ್ಟದ್ ಮಾಡಿ ಹೊರಗಡೆ ಕಳಿಸಿದ್ರು ನನಗೆ ಆಶೀರ್ವಾದ ಮಾಡಿದ್ದು ಕರ್ನಾಟಕದ ಎಲ್ಲ ತಾಯಂದ್ರು ಇದ್ದಾರೆ, ಮತ್ತೆ ಒಳ್ಳೊಳ್ಳೆ ಫ್ಯಾನ್ಸ್ಗಳಿದ್ದಾರೆ. ಅಂಡ್ ದೇರ್ ಬ್ಲೆಸ್ಸಿಂಗ್ಸ್ ಆರ್ ಲೈಕ್ ಹೆವನ್ ಫಾರ್ ಮೀ ನಾವು ಇವಾಗ. ಏನಕ್ಕೆ ಹೊರಗಡೆ ಬರ್ತಾ ಇದ್ದಾಗೆ ನಾನೆಲ್ಲೋ ಒಂದ್ ಕಡೆ ಬ್ಯುಸಿ ಆಗಿದ್ದೆ. ಆ ಬ್ಯುಸಿ ಮಧ್ಯದಲ್ಲಿ ಮೇಡಮ್ ಅವ್ರು ಸಿಕ್ಕಿದ್ರು ನನಗೆ. ಸೊ ಅವ್ರು ನನ್ನ ಕಾಸ್ಟ್ಯೂಮ್ ಡಿಸೈನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನಿನ್ಗೆ ಏವಿಯೇಷನ್ಗೂ ಇಲ್ಗೂ ಭಾರಿ ಸಂಬಂಧ ಇದೆ ಮಗ, ಸಿಕ್ಕಿದ್ದು ಅಲ್ಲೇ. ಆಮೇಲೆ ಅದೇ ಹೇಳಿಲ್ವಾ, ನಾನು ಕಾಸ್ಟ್ಯೂಮ್ ಡಿಸೈನ್ ಮಾಡಕ್ಕೆ ಅಂತ ಕೇಳಕ್ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಒಂದು ಕಾನ್ವರ್ಸೇಷನ್ ಆಯ್ತು, ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ರು ಫಿನಾಲೆಗೆ. ಸೊ ಅಲ್ಲಿಂದ ಅವರ ಬಿಹೇವಿಯರ್ಗಳು ಇಷ್ಟ ಆಯ್ತು. ಸೊ ಇಟ್ ವಾಸ್ ಲೈಕ್ ಕಂಪ್ಲೀಟ್ಲಿ ನಂದೇನು ಪ್ಲಾನಿಂಗ್ ಇಲ್ಲ, ಎಲ್ಲ ಯೂನಿವರ್ಸ್ ಇಸ್ ಗಿವಿಂಗ್ ಮೀ, ದಟ್ಸ್ ಇಟ್. ಅವ್ರ ಮೇಲ್ಗಡೆ ಕುತ್ಕೊಂಡು ಆಶೀರ್ವಾದ ಮಾಡ್ತಿದ್ದಾರೆ, ಅದು ಪಾಡ್ಗೆ ಅದಾಗ್ತಾ ಇದೆ. ಸಿ ಎಂಗೇಜ್ಮೆಂಟ್ದು ಅಷ್ಟೇ, ವಿ ನೆವರ್ ಹ್ಯಾಡ್ ಅ ಪ್ಲಾನ್ ಲೈಕ್ ದಿಸ್. ಸುಮ್ನೆ ಹೋಗಿ ಇಬ್ರು ಜಾತಕ ತಗೊಂಡೋಗಿ ಅಕ್ಕಂದ್ರೆ ಕೇಳಿಸಿದ್ರು. ಕೇಳಿಸಿದ ತಕ್ಷಣ ತುಂಬಾ ಚೆನ್ನಾಗಿದೆ, ಮಾರ್ಚ್ ಒಳ್ಳೆ ಡೇಟ್ ಇದೆ ಆಗಿ ಅಂದ್ರು. ಫೈನ್, ಮಾರ್ಚ್ಗೆ ಆಯ್ತು. ಮೇ 11 ಚೆನ್ನಾಗಿದೆ ಅಂದ್ರು, ಅದು ಫಿಕ್ಸ್ ಆಯ್ತು. ಇವಾಗ ಅಕ್ಷಯ ತೃತೀಯ ಬರ್ತಾ ಇದೆ, ಅವರೇ ಲಕ್ಷ್ಮಿ ಬಂದಂಗ್ ಬರ್ತಾ ಇದಾರೆ ಎಲ್ಲ. ಅದೇ ಟೈಮಲ್ಲಿ ನಾವೊಂದು ತಾಳಿ ತಗೊಂಬರಕ್ ಹೋಗ್ತಾ ಇದೀವಿ. ಸೊ ಹಂಗೆ ಪ್ರತಿಯೊಂದು ಹಂಗೆ ಮ್ಯಾಚ್ ಆಗ್ತದೆ, ಎಲ್ಲ ಕೂಡ್ ಬರ್ತಾ ಇದೆ. ಇನ್ನೊಂದು ಮಾತು ಹೇಳಿದೆ, ಅಮ್ಮನ್ ನನ್ನ ತಾಯಿ ತರನೇ ಕಣ್ಣಿರೋ ಹುಡುಗಿನೇ ಬೇಕು ನನಗೆ ಅಂತ ಯಾವಾಗ್ಲೂ ಹುಡುಕ್ತಾ ಇದ್ದೆ, ಹಂಗೆ ಸಿಕ್ಕಿದ್ರು. ಸೊ ಅದೇ ಹೇಳಿಲ್ವಾ, ಇವಾಗ ಅವ್ಳು ಮಾತಾಡ್ತಾ ಲೈಕ್ ಆಲ್ಮೋಸ್ಟ್ 15 days 20 days ಡ್ರೆಸ್ ಡಿಸೈನ್ ಮಾಡ್ಬೇಕಾದ್ರೆ ಮಾತಾಡ್ಬೇಕಾರೆ ಅವ್ರ ಮುಖಾನೇ ನೋಡ್ತೀನಿ ಬಿಟ್ರೆ ಬೇರೇನು ಇಲ್ಲ, ನನಗೇನು ಅನ್ಸ್ತಾನೆ ಇಲ್ಲ ಕೂತ್ಕೊಂಡಿರ್ಬೇಕಾರಲ್ಲಿ. ಅವ್ಳ ಕಣ್ಣೇ ನೋಡ್ತಾ ಇದೀನಿ ನಾನು, ಆ ಕಣ್ಣು ನೋಡ್ಕೊಂಡೇ ಮಾತಾಡ್ತಿದ್ದೆ. ಡೈರೆಕ್ಟ್ ಆಗಿ ಒಳಗಡೆ ಅದನ್ನ ಹೇಳಿದೆ, ಇಲ್ಲ ನಿನ್ ಕಣ್ಣು ನಮ್ಮ ಅಮ್ಮನ ಕಣ್ ತರ ಇದೆ, ಬ್ರೌನ್ ಐಸ್, ವೆರಿ ಹ್ಯಾಪಿ ಫಾರ್ ದಟ್ ಒನ್. ಅಂಡ್ ಶಿ ಯೂಸ್ ಟು ಆಸ್ಕ್ ಮೀ, ಏನ್ ಹಿಂಗ್ ನೋಡ್ತಾ ಇದೀರಾ ಅಂತ. ಏನಿಲ್ಲ, ಏನೋ ಖುಷಿ ಆಯ್ತು ನೋಡ್ತಾ ಇದ್ದೀನಿ. ಆಮೇಲೆ ಡೈರೆಕ್ಟ್ ಆಗಿ ಒಂದ್ ದಿವಸ ಅದೊಂದು ಕೆಲಸ ಮುಗಿಸ್ಕೊಂಡ್ ಬರ್ಬೇಕಾರೆ 6:15 ಆಗಿತ್ತು. ಅವ್ರ ಬೊಟ್ಟಿಗಿಂದ ಪಾಸ್ ಆಗ್ತಾ ಇದ್ದೆ. ಮೇಡಮ್ ಹೇಳಿದ್ದೀರಾ ಅಂದೆ. ಇಲ್ಲ ಬೊಟ್ಟಿಕಲ್ಲಿದ್ದೀನಿ, ಬನ್ನಿ ಹೊರಗಡೆ ಅಂದೆ. ಕಾರಲ್ಲೇ ಮೀಟ್ ಮಾಡಿದ್ದು ನಾವು, ಕಾರಲ್ಲೇ ಮೀಟ್ ಮಾಡೋದು, ಕಾರಲ್ಲೇ ಮಾತಾಡೋದು, ಹೋಗೋದು, ಅಲ್ಲಿ ಡಿಸ್ಕಸ್ ಮಾಡೋದು. ಆಯ್ತು ಹಿಂಗಿರ್ಬೇಕು, ಡಿಸೈನ್ ಹಿಂಗಿರುತ್ತೆ, ಹಂಗಿರುತ್ತೆ. ಸೊ ಅಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಡೈರೆಕ್ಟಾಗಿ ಒಂದು 5 ನಿಮಿಷ ಮೇಲ್ಗಡೆ ನೋಡಿದೆ, ವಾಚ್ ನೋಡಿದೆ, ಮೇಲ್ಗಡೆ ನೋಡಿದೆ, ವಾಚ್ ನೋಡಿದೆ. ಏನ್ ನೋಡ್ತಾ ಇದ್ದೀರಾ ಅಂತ. ಏನಿಲ್ಲ, ನಮ್ಮ ಗೋಧುಳಿ ಲಗ್ನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಲವ್ ಮಾಡ್ತಾ ಇದ್ದೀನಿ. ಬಾರಿ ಫಿಲ್ಮಿ ಮಗ ನೀನು. ಡೈರೆಕ್ಟ್ ಆಗಿ ಸುಮ್ಮನೆ ಏನಿಲ್ಲ, ಸುಮ್ಮನೆ ಕಾಮಿಡಿ ಮಾಡಿದೆ. ಅವ್ರಿಗೆ ಅರ್ಥ ಆಗೋಯ್ತು, ಈ ಶೋಯಿಂಗ್ ದ ಫೀಲಿಂಗ್ಸ್ ಅಂತ. ತುಂಬಾ ಲಾಂಗ್ ಬ್ಯಾಕ್ ಮೇಡಮ್ ಅವ್ರು ಸ್ವಲ್ಪ ಇಂಟಿತ್ತು. ಅವಾಗ ಮೋಟಿವೇಶನ್ ತಗೊಳಕ್ ಸುಮ್ಮನೆ ಫೋನ್ ಬೇಕು ಒಂದು ವಿಡಿಯೋ ಕಾಲ್ ಮಾಡ್ಬಿಡ್ತಿದ್ದೆ. ಮೇಡಮ್ ಎಲ್ಲಿದ್ದೀರಾ ನೀವು, ಬಟಿಕಲ್ ಇದ್ದೀರಾ ಕಿಲಾಡಿ ಹಂಗೆ ಅಂದ್ಬಿಟ್ಟು ಅವ್ರು ಅಟ್ಲೀಸ್ಟ್ ಬಿಸಿ ಇದ್ದಾಗ ಒಂದು ಫೋಟೋ ಕಳಿಸ್ಬಿಡೋರು. ಸೋ ಸ್ವೀಟ್ ಆಫ್ ಹರ್. ಅಂದ್ರೆ ಅವ್ರಿಗೂ ಅನ್ಸುತ್ತೆ, ಅವ್ರಿಗೂ ಇತ್ತು ಅವಾಗೆಲ್ಲ ಒಂದ್ ಕಡೆ ಫೀಲ್ ಇತ್ತು. ಬಟ್ ಅಟ್ಲೀಸ್ಟ್ ಈಗ ಹೆಣ್ಮಕ್ಳು ಹೇಳ್ಕೊಳ್ಳೋ ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ. ನಮ್ಮನ್ನ ನೋಡ್ಬೇಕಂದ್ರೆ ಹಿಂಗ್ ನೋಡೋರು ಬೇರೆ. ಸೊ ಎಲ್ಲ ಅಬ್ಸರ್ವ್ ಮಾಡಿದ್ಯಾ? ಎಲ್ಲ ಅಬ್ಸರ್ವ್ ಮಾಡಿದ್ದೀನಿ. ಸೊ ಅವ್ರದ್ದು ಅದೆಲ್ಲ ಮಾಡ್ತಿದ್ರಲ್ಲ, ನೋಡಿದೆ. ಗೋಧುಳಿ ಲಗ್ನ ಬಂತಮ್ಮ. ಏನಕ್ಕೆ ಗೋಧುಳಿ ಲಗ್ನ ಅಂದ್ರೆ ಅದೇ ಹೇಳ್ತಾರಲ್ಲ, ಬೆಳಗ್ಗೆ 6 ಗಂಟೆ ಹಸುಗಳು ಹೊರಗಡೆ ಹೋಗ್ಬೇಕಾದ್ರೆ ಗೋಧುಳಿ ಲಗ್ನ ಶುರು ಆಗುತ್ತೆ, ಸಾಯಂಕಾಲ 6-6:30 ಒಳಗಡೆ ವಾಪಸ್ ಬರೋದು. ಸೊ ಅದೆಲ್ಲ ಒಳ್ಳೆ ಲಕ್ಷಣಮ್ಮ, ಅದಕ್ಕೆ ಹೇಳಿದೀನಿ ಅಂತ. ಹೆಂಗ್ ರಿಯಾಕ್ಟ್ ಆದ್ರು ಪಾಪ, ಗಾಬರ ಬಿಟ್ಟಿರ್ತಾರೆ. ಇಲ್ಲ, ಸ್ಮೈಲ್ ಮುಖದಲ್ಲಿ ಫುಲ್ ಖುಷಿ ಇದ್ರು. ಅವ್ರಿಗೆ ಹೇಳಿದ ತಕ್ಷಣ ಫುಲ್ ನಗು ಬಂದ್ಬಿಡ್ತು. ಇದು ನಂಗೆ ಗೊತ್ತಿನ ಇಂಟಿತ್ತು ಅಂತ ಅವ್ರ ಮನ್ಸಲ್ಲಿ ಇತ್ತು ಅವ್ರಿಗೆ. ನಾನು ಚುಡ್ಸು ಬಿಟ್ಕೊಡ್ತಾ ಇದ್ದೆ ಅವಾಗ ಒಂದೇ ಸತಿ ಹೇಳ್ಬಿಟ್ಟು ಶಾಕ್ ಆಗ್ಬಿಡ್ತದೆ ಅಂದ್ಬಿಟ್ಟು ಅವ್ರು ಇಟ್ಕೊಂಡು, ಇಲ್ಲ ನೀವು ದೊಡ್ಡ ಸೆಲಿಬ್ರಿಟಿ, ನೀವೆಲ್ಲ ಅಲ್ಲೆಲ್ಲ ಬರಬೇಡಿ, ಈ ಬೊಟ್ಟಿಗೆ ಬರಬೇಡಿ, ಇಲ್ಲಿ ಬರಬೇಡಿ ಅಂತ ತುಂಬಾ ಕೇರ್ ಮಾಡ್ತಿದ್ರು. ತುಂಬಾ ಮೇಡಮ್, ಲವ್ ಮಾಡೋ ಹುಡುಗಿಗೋಸ್ಕರ ನಾವು ಹುಡುಗರು ಎಷ್ಟೇ ದೊಡ್ಡ ಸೆಲಿಬ್ರಿಟಿ ಆಗಿದ್ರು ಎಲ್ಗಾದ್ರೂ ಹೋಗಕ್ ರೆಡಿ. ನಾನು ಹೋಗ್ತಿಲ್ಲ ಮಗ, ಇವಾಗ ಅದು ಹೊರಗಡೆ ಹೋಗ್ತಂಗೆ ಹಿಡ್ಕೊತ ನೋಡಿ ಇವಾಗ. ಅದ್ ನಿಜ, ನೀವಿಬ್ರು ಇವಾಗ ಫುಲ್ ವೈರಲ್ ಆಗ್ಬಿಟ್ಟಿದಿರಲ್ಲ. ಇಲ್ಲ ಪಾಪ ಎಲ್ಲೇ ಹೋದ್ರು ಇವಾಗ ಮನೆಗೊಬ್ಬ